ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನೆನ್ನೆ ಹಾಗೂ ಹೀಗೂ ಓಡಿ ಓಡಿ ಸೀತಾರಾಮ ಕಲ್ಯಾಣವನ್ನು ಮುಗಿಸಿದ್ದಾಯಿತು. ಅದರ ಬಗ್ಗೆ ಹೇಳಬೇಕಾದ ಒಂದೆರಡು ಅಂಶಗಳಿದೆ, ಅದನ್ನು ಇವತ್ತು ಹೇಳ್ತೀನಿ ಅಂತ ಹೇಳಿದೆ ನಾನು. ನೆನ್ನೆ ಹೇಳಿದ್ದನ್ನೇ ಮತ್ತೆ ಪುನರುಚ್ಚಾರ ಮಾಡಬೇಕಾಗಿದ್ದರೆ ಕೊನೆಯ ವಾಕ್ಯಗಳನ್ನು. ವೈದಿಕ ವಿವಾಹದಲ್ಲಿ ಅವರಾಗಲೇ ಹೇಳಿದ ಹಾಗೆ ನಾನು ವಿವಾಹಿತನಾಗಬೇಕಾಗಿದ್ದರೆ ಋಗ್ವೇದವನ್ನೆಲ್ಲ ಚಿಂತನೆ ಮಾಡಿದೆ. ಏನು ವೈದಿಕ ವಿವಾಹ ಏನಿದೆ, ಆ ವೇದ ಸ್ವರೂಪಿಯೇ ಆಗಿರತಕ್ಕಂಥ ಶ್ರೀರಾಮರು ಹೇಗೆ ವಿವಾಹ ಮಾಡಿಕೊಂಡ್ರು ಅದನ್ನು ನೋಡಿ ನಾನು ನನ್ನ ಮದುವೆ ಏನು ಮಾಡಿಕೊಂಡೆ ಅದರಂತೆ ಅಂತ. ಯಾಕಾಗಿ ಇದನ್ನು ನಾನು ಮತ್ತೆ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ದಾಖಲು ಮಾಡಬೇಕು ಅಂದರೆ, ಏನಪ್ಪ ಅಷ್ಟೊಂದು ಶಾಸ್ತ್ರ ಇದೆ, 3-4 ಗಂಟೆ ಮದುವೆ ನಡೆಯುತ್ತೆ, ಬಹಳ ಹಾಳು ಮಾಡ್ತಾ ಏನೇನೋ ಟೀಕೆ ಟಿಪ್ಪಣಿಗಳಿದೆ ನಮ್ಮ ಮೇಲೆ. ನೀವು ರಾಮಭಕ್ತರಾಗಿ ಶ್ರೀರಾಮರು ಮಾಡಿಕೊಂಡ ವಿವಾಹವನ್ನು ಮಾಡಿಕೊಂಡ್ರೆ ಅದರಷ್ಟು ಸರಳವಾದ್ದು, ಅದರಷ್ಟು ಸಂಕ್ಷಿಪ್ತವಾದ್ದು ಇಲ್ಲ. ಇದನ್ನೂ ನಾನು ಮತ್ತೆ ಯಾಕೆ ಹೇಳಬೇಕು ಅಂದರೆ, ಈ ಶ್ರೀರಾಮ ಸೀತಾ ಕಲ್ಯಾಣದ ವರ್ಣನೆಗಳೇ ಜಾಸ್ತಿ ಆಗಿಬಿಟ್ಟಿದೆ ನಮ್ಮಲ್ಲಿ. ಆ ಸೀತಾದೇವಿ ಮೈ ತುಂಬ ಯಾವ್ಯಾವ ಒಡವೆ ಹಾಕಿದ್ರು, ಏನು ಮಾಡಿದ್ರು, ಅದೇನು ವರಪೂಜೆ ಏನೂ ಇಲ್ಲ ಅದರಿಗೆ. ಶ್ರೀಮದ್ ರಾಮಾಯಣದಲ್ಲಿ ಅತ್ಯಂತ ಸರಳ ವಿವಾಹ. ನಾನು ಯಾರಿಗಾದರೂ ನಾವು ಅಂಥ ಮದುವೆ ಮಾಡ್ಕೊಳ್ತೀವಿ, ಇಂಥ ಮದುವೆ ಮಾಡ್ಕೊಳ್ತೀವಿ ಅಂದರೆ ರಾಮರ ಮದುವೆ ಮಾಡ್ಕೊಳ್ರಿ ಇಂತೀನಿ ನಾವು. 3 ಘಟ್ಟ ಮತ್ತೆ ನೆನಪಿಸ್ತಾ ಇದ್ದೀನಿ. ಶ್ರಾದ್ದಂ ಕೃತ್ವಾ ವಿಧಾನತಃ ಚಕ್ರೇ ಗೋದಾನ ಉತ್ತಮ. ಶ್ರಾದ್ದ ಮಡೆಯ ಮೊದಲು. ಎಂಥ ದೊಡ್ಡ ಸಂಗತಿ ಇದು ಅಂದರೆ, ನೀವು ಉಪನಯನ ಮಾಡ್ತಿರೋ, ವಿವಾಹ ಮಾಡ್ತಿರೋ, ಏನೇ ಮಾಡಿ, ನಿಮ್ಮ ಮನೆಯಲ್ಲಿ ಯಾವುದೇ ಮಂಗಲ ಕಾರ್ಯ ನಡೆಯಲಿ, ಮೊದಲು ನೆನಪಿಸಿಕೊಳ್ಳಬೇಕಾದ್ದು ನಿಮ್ಮ ಪಿತೃದೇವತೆಗಳನ್ನು. ಹೀಗಾಗಿ ನೋಡಿ, ನಾವದನ್ನು ಆ ಪದನ ಹೇಳೋಕೆ ಕಷ್ಟಪಟ್ಕೊಂಡು ಮುಂದೆ ನಾಂದಿ ಶ್ರಾದ್ದ ಅಂದ್ವಿ, ಕೊನೆ ಬರೀ ನಾಂದಿ ಅಂದ್ಬಿಡ್ತೀವಿ. ಈಗ ನಾಂದಿ ಅಲ್ಲ, ವಾಲ್ಮೀಕಿಗಳು ಅತ್ಯಂತ ಸ್ಪಷ್ಟವಾಗಿ ಶ್ರಾದ್ದಂ ಕೃತ್ವಾ ವಿಧಾನತಃ ಚಕ್ರೇ ಗೋದಾನಮುತ್ತಮಂ. ಆ ಹೊತ್ತು ನೀವೊಂದು ಹಸುವಿನ ದಾನ ಮಾಡಬೇಕ್ರಿ ಅಂತಾರೆ. ಕೋಟ್ಯಂತರ ರೂಪಾಯಿಯನ್ನು ಖರ್ಚು ಮಾಡಿ ಮದುವೆ ಮಾಡೋರು ಯಾರು ಹಸು ದಾನ ಮಾಡೋದೇ ಇಲ್ಲ. ನೀವು ಮಾಡಬೇಕಾಗಿದ್ದೆ, ನೀವು ಖರ್ಚು ಮಾಡಬಹುದಾದರೆ ಎಲ್ಲ ದೇವತೆಗಳಿಗೂ ಆಶ್ರಯವಾಗಿರ್ತಕ್ಕಂಥ ಗೋದಾನವನ್ನು ಮಾಡಬೇಕು ಮದುವೆಯಲ್ಲಿ ಅಂತ. 2ನೇ ಭಾಗ ಇಷ್ಟೇ. ಮದುವೆ ಅಂದರೆ ಎಷ್ಟು? ಪ್ರತೀಚ್ಯ ಚೈನಾಂ ಭದ್ರಂತೆ ಪಾಣಿಂ ಕೃಷ್ಣೇಶ್ವಪಾಣಿನ ಇಯಂ ಸೀತಾ ಮಮ ಸುತ ಸಹಧರ್ಮಚರೀತವ. ಎಷ್ಟು ಅದ್ಭುತವಾದ ಮಾತು. ಹೆಂಡತಿ ಗಿಂಟಿ ಅವೆಲ್ಲ ಸಹಧರ್ಮಚರೀತವ. ಈಕೆ ಬರೀ ಧಾರ್ಮಿಕಳಲ್ಲ, ಬರೀ ಸಹಧರ್ಮಿಣಿ ಅಲ್ಲ, ಈಕೆ ಸಹಧರ್ಮಚರಿ. ಆಕೆ ನಿನ್ನ ಜೊತೆಗೆ ಇರ್ತಾಳೆ, ಯಾವಲೂ ನೀನು ಎಲ್ಲಿ ಹೋದ್ರಲ್ಲಿ ಇರ್ತಾಳೆ ಎನ್ನುವ ಭಾವ ತುಂಬಿರತಕ್ಕಂಥ ಪ್ರಮಾಣ ಅದು ಅಪ್ಪ ಮಾಡ್ತಾ ಇದ್ದಾನೆ. ಜನಕ ಮಹಾರಾಜ ಹೇಳ್ತಾ ಇದ್ದಾನೆ, ಸಹಧರ್ಮಚರೀತವ. ಕೈನಲ್ಲಿ ಕೈ ಇಟ್ಟು ಮದುವೆ ಮುಕ್ತಾಯವೇ ಆಗೋಯ್ತು ಅಂದ್ಬಿಟ್ಟು. ಅಗ್ನಿಂ ಪ್ರದಕ್ಷಿಣಂ ಕೃತ್ವ, ಅಗ್ನಿಗೆ ಪ್ರದಕ್ಷಿಣೆ ಮಾಡಿದರು. ಅದನ್ನೇ ಸಪ್ತಪದಿ, ಅದೇ ಕಾನೂನು ಒಪ್ತಕ್ಕಂಥದ್ದು. ಸರ್ವೋಚ್ಚ ನ್ಯಾಯಾಲಯವು ಮಾನ್ಯ ಮಾಡ್ತಕ್ಕಂಥದ್ದು ಸಪ್ತಪದಿಯೇ. ಹೀಗೆ ನಾನು ಏನನ್ನು ನೋಡ್ತೀನಿ ಅಂದರೆ, ನಮ್ಮ ಹಿಂದೂ ಕಾನೂನು ಅಸ್ತಿತ್ವಕ್ಕೆ ಬಂದಾಗ ಅವರ ಕಣ್ಣು ಮುಂದೆ ಶ್ರೀರಾಮರಿದ್ದರು. ಶ್ರೀರಾಮರು ಹೇಗೆ ಮದುವೆ ಮಾಡಿಕೊಂಡರೋ ಒಂದು ಅರ್ಥದಲ್ಲಿ, ನನ್ನ ಊಹೆ ಇದು, ಒಂದು ಅರ್ಥದಲ್ಲಿ ಕಾನೂನು ಒಪ್ಪತಕ್ಕಂಥ ಮದುವೆ ಎನ್ನುವುದು ಶ್ರೀರಾಮನಿಂದ ದೀಪ್ತವಾಗಿದ್ದು ಅಂತೀನಿ ನಾನು. ಯಾಕೆ ಅಂದರೆ ಅತ್ಯಂತ ಪ್ರಧಾನವಾಗಿ ಶ್ರೀರಾಮರ ತನಕ ಯಾವ ಗಂಡು ಅವರಪ್ಪನನ್ನೂ ಸೇರಿಸಿಕೊಂಡು ಹೆಣ್ಣಿಗೆ ಮಾನ್ಯತೆಯನ್ನು ಕೊಟ್ಟವರು ಅಲ್ಲ. ನಮ್ಮಲ್ಲಿ ಹಿಂದೂ ಕಾನೂನು ಅಸ್ತಿತ್ವಕ್ಕೆ ಬರುವುದಕ್ಕೆ ಮುನ್ನವೂ ನಾವು ಹಾಗೆ ಇದ್ವಿ. ಶ್ರೀರಾಮರು ಹಾಗಿರ್ರಯ್ಯ ಅಂದರೆ ಅವರ ಅಪ್ಪ ಇದ್ದಾಗಿರ್ತೀನಿ ಅಂತ ಇದ್ವಿ ನಾವೆಲ್ಲ. ದಶರಥನಿಗೆ ಹಲವು ಹೆಂಡರು, ನಮಗೂ ಇರಲಿ ಊರಿಗೊಬ್ಬ ಹೆಂಡತಿ ಅಂತ ಇದ್ರು ಒಂದು ಕಾಲದಲ್ಲಿ. ಇಲ್ಲ, ಈಗ ಅದೆಲ್ಲ ಮಾತಾಡೋ ಹಾಗಿಲ್ಲ. ಯಾಕೆಂದರೆ ಶ್ರೀರಾಮರ ಪ್ರಭಾವ ಆಯಿತು ಅಂತೀನಿ ನಾನು. ಅಂದಿನ ಕಾನೂನು ತಜ್ಞರಿಗೆ, ಕಾನೂನು ಪಂಡಿತರಿಗೆ ಆ ಶ್ರೀರಾಮ ಪ್ರಭಾವ ಆಗಿದ್ದರಿಂದ ಕಾನೂನನ್ನು ಮಾಡಿದರು.
ಒಬ್ಬ ಪರಿಣೇತೃವಿಗೆ ಮತ್ತೊಬ್ಬ ಪರಿಣೇತೃವೇ ಏನಾದರೂ ಕಾನೂನುಬದ್ಧವಾಗಿ ಮುಂದುವರೆದು ಬಿಟ್ಟರೆ, ಹೆಸರು ಹೇಳೋದು ಯಾಕೆ, ಎರಡನೇ ಹೆಂಡ್ತೀನಿ ಏನಾದರೂ ಆದರೆ ಆಕೆಗೆ ಶೂನ್ಯ, ಈತನಿಗೆ 7 ವರ್ಷಗಳ ಕಠಿಣ ಶಿಕ್ಷೆ ಕಾನೂನು ಇರ್ತಕ್ಕಂಥದ್ದು. ಇದಕ್ಕೆ ಕಾರಣ ಶ್ರೀರಾಮರು. ಇನ್ನೊಂದು ಅಂಶವನ್ನು ನೆನಪಿಸ್ತೀನಿ. ಶ್ರೀಮದ್ ವಾಲ್ಮೀಕಿ ರಾಮಾಯಣದಲ್ಲಿ ಈ 3 ಅಂಶಗಳನ್ನು ಬಿಟ್ಟರೆ ಮಾಂಗಲ್ಯ ಧಾರಣೆಯೂ ಇಲ್ಲ. ಪರಮಸತ್ಯ ಏನಪ್ಪ ಅಂದರೆ ಶ್ರೀರಾಮರು ಸೀತೆಗೆ ಮಾಂಗಲ್ಯ ಧಾರಣೆ ಮಾಡಲಿಲ್ಲ. ಅಣ್ಣ ತಮ್ಮಂದರು ಒಟ್ಟಿಗೆ ಮದುವೆ ಆಗಬಹುದೋ? ಶ್ರೀಮದ್ ರಾಮಾಯಣ ದಾಖಲು ಮಾಡಿತು. 4 ಸಹೋದರರು ಒಂದೇ ಮಂಟಪದಲ್ಲಿ ವಿವಾಹಿತರಾದರು. ಯಾವ ಸೋದರ ಮಾವನ್ನೇ ಕರೀಲಿಲ್ರಿ, ಬಂದು ಸೇರ್ಕೊಳ್ತಾನೆ ಯಥಾಚಿತ ಅನ್ನೋನು. ಯಾರಿಗೂ ಆಹ್ವಾನವೇ ಇಲ್ಲ. ಯಾಕೆ ಆಹ್ವಾನ ಇಲ್ಲ? ಇದನ್ನು ನೀವು ದಾಖಲು ಮಾಡ್ಕೋಬೇಕು. ಯಾಕೆ ಆಹ್ವಾನ ಇಲ್ಲ ಅಂದರೆ, ಉಪನಯನವಾಗಲಿ ವಿವಾಹವಾಗಲಿ ಅದು ವೈಯಕ್ತಿಕ, ಅದು ಸಾಮೂಹಿಕ ಸಾರ್ವಜನಿಕ ಅಲ್ಲ. ನಿಮ್ಮ ಮನೆ ಕೆಲಸ ಅದು. ಅದಕ್ಕೆ ಊರವರೆಲ್ಲ ಯಾಕೆ ಕರಿತೀರಿ? ಊರಿನವರನ್ನೆಲ್ಲ ಕರೆಯೋರು ನೀವು. ಬಯಸಿಕೊಳ್ಳೋದು ಆ ಶಾಸ್ತ್ರ. ಶಾಸ್ತ್ರ ಹೇಳಿಲ್ಲ ಹಾಗೆ ನಾವು ಮಾಡ್ಕೊಳ್ತೀವಿ. ಇದನ್ನು ನಾನು ಸೀತಾರಾಮರ ಕಲ್ಯಾಣದಲ್ಲಿ ದಾಖಲು ಮಾಡಲೇಬೇಕು. ಯಾಕೆ ಅಂದರೆ ನೀವು ಮಾಡತಕ್ಕಂತಹ ದುರುದುಂಬಿತನಕ್ಕೆ, ನಿಮ್ಮಲ್ಲಿರತಕ್ಕಂಥ ಹಣವನ್ನು ಪ್ರಚಾರ ಮಾಡಿಕೊಳ್ಳಲಿಕ್ಕೆ, ಅಥವಾ ನೀವು ಎಷ್ಟು ಶ್ರೀಮಂತರು ಇದ್ದೀರಿ ಅಂತ ತೋರಿಸಿಕೊಳ್ಳಲಿಕ್ಕೆ ಯಾರೆಲ್ಲ ಮಾಡ್ತಾರಲ್ಲ, ಹಾಗೆ ಮಾಡುವುದರಿಂದ ಏನು ಧಕ್ಕೆ ಆಗುತ್ತೆ ಅಂದರೆ, ಈ ಮಧ್ಯಮ ವರ್ಗದ ಜನರು ಅವರನ್ನು ನೋಡ್ತಾರೆ, ಅವ್ರು ಹಾಗೆ ಮಾಡಬೇಕಲ್ಲಪ್ಪ ಅಂತಾರೆ. ಇವ್ರದ್ದು ದುಡ್ಡಿರಲ್ರಿ ಜಾಸ್ತಿ. ನನಗೆ ನನ್ನ ಹೆಂಡತಿ ಅವಳ ನನ್ನ ಟೀಕೆ ಮಾಡ್ತಾರೆ. ಅವರು ಲಗ್ನ ಪತ್ರಿಕೆ ತರ್ತಾರೆ. ಒಂದೊಂದು ಲಗ್ನ ಪತ್ರಿಕೆ 50 ರೂಪಾಯಿ ಅಂದರೆ ಸ್ವಾಮಿ, ಅದು ಯಾವ ದೊಡ್ಡದು, 100 ರೂಪಾಯಿ. ಇನ್ನೇ ಇಷ್ಟು ಹಣವನ್ನು ನೀವು ಖರ್ಚು ಮಾಡಿ ಲಗ್ನ ಪತ್ರಿಕೆಯನ್ನು ಕೊಟ್ಟರೆ ಅದರ ಆಯುಷ್ಯ ಎಷ್ಟು ಗೊತ್ತೇನ್ರಿ? ಮದುವೆಗೆ ಹೋಗೋದಾಗ ಆಮೇಲೆ ಕಸಬುಟ್ಟಿಗೆ ಅದು. ಅದಕ್ಕೆ ಯಾಕಷ್ಟು ಖರ್ಚು ಮಾಡ್ತಾರೆ ಗೊತ್ತಿಲ್ಲ. ಇದನ್ನು ನೋಡಿ ನಮ್ಮಂಥ ದುರ್ಬಲರು, ನಮ್ಮಂಥ ಬಡವರು ಏನು ಮಾಡ್ತೀವಿ, ಹಾಗೆ ಮಾಡಬೇಕೇನಪ್ಪ ಅಂತ ಮಾಡಿ ಸಾಲ ಸಿಕ್ಕಾಕ್ಕೊಂಡು. ಇದು ತಪ್ಪಬೇಕಾಗಿದ್ದರೆ, ಈ ಆಕ್ಷೇಪಣೆ ತಪ್ಪಬೇಕಾಗಿದ್ದರೆ ಶ್ರೀರಾಮರು ಮಾಡಿಕೊಂಡಂಥ ವಿವಾಹವನ್ನು ಮಾಡಿಕೊಳ್ಳಿ. ಹಾಗೆ ಅತ್ಯಂತ ನಿಶಿತಮತಿತ್ವದಿಂದ ಹೇಳಬೇಕಾಗಿದ್ದರೆ ಕೌಸಲ್ಯ ಸುಮಿತ್ರ ಕೈಕೇಯಿನೇ ಇಲ್ಲ ಅಲ್ಲಿ. ಅವರ ಗೈರು ಹಾಜರಿಯಲ್ಲೇ ಮದುವೆ ಆಗ್ಬಿಡ್ತಲ್ಲ. ಅಂದರೆ ಆ ಮಟ್ಟದಲ್ಲಿ ಹ್ರಸ್ವವಾಗಿ ಮುಗಿಸ್ಬಿಟ್ರೆ ಅದನ್ನು ಬೇಕಿಲ್ಲ ಅಂತಂತ. ಇನ್ನೊಂದು ದಾಖಲೆ ಮಾಡಿಕೊಂಡ್ರೆ ನೀವು, ಶ್ರೀರಾಮಚಂದ್ರರು ವಿವಾಹವಾದ ದಿವಸ ಹೊರಟು ತಿರುಗಿ ಮಾವನ ಮನೆಗೆ ಬರಲೇ ಇಲ್ಲ. ಅವರು ಮುಂದೆ ಕಷ್ಟ ಬರುತ್ತಲ್ಲ, ಜನಕ ಮಹಾರಾಜನ ಸಹಾಯ ತಗೊಳ್ಳಿಲ್ಲ. ಜನಕ ಮಹಾರಾಜನ ಒಂದು ಅಂಗಿನೂ ಹೊಲಿಸ್ಕೊಳ್ಳಿಲ್ಲ ಅವರು. ಇನ್ನೂ ಬಹುಶಃ ಜನಕ ಮಹಾರಾಜನಿಗೆ ಉಡುಗೊರೆ ಕೊಟ್ಟಿದ್ದಾರೆ ಅವರು ಪುರುಷರು. ಆ ಪುರುಷೋತ್ತಮ. ನಮ್ಮಲ್ಲಿ ಯಾರಾದರೂ ಅವಿವಾಹಿತರಾಗಿರತಕ್ಕಂಥ ಪುರುಷರು ಇಲ್ಲಿ ಕುಳಿತುಕೊಂಡಿದ್ದರೆ, ಅವರು ಏನಾದರೂ ವರದಕ್ಷಿಣೆ ತಗೊಂಡ್ರೆ, ವರೋಪಚಾರ ತಗೊಂಡ್ರೆ, ಅಥವಾ ಶ್ರೀಮಂತರಾಗಿರ್ತಕ್ಕಂಥವ್ರು ಅವರು ಅಳಿಯಂದ್ರಿಗೆ ಅದೆಲ್ಲ ಕೊಟ್ಟರೆ ಅದು ಶ್ರೀರಾಮರಿಗೆ ವಿರೋಧ. ಶ್ರೀರಾಮರು ಮಾನ್ಯ ಮಾಡಲ್ಲ. ಆದ್ದರಿಂದ ಆದಷ್ಟು ಸರಳವಾಗಿ ವಿವಾಹ ಮಾಡಿಕೊಳ್ತಕ್ಕಂಥದ್ದು ಉತ್ತಮವೇನೋ ಅಂತ ನನಗನ್ಸುತ್ತೆ. ತಮ್ಮ ಮುಂದೆ ಮಂಡನೆ ಮಾಡಿದ್ದೆ. ಮುಂದಿನ ಘಟ್ಟ ವಿಶೇಷವಾದ ಘಟ್ಟ. ನನಗೆ ಯಾರೋ ನೆನ್ನೆ ಹೋಗ್ತಾ ಕೇಳಿದರು, ನೀವು ಯಾವ ಘಟ್ಟ ಹೇಳಿದ್ರು ವಿಶೇಷ ವಿಶೇಷ ಅಂತಿರಲ್ಲ, ಯಾವುದು ವಿಶೇಷ ಅಂತ. ನನಗೆ ಎಲ್ಲವೂ ವಿಶೇಷವೇ. ಶ್ರೀಮದ್ ರಾಮಾಯಣದ ಪ್ರತಿ ವಾಕ್ಯವೂ ಒಂದು ಮಂತ್ರ ಇದ್ದ ಹಾಗೆ ಇರಲಿ. ಈಗ ಈ ವಿಶೇಷವನ್ನು ನೋಡೋಣ. ಸೀತಾರಾಮರು ದಶರಥ, ವಸಿಷ್ಠ ಇತ್ಯಾದಿ ಆಪ್ತ ವಲಯದ ಜೊತೆಗೆ ವಾಪಸ್ಸು ಹೋಗ್ತಾ ಇದ್ದಾರೆ. ದದರ್ಶ ಭೀಮ ಸಂಕಾಶಂ ಜಟಾಮಂಡಲಧಾರಿಣಂ. ಏನು ಧೂಮಕೇತು ಎದ್ದು ಬಿಟ್ಟಿದೆ, ಗಾಳಿ ಸುತ್ತಲೂ ಹೊಡಿತಾ ಇದೆ, ಸುಂಟರ ಗಾಳಿಯಂತೆ. ಅದರಲ್ಲಿ ಕೆಂಪು ಕಣ್ಣುಗಳು ಕಾಣಿಸ್ತಾ ಇದೆ. ದದರ್ಶ ಭೀಮ ಸಂಕಾಶಂ ಜಟಾಮಂಡಲಧಾರಿಣಂ ಭಾರ್ಗವಂ ಜಾಮದಗ್ನ್ಯಂ ರಾಜ ವಿಮರ್ದನಂ. ಕ್ಷತ್ರಿಯರನ್ನೆಲ್ಲ ತುಂಡರಿಸಿ ಆಗಿನ ಕಾಲದಲ್ಲಿ ಭಾರ್ಗವಂ ಜಾಮದಗ್ನ್ಯಂ, ಜಮದಗ್ನಿಯ ಮಗನಾಗಿರತಕ್ಕಂತಹ
ಭಾರ್ಗವ ರಾಮ ಬರ್ತಾ ಇದ್ದಾನೆ. ಕೈಲಾಸಮೇವ ದುರ್ಧರ್ಷಂ ಕಾಲಾಗ್ನಿಮೇವ ದುಸ್ಸಹಂ. ಅವನು ನೋಡೋಕೆ ಆಗ್ತಾ ಇಲ್ರಿ, ಅಷ್ಟು ಭೀಕರವಾಗಿದ್ದಾನೆ, ಅಷ್ಟು ಕಾಂತಿಯುಕ್ತವಾಗಿದ್ದಾನೆ. ಆತನನ್ನು ನೋಡಿದರೆ ಎಲ್ಲರೂ ಹೆದರ್ಕೊಳ್ತಾ ಇದ್ದಾರೆ, ಬರ್ತಾ ಇದ್ದಾನೆ. ಪರಶುರಾಮರಿಗೆ ಬಹುಶಃ 2 ಕಾರಣಗಳಿಂದ ಶ್ರೀರಾಮರ ಬಗ್ಗೆ ವಿರೋಧ ಇದೆ. ರಾಮ ಶಬ್ದ ಪ್ರಯೋಗವಾಗಿದ್ದು ಆ ರೀತಿ ಪರಶುರಾಮರಲ್ಲಿ, ರಾಮ ಅಂತ. ಪರಶು ಅಂದರೆ ಕೊಡಲಿಯನ್ನು ಹಿಡ್ಕೊಂಡಿರ್ತಕ್ಕಂಥ ರಾಮ. 2ನೇದು, ನಾನೇ ಕೊಟ್ಟಿದ್ದಂತಹ ಶಿವಧನುಸ್ಸನ್ನು ಶ್ರೀರಾಮರು ಮುರಿದು ಬಿಟ್ರಲ್ಲ. ಅವರು ಮುರಿದಿದ್ದಲ್ಲ ಅನ್ನೋದಕ್ಕೆ ನಾನು ನೆನ್ನೆಯೆಲ್ಲ ವಿವರಣೆ ಕೊಟ್ಟಿದ್ದೇನೆ ನಿಮಗೆ. ಅದು ಮುರಿದಿದ್ದಲ್ಲ, ಶಿವ ಅದನ್ನು ರಕ್ಷಣೆ ಮಾಡ್ತಾ ಇದ್ದ. ನಿಮಗೆ ನಾನು ನೆನ್ನೆ ಹೇಳಿದ ಅರ್ಥ ಆಯ್ತಾ? ಕುವೆಂಪು ಮಹಾಕವಿಗಳು ಎಷ್ಟು ಅದ್ಭುತವಾಗಿ ಬರೀತಾರೆ ಅಂದರೆ, ತುಕ್ಕಡರಿ ಉರಿಯಲ ಶಿವಧನುಂ ಎನ್ನುತ್ತ ಸೀತಾನಾರಿ ಮನದಿ ನೆನೆದಳೋ. ಆ ಶ್ರೀರಾಮರು ಆ ಧನುಸ್ಸನ್ನು ಹಿಡ್ಕೊಳ್ಳಿಕ್ಕೆ ಹೋದಾಗ ಸೀತೆ ಮೇಲೆ ಕೂತ್ಕೊಂಡಿದ್ದಲ್ಲ ಅಂದ್ಕೊಳ್ತಾಳಂತೆ, ಮುರಿದೋಲಿ ಬೇಗ ಮುರಿದೋಲಿ, ಮುರಿದವರು ನಮಗೋವರೆಗೂ ಮದುವೆ ಆಗಲ್ವೇ ಅಂತ ಆಕೆ ಆತಂಕ ಅಂತ. ಅದಕ್ಕೆ ಕುವೆಂಪು ಅವರು ಹೇಳ್ತಾರೆ, ಮರೆಯಿತು, ಸೀತಾದೇವಿ ಮರೆತು ಬಿಟ್ಲು ಅಂತ ಕಾಣುತ್ತೆ, ಮರೆಯಿತು. ಬೇರೆ ಬಣಗರ ಸರಿಂ ಲಂಕೇಶನಿಂ ದಶರಥ ತನೂಜನಗಾಗಿ ಕಾಯ್ದಿತ್ತು ಅದು ಎಂಬುದಂ ಮರೆತು. ಅಕಸ್ಮಾತ್ ಒಂದು ಕ್ಷಣ ಯೋಚನೆ ಮಾಡಿ, ಆ ಧನುಸ್ಸೇನಾದರೂ ದುರ್ಬಲವಾಗಿದ್ದರೆ, ಶ್ರೀರಾಮರು ಬರುವುದಕ್ಕಿಂತ ಮುಂಚೆ ಯಾರ್ಯಾರೋ ಬಂದು ಎತ್ತಿದಾರಲ್ರಿ, ಅಲ್ಲಿ ಮುರಿದೋಗ್ಬಿಡ್ತು ಅಂತ ಇಟ್ಕೊಳ್ರಿ. ಆಗ ಸೀತೆ ಗತಿ ಏನು? ಯಾರನ್ನು ಮದುವೆ ಆಗಬೇಕಾಯಿತು? ಶಿವರಕ್ಷೆ, ಶುಭರಕ್ಷೆ, ಮಂಗಳ ರಕ್ಷೆ, ಮಾಂಗಲ್ಯ ರಕ್ಷೆ. ಮಂಗಲ ಅಂದರೆ ಮಂಗಳಾರತಿ ಎನ್ನುವ ಅರ್ಥದಲ್ಲಿ ಈ ಮಾಂಗಲ್ಯ ಧಾರಣೆ ಹೇಳ್ತಿಲ್ಲ. ಮಂಗಲ ಅಂದರೆ ಸುಮಂಗಲ ಅಂತ, ಶುಭವಾದ ರಕ್ಷೆ ಸೀತೆಗೆ ಇದ್ದಿದ್ದರಿಂದ ಈಶ್ವರ ಅದನ್ನು ಕಾಯ್ತಾ ಇದ್ದಾನೆ. ಮತ್ತೆ ಯಾರೋ ಆ ಧನುಸ್ಸನ್ನು ಎತ್ತಿ ಹೆದೆ ಏರಿಸಬಾರದು ಅಂತ ಹೇಳಿ ಅದಕ್ಕೆ ರಕ್ಷಕನಾಗಿದ್ದಾನೆ ಈಶ್ವರ. ವಿಷ್ಣುವೇ ಬರಬೇಕು, ವಿಷ್ಣುವೇ ರಾಮರಾಗಿ ಬರಬೇಕು, ಆ ರಾಮರು ಬಂದವರೇ ಸೀತೆಯನ್ನು ವಿವಾಹವಾಗಬೇಕು. ಹಾಗೆ ಆಗಬೇಕಾದ್ರೆ ಧನುಸ್ಸು ಬಗ್ಗಬಾರದು, ಶ್ರೀರಾಮರು ಕೈ ಇಡಬೇಕು, ಆಗಲೇ ಬಗ್ಗಬೇಕದು. ಎಷ್ಟು ಅದ್ಭುತವಾದಂಥ ಚಿಂತನೆ. ಪ್ರಾಣಮಯನಾಗಿ ನಿಮಿರ್ದನ್ ಪೇಳಲೇಂ. ಕುವೆಂಪು ಅವರು ಕೂಗುತ್ತಾರೆ, ಹಾಗೆ ಹೇಳ ಏನಾಯಿತು ಅಂತ. ಹಠಾತ್ತನೇ ರಾರಾಜಿಹಿತು ಜಾನಕಿಯ ಕಣ್ಗೆ ಶಿವಮೂರ್ತಿ ಕೋದಂಡದಿ ಮೂಡಿ ಮೈದೋರಿ ಶಿಶಿಧರಂ ಜಟಾಮಂಡಲಧಾರಿಣಂ ದೇವಗಂಗೋತ್ತಮಾಂಗಂ ವಿಭೂತಿ ಶೋಭಿತ ಕಲೇವರನ್ ಶಂಕರ ಭಯಂಕರ ಪಿನಾಕಿ ಎದ್ದು ಬಂದಿದ್ದಾನೆ ಮೇಲೆ ಆ ಧನುಸ್ಸಿನಿಂದ. ಅಲ್ಲಿಯ ತನಕ ರಕ್ಷಣೆ ಮಾಡಿದ್ದಾನೆ ಧನುಸ್ಸನ್ನು. ಯಾರು ಬರಬೇಕೋ, ಯಾರಿಗೆ ಆ ಧನುಸ್ಸು ಬಗ್ಗಬೇಕೋ, ಯಾರಿಂದ ಸೀತಾದೇವಿಗೆ ಮಾಂಗಲ್ಯ ಧಾರಣೆ ಅದಿಲ್ವಲ್ಲಪ್ಪ, ಯಾರಿಗೆ ಸೀತೆ, ಯಾರಿಂದ ಆ ಸೀತೆಗೆ ವಿವಾಹ ಆಗಬೇಕೋ, ಕಲ್ಯಾಣವಾಗಬೇಕೋ, ಅವರಿಗಾಗಿ ಕಾಯ್ತಾ ಇದ್ದಾನೆ ಈಶ್ವರ. ಯಾವಾಗ ಶ್ರೀರಾಮರು ಬಂದರು, ಹೇಗೆ ಬಂದ್ರಿ? ಎಷ್ಟು ಅದ್ಭುತವಾದ ಚಿತ್ರಣ ಅದು. ಬಂದು ಬಾಗಿ ಬಿಲ್ಲಿಗೆ ಮೈ ಚಾಚಿ ನಮಿಸಿ ನಿಮರ್ದನ್. ಅವನು ಅದು ಎತ್ತೋದಕ್ಕೆ ಮುಂಚೆ ಅದಕ್ಕೆ ನಮಸ್ಕಾರ ಮಾಡ್ತಾನೆ, ಬಿಲ್ಲಿಗೆ ನಮಸ್ಕಾರ ಮಾಡಿ ಎತ್ತುತ್ತಾನೆ, ಹೆದೆ ಏರ್ಸೋಕೆ ಹೋಗ್ತಾನೆ, ಅದು ಮುರಿದು ಹೋಗುತ್ತೆ. ಯಾಕೆ ಮುರಿದು ಹೋಯಿತು? ಶಿವಶಕ್ತಿ ಇಲ್ಲ ಅಲ್ಲಿ. ಅದು ಸಾಧಾರಣವಾದ ಧನುಸ್ಸಾಯಿತು. ಈಶ್ವರನ ಉಪಸ್ಥಿತಿ ಎಲ್ಲಿಯ ತನಕ ಆ ಬಿಲ್ಲಿನ ಒಳಗೆ ಇತ್ತೋ ಯಾರೂ ಎತ್ತಲಿಕ್ಕೆ ಆಗ್ತಾ ಇರಲಿಲ್ಲ. 8 ಗಾಲಿಗಳ ಮೇಲೆ ಇರತಕ್ಕಂಥ ಆಸನದಲ್ಲಿ ಆ ಧನುಸ್ಸು ಮಲಗಿದೆ. 5,000 ಜನ ಕಟ್ಟಾಳುಗಳು ಎಳ್ಕೊಂಡು ಬಂದಿದ್ದಾರೆ ಅದನ್ನು ಲೀಲಾಜಾಲವಾಗಿ ಹೀಗೆ ಎತ್ತಿದ್ದಾರೆ. ಇದು ಪರಶುರಾಮನಿಗೆ ಗೊತ್ತಿಲ್ಲ. ವಿಷ್ಣು ಧನುಸ್ಸನ್ನು ಹೊಂದಿರತಕ್ಕಂಥವನು ಪರಶುರಾಮ. ಈಗ ಆ ಧನುಸ್ಸು ಶಿವಧನುಸ್ಸು. ಪರಶುರಾಮರು ಸದಾ ಶಿವಭಕ್ತರು, ತನ್ನ ಗುರು, ತನ್ನ ದೈವ, ಅದರ ಧನುಸ್ಸನ್ನು ಮುರಿದು ಬಿಟ್ಟಿದ್ದಾನಲ್ಲ ಈ ಶ್ರೀರಾಮರು ಅಂತ ಅವರಿಗೆ ಸಿಟ್ಟು. ಹೀಗಾಗಿ ಬಂದಿದ್ದಾರೆ. ಕೃಷ್ಣವರ್ಣದ ರಾಮ, ಜಟಯ ಕಟ್ಟಿದ ರಾಮ, ಕ್ರುದ್ಧ ರಾಮ, ಜಮದಗ್ನಿ ಪ್ರಿಯ ರಾಮ, ತಾಯ ತರಿದ ರಾಮ, ಕ್ಷತ್ರಿಯರ ಯಮ ರಾಮ, ಕೊಡಲಿ ರಾಮ, ಬೆಂಕಿಯುಗುಳುವ ರಾಮ, ಗುಡುಗು ನಡಿಗೆಯ ರಾಮ.
ಶಿವಧನುವ ಮುರಿದಿಟ್ಟು ಸೀತೆಯಲಿ ಮನ ಇಟ್ಟ ಶುಭರಾಮಗೆದುರಾದ ಪರಶುರಾಮ. ಶ್ರೀರಾಮರು ಸೀತೆಯಲ್ಲಿ ಲಗ್ನವಾಗಿ ಸಂತುಷ್ಟರಾಗಿ ಹೋಗ್ತಾ ಇದ್ದಾರೆ ದಶರಥನ ಜೊತೆಗೆ. ಎದುರಾದ ಪರಶುರಾಮ, ಪರಶು ಪರಶು ಅಂದರೆ ಮತ್ತೊಂದು ಅರ್ಥ ಕೆಟ್ಟ ನುಡಿ ಅಂತ, ಬಿಸಿ ಭಾಷೆ ಅಂತ, ಅವಾಚ್ಯ ಅಂತ. ಪರಶುರಾಮರು ಬಂದಿದ್ದಾರೆ, ನಿಂತಿದ್ದಾರೆ, ದಶರಥನನ್ನು ನೋಡಿ ಮೂದಲಿಸ್ತಾ ಇದ್ದಾರೆ. ಹೇಳಿ ನೀವು, ನಾನು ಕ್ಷತ್ರಿಯರೇ ಇಲ್ಲದಂತೆ ಪೃಥ್ವಿಯನ್ನು ಮಾಡುತ್ತೇನೆ ಎನ್ನುವ ಪ್ರತಿಜ್ಞೆಯನ್ನು ಹೊಂದಿ ಬಂದಿದ್ದಾಗೆಲ್ಲ ನೀನು ನಿನ್ನ ಹೆಂಡತಿಯನ್ನು ಪಕ್ಕದಲ್ಲಿ ಕೂಡಿಸಿಕೊಂಡು ಕಂಕಣ ಕಟ್ಕೊಳ್ತಾ ಇದ್ದೆ. ನೀನು ಪರಶುರಾಮದ ನಿಯಮ ಇತ್ತು, ಎಲ್ಲ ಕ್ಷತ್ರಿಯರನ್ನೂ ಧ್ವಂಸ ಮಾಡ್ತೀನಿ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ ಮೇಲೆ ಒಂದು ಅಡ್ಡ ನಿಯಮ ಇಟ್ಟರು, ಒಂದು ಅಪವಾದ ಇಟ್ಟರು. ನಾನು ಹೋದಾಗ ಯಾವುದಾದರೂ ರಾಜ ಮದುವೆ ಮಾಡಿಕೊಳ್ತಾ ಇದ್ದರೆ ಅವರನ್ನು ಭಂಗ ಮಾಡಲ್ಲ, ಮುಂದಕ್ಕೆ ಹೋಗ್ತೀವಿ. ಈ ದಶರಥ ಜನಕ ಏನು ಮಾಡ್ತಾ ಇದ್ರು ಅಂದರೆ, ಪರಶುರಾಮ ಬರ್ತಾನೆ, ಪಕ್ಕದಲ್ಲಿ ಹೆಂಡತಿನ ಕುಡಿಸ್ಕೊಂಡ್ಬಿಡೋದು. ಅಷ್ಟು ದೂರದಿಂದ ನೋಡ್ತಾನೆ, ಓ ಹೆಂಡತಿ ಇದಲ್ಲ, ಬೇಡ ಹೋಗೋಣ ಅಂತಾನು. ಈ ದಶರಥನಕ ಪರಶುರಾಮ ಬಂದಾಗೆಲ್ಲ ಒಬ್ಬವನ್ನು ಕುಡಿಸ್ಕೊಳ್ತಾ ಇದ್ದ. 350 ಜನ ಆಗಿಬಿಟ್ಟಿದ್ರು ಅವನಿಗೆ ಹೆಂಡತಿ. ನೀವು ಶ್ರೀರಾಮರ ವ್ಯಕ್ತಿತ್ವವನ್ನು ಗಮನಿಸಬೇಕಾದ್ದು ಅವರಪ್ಪನಿಗೆ 350 ಜನ ಹೆಂಡತಿಯರಿದ್ದರು ಅನ್ನೋದು. ನೀವೇನು ಮಾಡ್ತೀವಿ, ನಮ್ಮಪ್ಪನಿಗೆ 350 ನಂಗೂ ಒಂದು 100 ಇರಲಿ ಅಂತೀವಿ ನಾವು. ಶ್ರೀರಾಮರು ಹಾಗೆ ಹೇಳಿಲ್ವಲ್ರಿ. ಅಂಥ ಅದ್ಭುತವಾದ ಕಾನೂನನ್ನೇ ಬದಲಾವಣೆ ಮಾಡಿದಂತಹ ಆ ವ್ಯಕ್ತಿ ಚಿತ್ರ ಶ್ರೀರಾಮರು. ಪರಶುರಾಮರು ಬಂದರು, ದಶರಥನನ್ನು ನೋಡಿದರು, ದಶರಥನ ಬೈತಾ ನಿಂತ್ಕೊಂಡ್ರು. ಏನು ಅಂದ್ಕೊಂಡಿದೀಯಾ, ನಾನು ಯಾರು, ನನ್ನ ಎದುರು ದಶರಥ ನಡುಗ್ತಾನೆ. ಬರೀ ದಶರಥನೇನು ರಾಮ 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 ಅಂತ ವಸಿಷ್ಠರೇ ರಾಮಜಪವನ್ನು ಮಾಡಿಬಿಟ್ರಂತೆ ಪರಶುರಾಮರು ಬರ್ತಾ ಇದ್ದಿದ್ದು. ಅಷ್ಟು ಭೀಕರತೆ ಪರಶುರಾಮ ಅಂತಂದು ನೋಡಿ. ಶ್ರೀರಾಮರ ಒಂದೊಂದು ನಡೆಯೂ ಏನು ಅದ್ಭುತವಾದಂಥ ಪಾಠವನ್ನು ನಮಗೆ ಹೇಳುತ್ತೆ. ಪರಶುರಾಮರು ಬಂದಿದ್ದಾರೆ, ಕೂಗಾಡಿದ್ದಾರೆ, ಕಿರಿಚಾಡ್ತಾ ಇದ್ದಾರೆ. ಶ್ರೀರಾಮರು ಮೌನವಾಗಿದ್ದಾರೆ. ಮೊದಲು ಅಪ್ಪ ಇದ್ದಾನೆ, ಅಪ್ಪನೆದುರು ನಾನೇನು ಮಾತಾಡೋದು ಅಂತ ಅದೊಂದು ಗೌರವ, ತಂದೆಗೆ ಕೊಡಬೇಕಾದ ಗೌರವ. ಈಗಿನ ಹುಡುಗರಿಗೆ ಗೊತ್ತಿಲ್ಲದೆ ಇರೋ ಗೌರವ ಅದು. ಅಪ್ಪ ಇದ್ದಾಗ ಮಕ್ಕಳು ಮಾತಾಡಬಾರ್ದು ಅಂತ, ಯಾರ ಜೊತೆಗಾದ್ರು ಸಂಭಾಷಣೆ ಆಗಬೇಕಾದ್ರೆ ತಂದೆ ಮಾತಾಡಬೇಕು, ಮನೆಯ ಹಿರಿಯ ಅಂತ. ಆದರೆ ಪರಶುರಾಮರು ರಾಮರನ್ನು ನೋಡಿ ಕೆಣಕಿದ್ರು, ನೀನೇನೋ ರಾಮ ಅಂತ. ಅವರಪ್ಪ ನಡುಗ್ತಾ ಇದ್ದಾರೆ, ಏನು ಮಾಡೋದೀಗ ಮಗ? ಶ್ರೀರಾಮರ ಸಾತ್ವಿಕತೆ, ಶ್ರೀರಾಮರ ಸುಭಗತೆ, ಶ್ರೀರಾಮರ ಅಕಂಪಿತ ಸ್ಥಿರ ಚಿತ್ತ, ಅವರ ಮಾತು. ನಾನು ಸಾಧ್ಯ ಆದರೆ ಅವರ ಭಾಷೆಯ ಬಗ್ಗೆ ಮಾತಾಡ್ತೀನಿ ಮುಂದೆ. ಸ್ವತು ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂಚ ಭಾಷತೆ ಅಂತ ಶ್ರೀರಾಮರ ಬಗ್ಗೆ ವಸಿಷ್ಠರ ಪರಾಕು. ಮೃದುಪೂರ್ವಂಚ ಭಾಷತೆ, ಮೃದುವಾಗಿ ಮಾತಾಡ್ತಾನಂತ. ಪೂರ್ವಭಾಷೀಯಾತ, ನೀವು ಮಾತಾಡಿಸ್ಲಿ ಅಂತ ಕಾಯಲ್ಲ ಅವರು. ಪರಿಚಯ ಇದ್ರೆ ಅವರೇ ಮಾತಾಡ್ಸೋಕೆ ಶುರು ಮಾಡಿಬಿಡ್ತಾರೆ. ಪರಶುರಾಮರು ಇಷ್ಟೆಲ್ಲ, ಈ ದೃಶ್ಯವನ್ನು ನೀವು ಕಲ್ಪನೆ ಮಾಡ್ಕೋಬೇಕು. ಪರಶುರಾಮರು ಕೂಗಾಡ್ತಾ ಇದ್ದಾರೆ, ಸಿಟ್ಟು ಮಾಡ್ಕೊಂಡಿದ್ದಾರೆ, ಕೊಚ್ಕೊಳ್ತಾ ಇದ್ದಾರೆ, ಏನೇನೋ ಹೇಳ್ತಾ ಇದ್ದಾರೆ. ಶ್ರೀರಾಮರು ಹೇಗೆ ಮಾತಾಡಬೇಕು? ಎಲ್ಲ ಕ್ಷತ್ರಿಯ, ಕ್ಷತ್ರಿಯರನ್ನು ನಿರ್ನಾಮ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡಿ ಹೊರಟವನು ನಾನು, ನನಗೆ ಸಿಕ್ಕಿಲ್ಲ ನೀನು, ಈಗ ಸಿಕ್ಕಿದೀಯಾ, ಹೀಗೆಲ್ಲ ಮಾತಾಡ್ತಾ ಇದ್ದಾರೆ ಪರಶುರಾಮರು. ಈಗ ರಾಮರು ಹೇಗ್ರಿ ಉತ್ತರ ಕೊಡಬೇಕು? ಉರಿದು ಉರಿದು ಬೀಳ್ತಾ ಇರತಕ್ಕಂಥ ಪರಶುರಾಮರು. ತಕ್ಷಣ ನನಗೆ ಬ್ರಿಟಿಷರ ನೆನಪಾಗುತ್ತೆ. ಬಂದೂಕುಗಳನ್ನ ಹಿಡ್ಕೊಂಡು, ಫಿರಂಗಿಗಳನ್ನ ಹಿಡ್ಕೊಂಡು, ಸಮವಸ್ತ್ರಗಳನ್ನು ತೊಟ್ಕೊಂಡು ನಮ್ಮ ಮೇಲೆ ಹೊಡೆದು ಚೆಚ್ಚಿ ರಕ್ತ ಕಾರಿಸಿ ಸಾಯಿಸ್ತಾ ಇದ್ರು ಅವರು. ಅವ್ರು ಉತ್ತರ ಹೇಗೆ ಕೊಡಬೇಕು? ನಾವು ಬಂದೂಕು ತಗೊಂಡು, ನಮ್ಮ ಬಂದೂಕೆ ಗೊತ್ತಿಲ್ಲ, ಬರೀ ಲಾಠಿ ಒಂದೇ ಗೊತ್ತಿತ್ತು, ಒಂದು ದೊಣ್ಣೆ ಹಿಡ್ಕೊಂಡಿದ್ವಿ ನಾವು ಅಷ್ಟೇ. ನಮ್ಮ ಹತ್ರ ಏನೂ ಆಯುಧವೇ ಇರಲಿಲ್ಲ, ಅವಾಗ ಗೊತ್ತೇ ಇರಲಿಲ್ಲ ಏನು. ಅವ್ರ ಹತ್ರ ಎಲ್ಲ ಇದೆ. ಶತ್ರು ಒಬ್ಬನು ಮೇಲೆ ಬಿದ್ದಾಗ ಹೇಗೆ ವರ್ತಿಸಬೇಕು ನಾವು? ಭಾರತದ ವಿದೇಶಾಂಗ ನೀತಿ ಇದರ ಮೇಲೆ ನಿಂತಿರತಕ್ಕಂಥದ್ದು. ಈಗಲೂ ಹಾಗೆ ಇದ್ದೇವೆ ನಾವು.
ಶ್ರೀರಾಮರು ಹೇಳಿದರು. ಪರಶುರಾಮರನ್ನು ನೋಡಿ ನಮಸ್ಕಾರ ಅಂದರು. ವಯಸ್ಸಾಗಿದೆ ಅವರು. ಕೇಳಿಸ್ಕೊಳ್ಳಿ ರಾಮರ ಮಾತು. ಏನು ಮಾತಾಡ್ತಾ ಇದೀಯ ನೀನು? ನೀನು ಬಹಳ ದೊಡ್ಡ ಮನುಷ್ಯನೋ, ನಿನ್ನಲ್ಲಿರೋ ಅಷ್ಟೇ ಶಕ್ತಿ ನನಗೂ ಇದೆ ಅಂತ ಹೇಳಲಿಲ್ಲ. ಏನು ಹೇಳಿದರು? ಶ್ರುತವಾನಸ್ಮಿ ಯತ್ ಕರ್ಮ ಕೃತವಾನಸಿ ಭಾರ್ಗವ ಅನುರುದ್ಧ್ಯಾಮಹಂ ಬ್ರಹ್ಮನ್ ಪಿತುರಾಣ್ಯಮಾಸ್ಥಿತಃ. ಪರಶುರಾಮರೇ ನಮಸ್ಕಾರ ಏನ್ರಿ, ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಿ ನೀವು. ಶ್ರುತವಾನಸ್ಮಿ ಯತ್ಕರ್ಮ ಕೃತವಾನಸಿ ಭಾರ್ಗವ. ಪರಶುರಾಮರೇ, ನೀವು ಯಾವ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೀರೋ 21 ಬಾರಿ ಭೂ ಪ್ರದಕ್ಷಿಣೆಯನ್ನು ಮಾಡಿ ದುಷ್ಟ ಕ್ಷತ್ರಿಯರನ್ನೆಲ್ಲ ನಿರ್ನಾಮ ಮಾಡ್ತೀನಿ ಅಂತ ಹೇಳಿ ಎಲ್ಲ ಕ್ಷತ್ರಿಯನ್ನು ಧ್ವಂಸ ಮಾಡಿಬಿಟ್ರಲ್ಲ, ಕ್ಷತ್ರಿಯ ರಾಮ ಈ ಮಾತು ಹೇಳ್ತಾ ಇದ್ದಾನೆ. ಅದಕ್ಕೆ ನಾನು ಮೊನ್ನೆ ಮಾತಾಡ್ತಾ ಹೇಳಿದೆ, ಹೇಳಿದ್ನೋ ಎಲ್ಲೋ ಅವಕಾಶ ಇಲ್ಲ ಅಂತ. ರಾಮ ಜನನದ ರಹಸ್ಯ 4 ಜನ ಯಾಕಯ್ಯ ಹುಟ್ಟಿದ್ರು ಅಂದರೆ, ಈ 4 ಮಂದಿಯು ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರ ಇವರು. 4 ಜನರು ಅಂದಿಗೆ ಇದ್ದಂತಹ ಚತುರ್ವರ್ಣಗಳನ್ನು ಪ್ರತಿನಿಧಿಸ್ತಕ್ಕಂಥವರು. ಚತುರ್ವರ್ಣಗಳನ್ನು ಪ್ರತಿನಿಧಿಸಿ ಇಬ್ಬರು ಅಣ್ಣತಮ್ಮಂದಿರಾಗಿರ್ತಕ್ಕಂಥವ್ರು. ಪ್ರಪಂಚಕ್ಕೆ, ನಮ್ಮ ಭಾರತಕ್ಕೆ ಏನು ಸಂದೇಶ ಕೊಡ್ತು ಅಂದರೆ, ಈ ತತ್ವದ ಅಂಶ ಏನು ಅಂದರೆ ಗುರ್ತಾಕೋಬೇಕು. ಏನು ತಾತ್ವಿಕ ಅಂಶ ಅಂದರೆ, ಈ 4 ಮಂದಿ ಸಹೋದರರು 4 ವರ್ಣಗಳನ್ನು ಪ್ರತಿನಿಧಿಸುತ್ತಾ ನಾವೆಲ್ಲ ಅಣ್ತಮ್ಮಂದಿರ್ರಿ ಅನ್ನುವುದನ್ನು ತೋರಿಸ್ತಾ ಇದ್ದಾರೆ. ಶ್ರೀಮದ್ ರಾಮಾಯಣದಲ್ಲಿ ಆ 4 ಮಂದಿ ಅಣ್ಣ ತಮ್ಮಂದಿರು ಎಷ್ಟು ಅನುರಾಗಿಗಳಾಗಿದ್ದಾರೆ. ಅತ್ತ ನೋಡಿ, ಲಂಕೆಯಲ್ಲಿ ವಿಭೀಷಣನಿಂದ ಒದ್ದು ಬಿಡ್ತೀನಿ ಇನ್ನೊಬ್ಬನು ನಿದ್ದೆ ಮಾಡ್ತಾ ಇದ್ದೇನೆ, ಹಾಯಾಗಿ ನಾನೇ ದುಷ್ಟ ಲಂಪಟನಾಗಿದ್ದೇನೆ ಅಂತ ಕೂತ್ಕೊಂಡಿರ್ತಕ್ಕಂಥ ರಾವಣ. ಮಧ್ಯದಲ್ಲಿ ವಾಲಿ ಸುಗ್ರೀವರು ಒಬ್ರನ್ನೊಬ್ರು ಕಂಡ್ರಾಗೋದೇ ಇಲ್ಲ. ಇಲ್ಲಿ ನೋಡ್ರಿ, ರಾಜ್ಯ ನೀನ್ ತಗೋ ಒಬ್ಬರ ಮೇಲೊಬ್ರು ಹೇಳ್ತಾ ಇದ್ದಾರೆ. ಅಷ್ಟು ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಅಣ್ಣ ತಮ್ಮಂದಿರು. ಈಗ ಶ್ರೀರಾಮರು ಮುಂದೆ 1-2 ಸಲ ಹೇಳ್ತೀನಿ, ಬ್ರಾಹ್ಮಣ್ಯವನ್ನು ರೂಢಿಸಿಕೊಂಡವರು, ಕ್ಷಾತ್ರವನ್ನು ತಿರಸ್ಕಾರ ಮಾಡಿದ, ಅವರ ಬಾಯನಲ್ಲೇ ಹೇಳಿಸ್ತೀನಿ ನಿಮಗೆ. ಕ್ಷಾತ್ರವನ್ನು ತಿರಸ್ಕಾರ ಮಾಡಿ ನಾನು ಬ್ರಹ್ಮರ್ಷಿ ಅಂತ ಹೇಳಿಕೊಂಡವರು. ಈಗ ಹೇಳ್ತಾ ಇದ್ದಾರೆ ಪರಶುರಾಮರಿಗೆ, ಅನುರುದ್ಧ್ಯಾಮಹಂ ಬ್ರಹ್ಮನ್. ಅಯ್ಯ ಪರಶುರಾಮ, ನೀನು ಮಾಡಿದ ಕೆಲಸಕ್ಕೆ ನನ್ನ ಅನುಮೋದನೆ ಇದೆ. ಕ್ಷತ್ರಿಯರ ಧ್ವಂಸ ಮಾಡಿದ್ದನ್ನ ಕ್ಷತ್ರಿಯ ರಾಜರಾಗಿರತಕ್ಕಂಥ ಶ್ರೀರಾಮರು ಹೇಳ್ತಾ ಇದ್ದಾರೆ, ನೀನು ಮಾಡಿದ್ದಕ್ಕೆ ನನ್ನ ಅನುಮೋದನೆ ಇದೆ. ಅನುರುದ್ಧ್ಯಾಮಹಂ ಬ್ರಹ್ಮನ್. ಯಾಕೆ ಅಂದರೆ, ನಾನು ಹಿಂದಾಗಲೇ ಮಾತಾಡ್ತಾ ತ್ರಿಶಂಕುವಿನ ಸಂದರ್ಭ ಹೇಳಿದೆ ನಿಮಗೆ, ನಮಗೆ ಎಷ್ಟೇ ಪ್ರಯತ್ನ ಪಟ್ಟರು ತೀರಿಸಲಿಕ್ಕೆ ಋಣ ಪರಿಹಾರ ಆಯಿತು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲದ ಒಂದು ಋಣ ಅಂದರೆ ತಂದೆ ತಾಯಿ ಋಣ. ಏನು ಕೊಟ್ಟು ತಂದೆ ತಾಯಿಗಳಿಗೆ ತೃಪ್ತಿಪಡಿಸ್ಲಿಕ್ಕಾಗುತ್ತೆ? ನೀವೇನು ಕೊಟ್ಟರೂ ಸಂತೋಷ ಆಗುತ್ತೆ, ಆ ಮಾತು ಬೇರೆ. ಆದರೆ ನಿಮ್ಮನ್ನು ಹೆತ್ತು ಹೊತ್ತು ಸಾಕಿ ಸಲಹಿ, ಗೊತ್ತಿಲ್ಲ ಅವರ ಯೌವನದಲ್ಲಿ, ಅವರ ಸ್ಥಿತಿಯಲ್ಲಿ, ಅವರ ಹಣಕಾಸಿನ ಸಮಸ್ಯೆ ಏನಿತ್ತು ಅದನ್ನು ನಮಗೇನು ಗೊತ್ತಾಗೋದಿಲ್ಲ. ಅದೇನೂ ನಿಮಗೆ ಗೊತ್ತಾಗದಂತೆ ನಿಮಗೆಲ್ಲ ರಕ್ಷಣೆ ಕೊಟ್ಟರಲ್ರಿ. ನಮ್ಮ ತಂದೆ ತಾಯಿಗೆ ನಾವು ಏನು ಕೊಡಬಲ್ಲೆವು? ಅದು ಋಣ ಪರಿಹಾರ ಸಾಧ್ಯವೇ ಇಲ್ಲ. ಶ್ರೀರಾಮರು ಹೇಳ್ತಾ ಇದ್ದಾರೆ ನೋಡಿ ಈ ಅಂಶವನ್ನು, ಪಿತುರಾಣ್ಯಮಾಸ್ಥಿತಃ. ನೀನು ಪಿತೃ ಋಣವನ್ನು ತೀರಿಸಲಿಕ್ಕಾಗಿ ನನ್ನ ವಂಶದವರನ್ನು ಧ್ವಂಸ ಮಾಡಿದರೂ ಚಿಂತೆ ಇಲ್ಲ, ನಾನು ನಿನ್ನ ಅನುಮೋದನೆ ಮಾಡ್ತಾ ಇದ್ದೆ. ಆದರೆ ಇದಿಷ್ಟು ಪರಶುರಾಮನಿಗೆ ಗೌರವವನ್ನು ಕೊಟ್ಟು ಮಾನ್ಯ ಮಾಡಿದ್ದು. ಮುಂದಿನ ವಾಕ್ಯವನ್ನು ಗಮನಿಸಬೇಕು. ಆದರೆ ಏನಪ್ಪ, ಶಕ್ತಿನೇ ಇಲ್ಲ ಅಂತ ಮಾತಾಡ್ತಾ ಇದೀಯಾ ನಮಗೆ? ಶರಂಚ ಪ್ರತಿಜಗ್ರಾಹ ಹಸ್ತಾಲ್ಲಘು ಪರಾಕ್ರಮ. ಪರಶುರಾಮರು ಹೇಳಿದ್ರು, ಆ ಶಿವಧನಸ್ಸನ್ನು ಮುರಿದಿದ್ದಂತೆ, ಎಲ್ಲಿ ವಿಷ್ಣು ಧನಸ್ಸನ್ನು ಮುರಿ, ನೀನು ಹಿಡ್ಕೊ ನೋಡೋಣ, ಹಿಡ್ಕೊಂಡು ಹೆದೇರ್ ಸಾಕು, ಆಮೇಲೆ ನಿನ್ನ ಹತ್ರ ಎಂಥ ಯುದ್ಧ ಮಾಡಬೇಕು ನಾನು ನೋಡ್ತೀನಿ ಅಂತ ಹೇಳಿದ್ರು ಪರಶುರಾಮರು. ಶರಂಚ ಪ್ರತಿಜಗ್ರಾಹ ಹಸ್ತಾಲ್ಲ, ಎಡಗೈನಲ್ಲಿ ಎಳೆದು ಬಿಟ್ರಂತೆ. ಹೀಗೆ ಅಲ್ಲಿ ಶಿವಧನುಸ್ಸನ್ನು ಮುರಿಯಲಿಕ್ಕೆ ಮನಸ್ಸಿಲ್ಲದೇ ಇದ್ರೋದು ಮುರಿದು ಹೋಯಿತು. ಇಲ್ಲಿ ವೈಷ್ಣವ ಧನುಸ್ಸನ್ನು ಹಿಡ್ಕೊಂಡು ಪರಶುರಾಮರು ಬಂದಿದ್ದಾಗ ಅದನ್ನು ಎಳೆದಿದ್ದಾರೆ, ಹೆದೇರಿಸಿದ್ದಾರೆ, ಠೇಂಕಾರ ಮಾಡಿದ್ದಾರೆ. ಪರಶುರಾಮರೇ, ಎಲ್ಲಿ ಬಿಡ್ಲಿ ಬಾಣ, ನಿಮ್ಮೇಲೆ ಬಿಡ್ಲಾ? ಈಗ ನೋಡಿ, ಈಗಿನ ದೃಶ್ಯ ನೋಡ್ಬೇಕು ನೀವು. ಇಷ್ಟೊತ್ತು ಕೂಗಾಡ್ತಾ ಇದ್ದಿದ್ಯಾರು? ಪರಶುರಾಮರು. ಸಮಾಧಾನ ಚಿತ್ರ ಆಗಿದ್ದಿದ್ಯಾರು?
ರಾಮರು. ಈಗ ರಾಮರು ಕ್ರುದ್ಧರಾಗಿದ್ದಾರೆ. ಆ ಬಿಲ್ಲನ್ನು ಎಳಕೊಂಡು ಅನುಸಂಧಾನ ಮಾಡಿ ಬಾಣವನ್ನು ತೆಗೆದಿದ್ದಾರೆ. ಹೇಳಿ, ಎಲ್ಲಿಗೆ ಬಿಡಬೇಕೋ? ಏನೋ ಯುದ್ಧ ಮಾಡ್ತೀನಿ ಅಂದಿದ್ದಾರೆ, ಹೇಳಿ. ಈಗ ಇಡೀ ದೃಶ್ಯವೇ ಬದಲಾವಣೆ. ಶ್ರೀರಾಮರು ಸಿಟ್ಟಾಗಿ ಧನುಸ್ಸನ್ನು ಹಿಡಿದು ಅನುಸಂಧಾನ ಮಾಡಿದರೆ ಪರಶುರಾಮರು ನಗುತ್ತಾ ನಿಂತುಕೊಂಡಿದ್ದಾರೆ, ನಮಸ್ಕಾರ ಅಂತ ಇದ್ದಾರೆ. ರಾಮನಿಗೆ ಹೆದರಿಕೆಯಿಂದ ಅಲ್ಲ, ಅರೆ ಗೊತ್ತಾಗೋಯ್ತು ಕಣೆ ನೀನು ಯಾರು ಅಂತ. ನಾನು ಯಾರೋ ದಾಶರಥಿ ಅಂದ್ಕೊಂಡಿದ್ದೆ, ಅಲ್ಲ ಯಾರೋ ದಶರಥನ ಮಗ ಆ ರಾಮ ಅಂತ ಎಲ್ಲರೂ ಹೇಳ್ತಾರೆ, ನಾನು ಹಾಗೆ ಅಂದ್ಕೊಂಡಿದ್ದೆ. ಶಿವಧನುಸ್ಸನೇನೋ ಮುರಿದು ಬಿಟ್ಟೆ ನೀನು ಅಂತ ಅಂದುಕೊಂಡಿದ್ದೆ ನಾನು. ಅಲ್ಲ, ಅಕ್ಷಯ್ಯಂ ಮಧುಹಂತಾರಂ ಜಾನಾಮಿ ತ್ವಾಂ ಸುರೋತ್ತಮಂ. ಈಗ ಗೊತ್ತಾಯ್ತು ಕಣಯ್ಯ. ಧನುಷಾ ಅಸ್ಯ ಪರಾಮರ್ಶಾತ್, ಯಾವಾಗ ನೀನು ನನ್ನ ಕೈನಲ್ಲಿರುವ ಧನುಸ್ಸನ್ನು ಎಳೆದುಕೊಂಡೆಯೋ ಆ ಕ್ಷಣದಲ್ಲಿ ಗೊತ್ತಾಗುತ್ತೆ ನೀನು ಯಾರು ಅಂತ. ಅಕ್ಷಯ್ಯಂ, ನಿನಗೆ ಸಾವೇ ಇಲ್ಲ ಕಣಪ್ಪ ನೀನು. ಅಕ್ಷಯ ಮಧುಹಂತಾರಂ, ಮಧು ಕೈಟ ಬರೆದು ನಾಶನ ಮಾಡಿದವನು ನೀನು. ಜಾನಾಮಿ ತ್ವಾಂ ಸುರೋತ್ತಮ್, ಜಾನಾಮಿ ಈಗ ಗೊತ್ತಾಗ್ತಾ ಇದೆ ನೀನು ಮಹಾವಿಷ್ಣು. ಶ್ರೀರಾಮರು ಮನುಷ್ಯರೋ ದೈವವೋ ಇಂತಿಂಥ ಸುಳುಹುಗಳಲ್ಲಿ ಕಾಣುತ್ತೆ. ಅಯೋಗ್ಯರಿಗೆ ಗೊತ್ತಾಗಲ್ಲ ಇದನ್ನು. ವಿಷ್ಣು ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ, ಮನುಷ್ಯನಾಗಿದ್ದಾನೆ. ಮನುಷ್ಯ ವೇಷವನ್ನು ತೊಟ್ಟಂತಹ ಸುರೋತ್ತಮ ಆತ. ಆದ್ದರಿಂದ ಅವರೇನು ಮಾಡೋ ಹಾಗಿಲ್ಲ, ಮಂತ್ರತಂತ್ರಗಳಿಲ್ಲ ಅವರ ಹತ್ರ. ತಂತ್ರ ಇದೆ, ಮಂತ್ರ ಇಲ್ಲ. ಬೇರೆ ಅವತಾರಗಳಂತೆ ಶ್ರೀರಾಮನು ವರ್ತಿಸಲಿಕ್ಕೆ ಸಾಧ್ಯವಿಲ್ಲ. ಮನುಷ್ಯ ಪ್ರಮಾಣದಲ್ಲಿ, ಮನುಷ್ಯ ಮಿತಿಯಲ್ಲಿಯೇ ವ್ಯವಹರಿಸಬೇಕು. ಇಲ್ಲ ಒಂದೊಂದು ಸಲ ಮಿಂಚು ಕಾಣುತ್ತೆ. ಇದು ಅಂಥ ಒಂದು ಸಂದರ್ಭ. ಜಾನಾಮಿ ತ್ವಾಂ ಸುರೋತ್ತಮಂ ಧನುಷಾಸ್ಯ ಪರಾಮರ್ಶಾತ್, ಯಾವಾಗ ನೀನು ನನ್ನ ಧನುಸ್ಸನ್ನು ಮುಟ್ಟಿಬಿಟ್ಟೆಯೋ, ಬೇರೆಯವರು ಮುಟ್ಟಿದರೆ ಸಿಡಿದು ಹೊಡೆದು ಬಿಡ್ತಾ ಇತ್ತು, ಮುಟ್ಟೋಕ್ಕಾಗ್ತಿತ್ತೇನ್ರಿ ಅಂತ. ಮುಟ್ಟಿದೀಯಾ, ಹೆದೆ ಏರಿಸಿದ್ದೀಯಾ, ಎಲ್ಲಿ ಬಿಡಲಿ ಅಂತ ಕೇಳ್ತಾ ಇದ್ದಿ. ಪರಶುರಾಮರು ಬದಲಾವಣೆ ಆಗಿಬಿಟ್ರು. ಹಸ್ತಿ ಹಸುವಾದಂತೆ, ಸರ್ಪ ಸರವಾದಂತೆ, ಜ್ವಾಲೆ ಸೊಡರಾದಂತೆ, ಶಿಲೆ ಬೆಣ್ಣೆಯಾದಂತೆ ಪರಶುರಾಮನಲ್ಲಿ ಪರಿವರ್ತನೆ ಆಗಿಬಿಟ್ಟಿದ್ದಾರೆ. ಹಸ್ತಿ ಹಸುವಾದಂತೆ, ಆನೆ ಇಲ್ರಿ ಹಸುವುದು, ಸರ್ಪ ಅಲ್ಲಲ್ಲ ಅದು ಸರ, ಸರ್ಪ ಸರವಾದಂತೆ, ಜ್ವಾಲೆ ಸೊಡರಾದಂತೆ ಎಲ್ಲ ಹೆಚ್ಚಿಟ್ಟಿದಾರಲ್ಲ ಹಾಗಾಗಿಬಿಟ್ಟಿದೆ. ಶಿಲೆ ಬೆಣ್ಣೆಯಾದಂತೆ, ಬಿರು ಬಿಸಿಲು ತಂಪಾಗಿ ರಾಮರನ್ನು ಹರಸುತ್ತ ಹಿಮಗಿರಿಗೆ ಹಾರಿದನು ಪರಶುರಾಮ. ಶ್ರೀರಾಮರಿಗೆ ಹರಿಸಿಬಿಟ್ಟ ಆತ. ವಯಸ್ಸಿನಲ್ಲಿ ದೊಡ್ಡವನಾತ, ಹಿಂದಿನ ಯುಗಕ್ಕೆ ಸಂಬಂಧಪಟ್ಟಂಥ ಅವತಾರ ಪುರುಷ. ಭಾಳ ಜನ ನನ್ನ ಈ ಪ್ರಶ್ನೆ ಕೇಳ್ತಾರೆ, ಪರಶುರಾಮರು ಶ್ರೀರಾಮರು ಒಂದೇ ಅವತಾರನಲ್ಲ, ಅದು ಹೇಗೆ ಭೇಟಿಯಾದರು? ಅರೆ, ಭಾರತಕ್ಕೆ ಹಳೆ ರಾಷ್ಟ್ರಪತಿಗಳು ಬದುಕಿದ್ರೆ ಹೊಸ ರಾಷ್ಟ್ರಪತಿಗಳು ಭೇಟಿ ಮಾಡಲೇಬಾರ್ದೆ? ಯಾರ ಇದಾರಪ್ಪ, ಯಾರ್ಯಾರು ಇದಾರಲ್ಲ ಇನ್ನು ಹಳಬರು, ಹಳೆಯ ರಾಷ್ಟ್ರ ಮಾತೆ ಇಂದು ಬದುಕಿದಾರಲ್ರಿ, ಅವರನ್ನು ಅಕಸ್ಮಾತ್ ಇವರು ಭೇಟಿ ಮಾಡಿದ್ರಪ್ಪ, ಪ್ರಣಬ್ ಮುಖರ್ಜಿ ಮಾಡಿಕೊಡ್ದೆ. ರಾಷ್ಟ್ರಪತಿಗಳಾಗಿರುವವರು ರಾಷ್ಟ್ರಪತ್ನಿಯಾಗಿದ್ದವರನ್ನೇ ಭೇಟಿ ಮಾಡೋದು ಏನು ತಪ್ಪಿದೆ? ಆದರೆ ಗಮನಿಸಬೇಕಾದ್ದೇನು, ಯಾವಾಗ ಪರಶುರಾಮರಿಗೆ ಗೊತ್ತಾಯಿತೋ ನನ್ನ ಸ್ಥಾನಕ್ಕೆ ಇವರು ಬಂದಿದ್ದಾರೆ ಅಂತ, ಮುಂದೆ ಪರಶುರಾಮರ ಸಂಗತಿಯೇ ಶ್ರೀಮದ್ ರಾಮಾಯಣದಲ್ಲಿ ತಿರುಗಿ ಕಾಣಿಸ್ಕೋಬೇಕಾದ್ರೆ ದ್ವಾಪರ ಯುಗಕ್ಕೆ ಬರಬೇಕು. ಅದು ಪ್ರಧಾನ ಅಲ್ಲ, ಆ ಭೀಷ್ಮರ ಗಲಾಟೆಗೋಸ್ಕರ ಓಡಿ ಬಂದರು ಅಷ್ಟೆ. ಪರಶುರಾಮರು ಹೇಳಿದರು, ಸ್ವಸ್ತಿ ತೇ ಅಸ್ತು ಪರಂತಪ. ಈ ಒಂದು ಪದದಿಂದಾಗಿ ಶ್ರೀರಾಮರು ದಿಗ್ವಿಜಯರಾಮರಾಗಿಬಿಟ್ರು. ಪರಂತಪ, ಪರಂತಪ ಅಂದರೆ ಪರರಿಗೆ ತಾಪವನ್ನು ಉಂಟು ಮಾಡತಕ್ಕಂಥವನು ನೀನಾಗ್ತೀಯ ಮುಂದೆ. ಅಕ್ಷಯ್ಯಂ ಮಧುಹಂತಾರಂ ಜಾನಾಮಿ ತ್ವಾಂ ಸುರೋತ್ತಮಂ ಧನುಷಾಸ್ಯ ಪರಾಮರ್ಶಾತ್ ಸ್ವಸ್ತಿತೇ ಅಸ್ತು ಪರಂತಪ. ನಿನಗೆ ಒಳ್ಳೇದಾಗಲಿ. ಪರಶುರಾಮನವರು ಕಿತ್ತಾಡಿಲ್ರಿ. ಎಷ್ಟೋ ಜನ ಇದನ್ನು ಪರಶುರಾಮ ಗರ್ವಭಂಗ ಅಂತಾರೆ. ಗರ್ವಭಂಗವೇ ಇಲ್ಲ ಅಲ್ಲಿ. ಅವರು ಒಪ್ಕೊಂಡ್ರು, ಶರಣಾಗತಿಯಾಗಿ ಹೋಯ್ತು. ನಾನೇ ನೀನಾಗಿ ಅವತರಿಸಿ ಬಂದಿದ್ದೀಯ, ನಾನು ಯಾಕೆ ನೀನಿದ್ದಾಗಿರಬೇಕು, ನಾನು ಹೋಗ್ತೀನಿ. ಭಂಗವೆಲ್ಲ ಮುಕ್ತಾಯ ಆಯಿತು. ಅಲ್ಲಿಗೆ ಕಾಂಡವು ಮುಕ್ತಾಯ ಆಗಿದೆ. ಅಯೋಧ್ಯಾಕಾಂಡದ ಆರಂಭ ಆಗಬೇಕು. ಶ್ರೀಮದ್ ವಾಲ್ಮೀಕಿ ಮಹರ್ಷಿಗಳ ಕಾವ್ಯ ಸಂಪತ್ತನ್ನು
ಶ್ರೀಮದ್ ವಾಲ್ಮೀಕಿ ಮಹರ್ಷಿಗಳು ಉಪಯೋಗಿಸ್ತಕ್ಕಂಥ ಪದಪ್ರಯೋಗಗಳನ್ನು, ವಾಲ್ಮೀಕಿ ಮಹರ್ಷಿಗಳು ಅಧ್ಯಾಯವನ್ನು ಕಾಂಡವನ್ನು ಉದ್ಘಾಟನೆ ಮಾಡತಕ್ಕಂಥ ಶೈಲಿಯನ್ನು ನಾವು ನೋಡಬೇಕು. ಮೊದಲನೆಯ ಕಾಂಡ ತಪಸ್ವಾಧ್ಯಾಯ ನಿರತಂ ಅಂತ ಆರಂಭ ಆಯಿತು. ಈಗ ನೋಡಿ ಅಯೋಧ್ಯಕಾಂಡ ಶುರುವಾಗ್ತಾ ಇದೆ. ಗಚ್ಚತಾ ಮಾತುಲಕುಲಂ ಭರತೇನ ತದಾನಘ ಶತ್ರುಘ್ನೋ ನಿತ್ಯ ಶತ್ರುಘ್ನ. ಗಚ್ಚತಾಂ ಮಾತುಲಕುಲಂ, ಹೋದ. ಎಲ್ಲಿ ಹೋದ? ಸೋದರ ಮಾವನ ಮನೆಗೆ ಹೋದ. ಇದು ಬಹಳ ದೊಡ್ಡ ತಪ್ಪಾಯಿತು. ನಿಮಗೆ ನಿಮ್ಮ ಸ್ಥಾನದಲ್ಲಿ ಇರುವ ಬಲ ಪರದೇಶದಲ್ಲಿರಲ್ಲ. ಗಚ್ಚತಾಂ, ಗಚ್ಚತ, ಹೋದಪ್ಪ ಅವನು ಅಂದರು ವಾಲ್ಮೀಕಿಗಳು. ಎಷ್ಟು ಅದ್ಭುತವಾದ ಪದಪ್ರಯೋಗ ಅದು. ಹೋದ, ಭರತ ಹೋದ. ಭರತ ಹೋದ್ಮೇಲೆ ಈ ಕಡೆ ದಶರಥ ಹೋದ. ದಶರಥ ಹೋಗಕ್ಕೆ ಮುಂಚೆ ಶ್ರೀರಾಮರು ಹೋದರು. ಶ್ರೀರಾಮರ ಜೊತೆಗೆ ಸೀತೆ ಹೋದ್ಲು. ಲಕ್ಷ್ಮಣ ಹೋದ. ದಶರಥ ಸತ್ತೇ ಹೋದ. ವಿಧವಾ ಪ್ರಾಪ್ತಿಯಾಯಿತು. ಯಾಕೆ? ಗಚ್ಚತಾ. ಹಾಗೆ ಹೇಳಬಾರ್ದು. ನಾವು ಚಿಕ್ಕವರಾಗಿದ್ದಾಗಲಿಂದಲೂ ದೊಡ್ಡವರೊಂದು ಮಾತು ಹೇಳ್ತಾರೆ, ಮನೆಯಿಂದ ಹೊರಗೋಗ್ಬೇಕಾದ್ರೆ ಹೋಗ್ತೀನಿ ಅಂತ ಹೇಳಬೇಡ, ಬರ್ತೀನಿ. ತದ್ವಿರುದ್ಧ ಅದು. ಹೋಗ್ತಾ ಇದ್ದಾನ್ರಿ, ಬರ್ತೀನಿ ಅಂತ ಹೇಳು ಅಂತ. ಹೋಗಿ ಬರ್ತೀನಿ ಅಂತಲಾದರೂ ಹೇಳು. ಯಾಕೆ ಅಂದರೆ ಹೋಗ್ತೀನಿ ಅನ್ನತಕ್ಕಂಥದ್ದು ಒಂಥರ ದಕ್ಷಿಣ ದಿಕ್ಕಿಗೆ ಹೋಗ್ತಕ್ಕಂಥದ್ದು, ಮೃತ್ಯುಮುಖ ಅದು. ಅಂದರೆ ಯಾರು ಹೋಗ್ತೀನಿ ಅಂತ ಹೇಳಬಾರ್ದು, ಹೋಗಿ ಬರ್ತೀನಿ ಅಥವಾ ಬರ್ತೀನಿ ಅಂತ ಹೇಳಬೇಕು. ಇದು ಗೊತ್ತಿಲ್ವೇ ವಾಲ್ಮೀಕಿಗಳಿಗೆ? ಯಾಕೆ ಗಚ್ಚತ ಅಂತ ಹೇಳಿದ್ರು? ಆಗಚ್ಚತ ಅಂತ ಯಾಕೆ ಹೇಳಲಿಲ್ಲ ಅವರು? ಗಚ್ಚತ ಅಂತ ಯಾಕೆ ಹೇಳಿದರು ಅಂದರೆ, ಈ ಅಯೋಧ್ಯಾಕಾಂಡ ಎಲ್ಲ ಹೋಗುವುದೇ. ಊರು ಬಿಟ್ಟು ಹೋಗೋದು, ದೇಹ ಬಿಟ್ಟು ಹೋಗೋದು ಎಲ್ಲವೂ ನಡೆದು ಬಿಡುತ್ತೆ ಇದರೊಳಗೆ. ಮತ್ತು ಇಡೀ ಶ್ರೀಮದ್ ರಾಮಾಯಣದ ದುರಂತದ ಮೊಟ್ಟ ಮೊದಲನೆಯ ಅಂಶ ಯಾವುದಪ್ಪ ಅಂದರೆ ಭರತ ಊರು ಬಿಟ್ಟು ಹೋಗಿ. ಅಕಸ್ಮಾತ್ ಅವನು ಹೋಗದೇ ಇದ್ದಿದ್ದರೆ ಮುಂದೇನೂ ಆಗ್ತಾನೆ ಇರಲಿಲ್ಲರಿ. ಕೈಗೆ ಮಾತಾಡಿದ್ರೆ ಗಲಾಟೆ ಮಾಡಿಬಿಡ್ತಿದ್ದಾಗಲೇ ಆತ. ನಮ್ಮ ಅಣ್ಣನ ಬಂದು ನನ್ನ ಹೇಳ್ತಾ ಇದೆಯಾ ಅಂದ್ಬಿಡ್ತಾ ಇದ್ದ. ಭರತ ಸ್ಥಾನಭ್ರಷ್ಟನಾಗಿದ್ದಾನೆ. ಭರತ ತಾನು ಇರಬೇಕಾದ ಜಾಗದಲ್ಲಿ ಇಲ್ಲ, ಎಲ್ಲೋ ಹೋಗಿದ್ದಾನೆ. ಹೀಗಾಗಿ ಇಲ್ಲಿ ಎಲ್ಲ ಅನಾಹುತಗಳು ನಡೆಯುತ್ತೆ. ಆ ಭರತ ಹೋಗಿರುವುದನ್ನೇ ದಶರಥ ಉಪಯೋಗಿಸ್ಕೊಳ್ತಾನೆ. ಈ ದಶರಥ ನಾನು ಪ್ರಶಂಸೆ ಮಾಡತಕ್ಕಂಥ ಗುಣ ಇರುವಾತ ಅಲ್ಲ. ದಶರಥ ರಾಜ, ಒಳ್ಳೆಯವನು ಇರಬಹುದು. ಭರತ ಸ್ವಕ್ಷೇತ್ರದಲ್ಲಿ ನಿಲ್ಲದ್ದರಿಂದ ಮುಂದಿನ ಎಲ್ಲ ಅನಾಹುತಗಳು ಆಗುವುದು. ದಶರಥ ಪ್ರಶಂಸೆಗೆ ಗುಣವಾಗಬಲ್ಲಂತಹ ರಾಜ ಅಂತ ನನಗನ್ಸಲ್ಲ. ಅವನು ಒಂಥರ ಉದ್ರಿಕ್ತ ಪ್ರಜೆ ಇದ್ದ ಹಾಗೆ, ಮತ್ತು ಆತುರ ಬಹಳ ಜಾಸ್ತಿ ಅವನಿಗೆ. ತಕ್ಷಣ ಏನೋ ನಿರ್ಣಯ ತಗೊಳ್ತಾನೆ. ಆಗಲೇ ಹೇಳಿದೆ ನಾನು, ಪುತ್ರಕಾಮೇಷ್ಟಿ ಮಾಡೋದು ಗೊತ್ತೇ ಇಲ್ಲ ಅವನಿಗೆ. ಅಶ್ವಮೇಧ ಯಾಗ ಮಾಡ್ತೀನಿ ಅಂತ ಹೇಳ್ತಾನೆ. ಮಕ್ಕಳು ಬೇಕು ಅಂದರೆ ಅಶ್ವಮೇಧ ಯಾಕ್ರಿ ಮಾಡಬೇಕು? ಪುತ್ರಕಾಮೇಷ್ಟಿ ತಾನೇ ಸುಮಂತ್ರ ಹೇಳಿದ ಮೇಲೆ ಗೊತ್ತಾಯ್ತು ಅವನಿಗೆ. ಆ ದಶರಥ ರಾಜ, ಚಕ್ರವರ್ತಿ, ಏನು ಹೇಳಿದ್ರು ನಡೆಯುತ್ತೆ. ಆಗ ಯಾಕೆ ಸಣ್ಣ ಬುದ್ಧಿ ತೋರಿಸ್ತಾನೆ ಗೊತ್ತಿಲ್ಲ ನನಗೆ. ಶ್ರೀರಾಮನನ್ನು ಕರೆಸ್ದ. ನಾನು ಶ್ರೀರಾಮರ ಅಯೋಧ್ಯಾಕಾಂಡದ ಪ್ರಾರಂಭದಲ್ಲಿ ಇರತಕ್ಕಂತಹ ಅದ್ಭುತವಾದ ಒಂದು 20 ಶ್ಲೋಕಗಳಿದೆ. ಶ್ರೀರಾಮರ ಗುಣಗಳನ್ನು ಮಾತನಾಡ್ತಕ್ಕಂಥ. ಸತು ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂಚ ಭಾಷತೆ ಉಚ್ಯಮಾನೋಪಿ ಪರುಷಂ ನ ಉತ್ತರಂ ಪ್ರತಿಪದ್ಯತೆ. ಹೀಗೆ ಒಂದು 20 ಶ್ಲೋಕ ಬರ್ತದೆ. ಶ್ರೀರಾಮರ ವರ್ಣನೆಯಲ್ಲ ಅಯೋಧ್ಯಾಕಾಂಡದ ಪ್ರಾರಂಭದ ಸರ್ಗದಲ್ಲೇ ನೋಡಬಹುದು. ನೋಡಿ, ದಶರಥ ಯೋಚನೆ ಮಾಡಿದ್ದಾನೆ, ನಾನು ಮುದುಕ ಆಗಿದ್ದೇನೆ, ನನ್ನ ಅಧಿಕಾರವನ್ನೆಲ್ಲ ಮಗನಿಗೆ ಕೊಡ್ತೀನಿ. ಮುದುಕರಾಗದೇ ಇದ್ದರೂ ಇವರು ಕೊಟ್ಟಿದ್ದಾರೆ, ಆ ಮಾತು ಬೇರೆ. ದಶರಥ ಮುದುಕನಾದ ಮೇಲೆ ಕೊಟ್ಟ ಅಧಿಕಾರನ ಕೊಡೋಣ ಅಂತ ತೀರ್ಮಾನ ಮಾಡಿದ. ಪ್ರಜೆಗಳನ್ನೆಲ್ಲ ಕೇಳಿದ, ಎಲ್ಲರೂ ಒಪ್ಪಿಕೊಂಡ್ರು. ರಾಮರಿಗೆ ಹೇಳಿ ಕಳಿಸ್ದ. ಶ್ರೀರಾಮರು ಬಂದರು. ಏನಂತ ಹೇಳ್ದ ದಶರಥ? ಇದು ಸುಮ್ಮನೆ ಕಾಲು ಕೆರ್ಕೊಂಡೋ ಅಥವಾ ಕಾಲು ಏನೂ ಸಿಗದೆ ಇದ್ದು ಕೆಲಸ ಮಾಡ್ತಕ್ಕಂಥ ಕೆಲಸ ಇದ್ದ ಹಾಗೆ ಒಂದು ವಾಕ್ಯ ಬಂತಲ್ಲಿ. ಅದನ್ನು ನಮ್ಮ ವಿಮರ್ಶಕರು ಅಂತ ಹೆಸರು ಹೇಳ್ಕೊಳ್ಳೋರು ಹಿಡ್ಕೊಂಡ್ರು. ವಿಪ್ರೋಷಿತಶ್ಚ ಭರತೋ ಯಾವದೇವ ಪುರಾದಿತಃ. ವಿಪ್ರೋಷಿತಶ್ಚ ಭರತೋ, ರಾಮ ಬಾಯಿಲಿ, ಭರತ ಇವ ಊರಿನಲ್ಲಿಲ್ಲ ಕಣಯ್ಯ. ಆದ್ದರಿಂದ ಪ್ರಾಪ್ತ ಕಾಲೋ ಮತೋ ಮಮ,
ನಿನಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಇದು ಒಳ್ಳೆಯ ಕಾಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ? ದಶರಥನಿಗೆ ಸಂಕೋಚ ಸಂದೇಹ ಇರಬಹುದು. ಪೆದ್ದಣ್ಣಗೆ ಮಗ ಏನು ಅಂತ ಗೊತ್ತಿಲ್ವೇ? ಅವ್ರ ಮಕ್ಕಳು ಹೇಗೆ ಅಂತ ಗೊತ್ತಿರಲ್ಲೇನ್ರಿ? ಭರತನನ್ನ ಯಾಕೆ ಸಂದೇಹ ಪಟ್ಟ ಅವನು? ಭರತನ ಗೈರು ಹಾಜರಿಯಲ್ಲಿ ನಿನಗೆ ಪಟ್ಟಾಭಿಷೇಕ ಮಾಡ್ತೀನಿ ಇಂದಾತ. ವಿಪ್ರೋಷಿತಶ್ಚ ಭರತೋ ಯಾವದೇವ ಪುರಾದಿತಃ. ಬೇರೆ ಊರು ಹೋಗ್ಬಿಟ್ಟಿದ್ದಾನೆ ಇವನು. ತಾವದೇವ ಅಭಿಷೇಕಸ್ಥೆ ಪ್ರಾಪ್ತ ಕಾಲೋ ಮತೋ ಮಮ. ನಿನಗೆ ಅದೇ ಕಾಲದಲ್ಲಿ ಅಭಿಷೇಕ ಮಾಡೋದಕ್ಕೆ ಯೋಗ್ಯವಾದ ಕಾಲ ಬಂತು ಅಂತ ನಾನು ನಿರ್ಣಯಿಸಿದ್ದೇನೆ. ಇದು ದಶರಥನ ದೌರ್ಬಲ್ಯ. ಅಕಸ್ಮಾತ್ ರಾಮರಿಗೆ ಭರತ ಇದ್ದಾಗೇನಾದರೂ ಪಟ್ಟಾಭಿಷೇಕ ಮಾಡ್ತೇನೆ, ಭರತ ವಿರೋಧಿಸಬಹುದು, ಆ ಯೋಚನೆನೇ ಬರಬಾರ್ದು ಆತನಿಗೆ. ಮಗನ ನೋಡಿಲ್ವೇ ಆತ? ಸಮಸ್ಯೆ ಏನು ಅಂದರೆ ಮಗ ಇಲ್ಲವೇ ಜೊತೆಗೆ. ಸೋದರ ಮನೆಗೆ ಹೋಗಿದ್ದಾನೆ, ಮೊದಲು ಹೋಗಿದ್ದ ಯಥಾಚಿತನ ಮನೆಗೆ. ಇಲ್ಲಿ ಬಹಳ ಜನ ನನ್ನ ಪ್ರಶ್ನೆ ಕೇಳ್ತಾರೆ, ಶ್ರೀರಾಮರು ಯಾಕೆ ಅದನ್ನು ವಿರೋಧಿಸಲಿಲ್ಲ? ಶ್ರೀರಾಮರಿಗೂ ಗೊತ್ತಿರಬೇಕಿದು. ಭರತ ಊರಿನಲ್ಲಿ ಇಲ್ಲದೆ ಇದ್ದಾಗ ನಿನಗೆ ಪಟ್ಟ ಕಟ್ಟುತ್ತೀನಿ ಅಂತ ಹೇಳಿದಾಗ ಯಾಕೆ ರಾಮರು ಒಪ್ಪಿಕೊಂಡ್ರದನ್ನ? ಅವ್ರಿಗೆ ಗೊತ್ತಿಲ್ವಾ? ಇಂಥದ್ದೊಂದು ಮಾತುಕತೆ ನಾನು ನೆನ್ನೆ ಹೇಳಿದ್ದೀನಿ, ನೆನ್ನೆಯೋ ಮೊನ್ನೆಯೋ ಯಾವಲ್ಲ ಮಾತಾಡ್ತಾ ಹೇಳಿದ್ದೀನಿ. ಮಾತು ಕೊಡುವುದು ಬೇರೆ, ಮಾತಾಡುವುದು ಬೇರೆ. ಮಾತು ಕೊಟ್ಟರೆ ಅದು ವಾಗ್ದತ್ತ, ಅಲ್ಲಿ ಬದಲಾವಣೆ ಮಾಡೋ ಹಾಗಿಲ್ಲ. ಸುಮ್ಮನೆ ಮಾತಾಡೋದು ಬೇರೆ. ದಶರಥ ಸುಮ್ಮನೆ ಹೇಳಿರಬಹುದು, ದಾಖಲಿಲ್ಲ ಶ್ರೀಮದ್ ರಾಮಾಯಣದಲ್ಲಿ, ಅದನ್ನು ಹೇಳಿದ್ದೀನಿ ಆಗಲೇ. ಈ ಒಂದು ವಾಕ್ಯ ನಮಗೆ ಸಂದೇಹವನ್ನು ಹುಟ್ಟಿಸುತ್ತೆ. ಅಕಸ್ಮಾತ್ ದಶರಥ ಹೇಳಿರಬಹುದೋ, ಹೇಳಿದ್ರೂ ಹೇಳಿರಬಹುದು, ಆದರೆ ಇದು ಭಾಷೆ ಅಲ್ಲ. ಆ ಸಂದರ್ಭಕ್ಕಾಗಿ ಕೈಕೆಯನ್ನು ಮದುವೆ ಆಗ್ತಾ ಇದ್ದೇನೆ, ಅವರಪ್ಪ ಹೇಳ್ದ ಆಯಿತು ಬಿಡೇ, ಇವಳ ಮಗು ಹುಟ್ಟಿದರೆ ನಾನು ಪಟ್ಟ ಕಟ್ತೀನಿ ಅಂತ ಹೇಳಿರಬಹುದು. ಹೇಳಿದ್ರೂ ತಪ್ಪಿಲ್ಲ. ಆದರೆ ಶ್ರೀರಾಮರು ಹೇಗೆ ಒಪ್ಕೊಂಡ್ರು ಇದನ್ನ? ದಶರಥ ಭರತನ ಗೈರು ಹಾಜೆಯಲ್ಲಿ ನಿನಗೆ ಪಟ್ಟವನ್ನು ಕಟ್ಟುತ್ತೇನೆ ಅಂದರೆ ರಾಮರು ಯಾಕೆ ವಿರೋಧಿಸಲಿಲ್ಲ ಅದನ್ನ? ರಾಮರಿಗೂ ಗೊತ್ತಿತ್ತಲ್ಲ, ಗೊತ್ತಿರಬಹುದಲ್ಲ. ಏಕೆಂದ್ರೆ ಮುಂದೆ ರಾಮರ ಬಾಯಿನಲ್ಲೇ ಒಂದು ಸಲ ಮಾತು ಬರುತ್ತೆ. ಇದು ರಾಮರಿಗೆ ಗೊತ್ತಿದ್ದು ಯಾಕೆ ವಿರೋಧಿಸಲಿಲ್ಲ? ಅಂದಮೇಲೆ ಶ್ರೀರಾಮರಲ್ಲಿ ದೋಷ ಮಾಡ್ತೀವಿ ನಾವು. ಅಯ್ಯೋ ಪೆದ್ದಣ್ಣ, ನಿಂಗೆ ರಾಮರ ಕಾಡಿಗೆ ಹೋಗೋಂದ್ರೂ ವಿರೋಧಿಸ್ಲಿಲ್ರಿ. ಅಪ್ಪನ ಮಾತನ್ನು ವಿರೋಧಿಸದ ನಿಯಮ ಅವರದು. ನಮ್ಮ ತಂದೆ ಬಗ್ಗೆ ನಾನು ಹೇಳೋಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲ ಮಕ್ಕಳಿಗೂ ಈ ಮಾತನ್ನು ಹೇಳ್ತೀನಿ. ಇಲ್ಲಿ ಕುಳಿತಿರತಕ್ಕಂಥ ಎಲ್ಲ ತಂದೆ ತಾಯಂದಿರ ಮಕ್ಕಳಿಗೂ, ನನ್ನ ಮಗನೂ ಎದ್ದು ಬಂದು ಕೂತ್ಕೊಂಡಿದ್ದಾನೆ, ಅವನಿಗೂ ಸೇರಿ ಈ ಮಾತನ್ನು ಹೇಳ್ತೀನಿ. ಅಪ್ಪನನ್ನು ತಿದ್ದುವವರು ಮಕ್ಕಳಲ್ಲ, ಅವ್ರ ಮಕ್ಕಳನ್ನ ತಿದ್ದಲಿ. ನಮ್ಮಪ್ಪನ ನಮ್ಮನ್ನು ತಿದ್ದಿದ್ದಾರೆ. ಆ ಮಿತಿಯನ್ನು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ಶ್ರೀರಾಮರದು ಆ ನಿಯಮ. ನಮ್ಮಪ್ಪ ಹೇಳ್ತಾ ಇದ್ದಾರೆ, ನಾನು ಕೇಳ್ತೀನಪ್ಪ. ಎಲ್ಲಿ ತನಕ ನಿಯಮ? ಪತೇಯಂ ಅಭಿಭಾವಕ್ಕೆ, ಬೆಂಕಿಲಿ ಬೀಳೋದನ್ನು ಬೀಳ್ತೀನಿ. ಬೀಳಬೇಕು ಅಂತ ಅರ್ಥ ಅಲ್ಲ. ಮಜ್ಜೇಮ ವಿಚಾರಣವೇ, ಕಾಡಿಗೆ ಹೋಗುವಂದ್ರೂ ಹೋಗ್ತೀನಿ ಅಂತ ಹೇಳಿದ್ರು ಕೈಕೆ ಹತ್ರ ಮಾತಾಡ್ತಾ. ಹೋಗೇ ಬಿಟ್ರಲ್ಲ. ಕಾಡಿಗೆ ಹೋಗೋದನ್ನೇ ವಿರೋಧಿಸದೇ ಇದ್ದವರು ಈ ವಿಷಯಕ್ಕೆ ವಿರೋಧಿಸ್ತಾರೆ. ದಶರಥ ಏನು ಹೇಳಿದ್ರು ಅದನ್ನು ಮಾನ್ಯ ಮಾಡಿ, ಪಿತೃವಾಕ್ಯ ಪರಿಪಾಲಕ ಆಯ್ತು. ಅದನ್ನ ನೀವು ರಾಮರ ಮೇಲೆ ಆಕ್ಷೇಪಣೆ ಮಾಡೋ ಹಾಗಿಲ್ಲ. ದಶರಥ ಹೇಳ್ದ, ನನ್ನ ಅಭಿಷೇಕವನ್ನು ನಿನಗೆ ಮಾಡಿಬಿಡ್ತೀನಿ, ಇವತ್ತಿನ ಉಪವಾಸ ಮಾಡು, ಮತ್ತು ವ್ರತವನ್ನು ಮಾಡು. ಮತ್ತೆ ಉಪವಾಸ ಅಂದರೆ ಮೊನ್ನೆಲ್ಲ ಅಂಬರೀಷನ ಉಪವಾಸ ಹೇಳಿದ್ದೀನಿ, ಊಟ ಮಾಡದೇ ಇರೋದಲ್ಲ ಅಂತಂತ. ಯಾಕೆಂದರೆ ಶ್ರೀರಾಮರು ಪ್ರಸಾದ ತಗೊಳ್ತಾರೆ ಅವತ್ತಿನ ರಾತ್ರಿ ಮಲಗಿದಾಗ, ಚಾಪೆಯ ಮೇಲೆ ಮಲ್ಕೊಳ್ತಾರೆ. ದೀಕ್ಷೆ ಇದು. ಮುಖ್ಯಮಂತ್ರಿ ಪದವಿ ಸಿಗುತ್ತೆ ಅಂದರೆ ಏನೇನೋ ಮಾಡೋದಲ್ಲ, ಮೊದಲು ದೀಕ್ಷಿತರಾಗಬೇಕು. ದೀಕ್ಷೆಯನ್ನು ಸ್ವೀಕಾರ ಮಾಡಿ ನಿಮ್ಮ ಮನಸ್ತತ್ವ ಯಾವುದಿರಬೇಕು? ಅಪ್ಪನನ್ನು ನೋಡಿಕೊಂಡು ಬಂದಂತಹ ಶ್ರೀರಾಮರು ತಾಯಿಗೆ ಹೇಳಲಿಕ್ಕೆ ಹೋಗ್ತಾರೆ. ಎಷ್ಟು ವ್ಯತ್ಯಾಸ ಇದೆ ಗೊತ್ತೇನ್ರಿ ದಾಶರಥಿಗೂ ದಶರಥನಿಗೂ? ಮೊದಲು ಶ್ರೀರಾಮರು ತಾಯಿಗೆ ಹೇಳೋಣ ಅಂತ ಬರ್ತಾರೆ. ಅಲ್ಲಿ ತಾಯಿ ಏನು ಮಾಡ್ತಾ ಇರ್ತಾಳೆ? ತುಂಬ ಸುಂದರವಾದಂಥ ವಿಷಯ. ಇದೆಲ್ಲ ಧ್ವನಿ, ಇದೆಲ್ಲ ತಾತ್ವಿಕ ಅಂಶ. ಈಗೂ ನನ್ನನ್ನು ಹಲವಾರು ಹೆಂಗಸರು ಕೇಳ್ತಾರೆ. 10 ವರ್ಷಗಳಿಂದ 11 ವರ್ಷದಿಂದ ನಾನೊಂದು ಸುಮಾರು 960 ಉಪನ್ಯಾಸಗಳನ್ನು ಸತ್ಯದರ್ಶನದಲ್ಲಿ ಕೊಟ್ಟಿದ್ದರೂ ಆ ಎಲ್ಲ ಉಪನ್ಯಾಸಗಳಲ್ಲಿಯೂ ನಾನು ಈ ಅಂಶವನ್ನು ದಾಖಲೆ ಮಾಡಿದ್ದೇನೆ. ಸ್ತ್ರೀಯರಿಗೆ ಸಮಾನತೆಯನ್ನು ಮೊದಲಿನಿಂದಲೂ ಘೋಷಿಸಿರತಕ್ಕಂಥದ್ದು ಕೇವಲ ಭಾರತ, ಯಾವ ಪಾಶ್ಚಾತ್ಯ ರಾಷ್ಟ್ರವೂ ಅಲ್ಲ. ಋಗ್ವೇದದಿಂದ ಆರಂಭಗೊಂಡು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಸ್ತ್ರೀಯರನ್ನು ಯಂತ್ರದಂತೆ, ಬೊಂಬೆಯಂತೆ ಉಪಯೋಗಿಸ್ತಾರೆ. ಎಷ್ಟು ಸಾಧ್ಯವಾದಷ್ಟು ಬಟ್ಟೆ ಕಡಿಮೆ ಹಾಕಿ ವೇದಿಕೆ ಮೇಲೆ ನಿಲ್ಲಿಸ್ತಾರೆ. ನಮ್ಮಲ್ಲಿ ಹಾಗಿಲ್ಲ. ಅಲ್ಲಿನ ಗಂಡಸರೆಲ್ಲ ಮೈತುಂಬ ಬಟ್ಟೆ,
ಅದನ್ನು ಯಾವುದೇ ಸಭೆಗೆ ಹೋಗ್ರಿ, ಹೆಣ್ಣು ಎಷ್ಟು ಕಡಿಮೆ ಬಟ್ಟೆನೋ ಅಷ್ಟು ಕಡಿಮೆ ಬಟ್ಟೆ. ಅಂದರೆ ಆ ಸಮಾಜ ಹೆಣ್ಣಿಗೆ ಹಾಗೆ ಅರೆನಗ್ನಾವಸ್ಥಿತಿಯನ್ನು ಮಾಡಿ ಅದನ್ನು ಸ್ವತಂತ್ರ ಅಂತ ಅವರು ಕೊಟ್ಟಿದ್ದಾರೆ. ಈ ಪೆದ್ದ ಹೆಂಗಸರು ಇದೇ ಸ್ವತಂತ್ರ ಅಂತ ಅವರು ಅಂದ್ಕೊಂಡ್ಬಿಟ್ಟಿದ್ದಾರೆ. ನಮ್ಮಲ್ಲಿ ಹಾಗಿಲ್ಲ. ಆ ಮಾತೃಸ್ಥಾನ ಇದ್ದಿದೆ, ಆ ಹೆಣ್ಣಿಗೆ ಆ ಮರ್ಯಾದೆ ಇದೆ. ಶ್ರೀರಾಮರು ಮೊಟ್ಟ ಮೊದಲು ಆ ವಿಷಯವನ್ನು ಹೇಳಲಿಕ್ಕೆ ಕೌಸಲ್ಯ ಹತ್ತಿರಕ್ಕೆ ಬಂದಾಗ, ಕೌಸಲ್ಯ ಏನು ಮಾಡ್ತಾ ಇದ್ಲು ಅದು ಬಹಳ ಪ್ರಧಾನ. ಕೌಸಲ್ಯ ಏನು ಮಾಡ್ತಾ ಇದ್ಲು ಅಂತ ಹೇಳೋದಕ್ಕೆ ಅವನು 1 ಗಂಟೆ ಬೇಕು. ಪ್ರಾಣಾಯಾಮೇನ ಸಹಿತಂ ಧ್ಯಾಯಮಾನ ಜನಾರ್ದನಂ. ಶ್ರೀರಾಮನಿಂದ ಪ್ರಾಣಾಯಾಮ ಮಾಡ್ತಾ ಕೂತ್ಕೊಂಡಿದ್ದಾಳೆ. ಪ್ರಾಣಾಯಾಮ ಅಂದರೆ ಅರ್ಥ ಏನ್ರಿ? ಅದರೊಂದು ಪ್ರಣವ ಇದೆ, ಒಂದು ವ್ಯಾಹೃತಿ ಇದೆ, ಸವಿತೃ ಜಪ ಇದೆ, ಗಾಯತ್ರಿ ಶಿರಸ್ಸಿದೆ. 4 ಇದೆ ತಾನೇ ಪ್ರಾಣಾಯಾಮ ಅಂದರೆ. ಪ್ರಣವ ಓಂಕಾರವನ್ನು ಉಚ್ಚಾರ ಮಾಡ್ತಾ ಇದ್ದಾಳೆ. ಯಾಕೆ? ವ್ಯಾಹೃತಿಗಳನ್ನು ಓಂ ಭೂಹು ಓಂ ಭೂಹು ಓಂ ಸ್ವಹ ಓಂ ನಮಃ ಓಂ ಜನಃ ಓಂ ತಪಃ ಓಂ ಸತ್ಯಂ ವ್ಯಾಹೃತಿಗಳನ್ನು ಹೇಳ್ತಾ ಇದ್ದಾಳೆ. ಸವಿತೃ ಜಪವನ್ನು ಮಾಡ್ತಾ ಇದ್ದಾಳೆ. ತತ್ ಸವಿತುರ್ವರೇಣಿಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಯಾರು ಮಾಡ್ತಾ ಇರೋದು? ಕೌಸಲ್ಯೇ. ನೀವ್ಯಾಕೆ ಮಾಡ್ತಾ ಇಲ್ಲ? ಹೆಂಗಸರು ಯಾಕ್ರಿ ಮಾಡಲ್ಲ? ಗಂಡಸರು ಬಿಡಲ್ಲ. ರಾಮರು ಬಿಡಲಿ. ಸಂಧ್ಯಾ ವಂದನೆ ಮಾಡ್ತಾ ಇದ್ದಾಗ ರಾಮರು ಹೋಗಿ ತಾಯಿಗೆ ನಮಸ್ಕಾರ ಮಾಡ್ತಾರಲ್ರಿ. ತಾರೆಯು ಮುಂದೆ ಸಂಧ್ಯಾ ವಂದನೆ ಮಾಡ್ತಾಳಲ್ಲಪ್ಪ. ಯಾಕೆ ಹೆಂಗಸರು ಸಂಧ್ಯಾ ವಂದನೆ ಮಾಡಲ್ಲ? ನಿಮ್ಮಿಂದ ಏನು ಉತ್ತರ ಗೊತ್ತಾ? ಅಯ್ಯೋ, ನಮ್ಮ ಗಂಡಂದ್ರೆ ನಮ್ಮ ಮಕ್ಕಳೇ ಮಾಡಲ್ಲ, ನಾವೇನು ಮಾಡೋಣ ಅಂತೀವಿ. ಅದು ಸತ್ಯ ತಾನೇ. ಸ್ತ್ರೀ ಸಮಾನತಾ ತತ್ವವನ್ನು ಶ್ರೀಮದ್ ವಾಲ್ಮೀಕಿ ರಾಮಾಯಣ ಖಚಿತಪಡಿದಷ್ಟು ಅಷ್ಟು ತೀವ್ರವಾಗಿ ಇನ್ಯಾವ ಗ್ರಂಥವೂ ಮಾಡಿಲ್ಲ ಇದನ್ನು. 1000 ವರ್ಷಗಳ ಹಿಂದಿನಿಂದ ತಾಯಿ ಸಂಧ್ಯಾ ವಂದನೆ ಮುಗೀತು. ಶ್ರೀರಾಮರು ತಾಯಿಗೆ ನಮಸ್ಕಾರ ಮಾಡಿ ಹೇಳಿದರು. ಏನು ಅದ್ಭುತವಾದ ವಾಕ್ಯಗಳಿವೆಲ್ಲನೂ. ನಮ್ಮಲ್ಲಿ ಮುಖ್ಯಮಂತ್ರಿಗಳು ಅಂತ ಯಾರೋ ಗೊತ್ತಾದಾಗ ಅವ್ರ ಹೆಂಡ್ತಿನೋ ಅವ್ರ ಮನೆಯವ್ರನ್ನೋ ಹೋಗಿ ಕೇಳ್ತಾರೆ, ನಿಮ್ಮ ಯಜಮಾನರು ಈಗ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ನಿಮ್ಮ ಅಭಿಪ್ರಾಯ ಏನು ಅಂತ. ನೀವೆಲ್ಲ ಪತ್ರಿಕೆಗಳು ಓದಿರಿ ಏನೇನು ಅಭಿಪ್ರಾಯಗಳು ಅಂತಂತ ಅವ್ರದ್ದು. ಅಥವಾ ನಮ್ಮವ್ರು ಯಾರಾದರೂ ಮುಖ್ಯಸ್ಥರಾಗ್ಬಿಟ್ರೆ, ನನಗೊಂದು ವಜ್ರದ ಏನಾರು ಮಾಡಿಸ್ಕೊಡಪ್ಪ, ಇಷ್ಟು ದೊಡ್ಡ ಸೀರೆ ತಂದುಕೊಟ್ಬಿಡು, ಇಂಥದ್ದೇನೋ ಸಣ್ಣ ಪುಟ್ಟದ ನಾವು ಕೇಳ್ತೀವಿ. ಅಲ್ಲಿ ಇನ್ನೂ ಕೇಳ್ಬೋದು, ಅಮ್ಮಂದ್ರೋ ತಮ್ಮಂದ್ರೋ ಎಲ್ಲ ಏನೇನೋ ಕೊಡು ಅಂತ. ಆದರೆ ಶ್ರೀರಾಮರು ಏನು ಹೇಳ್ತಾರೆ? ಇಷ್ಟು ಚೆನ್ನಾಗಿದೆ ವಾಕ್ಯ ನೋಡಿ. ಅಂಬ ಪಿತ್ರಾ ನಿಯುಕ್ತೋಸ್ಮಿ. ತಾಯಿ, ನನ್ನನ್ನು ನಮ್ಮ ತಂದೆ ಇವತ್ತು ನಿಯೋಜನೆ ಮಾಡಿದ್ದಾರೆ. ಯಾಕಾಗಿ ಮಾಡಿದ್ದಾರೆ? ಅಂಬ ಪಿತ್ರಾ ನಿಯುಕ್ತೋಸ್ಮಿ ಪ್ರಜಾಪಾಲನ ಕರ್ಮಣಿ. ಪ್ರಜೆಗಳನ್ನು ಪಾಲನೆ ಅಂದರೆ ಅಪ್ಪ ಮಾಡೋದ್ರಿ. ಶ್ರೀರಾಮರಿಗೂ ಹೇಳ್ತಾ ಇದ್ದಾರೆ, ನಮ್ಮಪ್ಪ ಈ ಹೊತ್ತು ನಮ್ಮ ಊರಿಗೆ ನನ್ನನ್ನು ತಂದೆಯನ್ನಾಗಿ ಮಾಡಿದ್ದಾರೆ. ಪ್ರಜಾಪಾಲನ ಕರ್ಮಣಿ, ಪ್ರಜೆಗಳನ್ನು ಪಾಲಿಸಲಿಕ್ಕಾಗಿ ನಮ್ಮ ತಂದೆ ನನಗೆ ಈ ಹೊತ್ತು ಈ ಅಧಿಕಾರವನ್ನು ಕೊಡ್ತಾ ಇದ್ದಾರೆ. ನಮ್ಮ ರಾಜಕಾರಣಿಗಳು, ನಮ್ಮ ಮಂತ್ರಿಗಳು ಶ್ರೀರಾಮಚಂದ್ರನ ಹೆಸರು ಹೇಳ್ತಾರೆ, ದೇವರಿಗೂ ನಮಸ್ಕಾರ ಮಾಡಿ ಬರ್ತಾರೆ. ಆದರೆ ಅವರು ಪ್ರಜಾಪಾಲನೆಯನ್ನು ಮಾಡದೆ ಸ್ವಪಾಲನೆಯನ್ನು ಮಾಡಿಕೊಳ್ತಾರೆ. ಸಾಕಷ್ಟು ದುಡ್ಡು, ಸಾಕಷ್ಟು ಜಮೀನು, ಏನೇನೋ ಮಾಡ್ಕೊಳ್ತಾರೆ. ಬೇರೆಯವರು ಯಾರಿಗೂ ಅಲ್ಲ, ಅವರ ಹೆಸರಿಗೆ ರಾಮಭಕ್ತರು ಅಂತಂತ ಹೇಳ್ತಾರೆ. ಪ್ರಜಾಪಾಲನ ಕರ್ಮಣಿ. ಯಾವುದಾದರೂ ರಾಜಕಾರಣಿ ರಾಮರ ಹೆಸರನ್ನು ಹೇಳಿ ನಮಸ್ಕಾರ ಮಾಡಬೇಕಾಗಿದ್ದರೆ, ಅಂಬಾ ಪಿತ್ರಾನಿಯುಕ್ತೋಸ್ಮಿ, ನಮ್ಮಪ್ಪ ನಿಯೋಜನೆ ಮಾಡಿದ್ದಾರೆ, ಪ್ರಜೆಗಳನ್ನು ಪಾಲಿಸು ಅಂತ ಹೇಳಿದ್ದಾರೆ. ಲಕ್ಷ್ಮಣೇ ಮಾಮ್ಮಯಾ ಸಾರ್ಧಂ ಪ್ರಸಾದಿತ್ವಂ ವಸುಂಧರಾಂ. ಏ ಲಕ್ಷ್ಮಣ, ನೀನು ನನ್ನ ದೇಹದ ಹೊರಗೆ ಓಡಾಡ್ತಾ ಇರತಕ್ಕಂಥ ಬಹಿಃಪ್ರಾಣ ಇವಾಪರ. ಲಕ್ಷ್ಮಣ ಅಂದರೆ ಶ್ರೀರಾಮರ ಪ್ರಾಣ ಹೊರಗೆ ಬಂದರೆ ಹೇಗಿರುತ್ತೋ ಹಾಗಿದ್ದಾನೆ. ಓಡಾಡ್ತಾ ಇದ್ದೀಯಲ್ಲ, ಏನೇನು ಸುಖ ಸಂಪತ್ತುಗಳು ಬೇಕೋ ಎಲ್ಲ ಅನುಭವಿಸ್ತಾಯ ನೀನು. ಅಣ್ಣನಾಗಿ ಜವಾಬ್ದಾರಿ ತಗೊಳ್ತೀನಿ, ನೀನು ಸುಖ ಪಡ್ತಾ ಇರು. ಇದು ರಾಮರ ತತ್ವ. ಎಲ್ಲ ಸಂತೋಷವಾಗಿದೆ. ಶ್ರೀರಾಮರು ವ್ರತವನ್ನು ಮಾಡಲಿಕ್ಕೆ ಯಾವತ್ತು ರಾತ್ರಿ ವಸಿಷ್ಠರಿಂದ ನಿಯೋಜಿತರಾಗಿದ್ದಾರೆ. ಈಗ ಖಳನಾಯಕಿಯ ಪ್ರವೇಶ. ವಾಲ್ಮೀಕಿ ಮಹರ್ಷಿಗಳು ಇದನ್ನೆಲ್ಲ ವಿಸ್ತಾರವಾಗಿ ಮಾತಾಡಬೇಕು ನಾನು. ಒಂದೊಂದು ವಾಕ್ಯದಲ್ಲಿ ಒಂದೊಂದು ಪಾತ್ರ ಪ್ರವೇಶವನ್ನು ಮಾಡಿಸುವಾಗ ಎಂಥ ದರ್ಶನ ಮಾಡಿಸ್ತಾರೆ. ಆ ಪಾತ್ರ ಅಂದರೆ ಇಂಥದ್ದು ಒಂದು ಗೊತ್ತಾಗ್ಬಿಡ್ಬೇಕು ನಮಗೆ. ವಾಲ್ಮೀಕಿ ಮಹರ್ಷಿಗಳು ಆ ಪಾತ್ರವನ್ನು ನಾವು ಇವಾಗಲೇ ನೋಡ್ತಾ ಇರೋದು. ಆ ಪಾತ್ರ ಪ್ರವೇಶ ಆಗುತ್ತೆ. ಹೇಗಾಗುತ್ತೆ ಆ ಪಾತ್ರ ಪ್ರವೇಶ? ಮಂಥರೆ ಬಂದಿದ್ದಾಳೆ, ಜ್ಞಾತಿದಾಸಿ ಅಂತ ಮಂಥರೆ. ಜ್ಞಾತಿದಾಸಿ ಅನ್ನೋ ಪದವೇ ಕೆಟ್ಟ ಪದ ಅದು. ಜ್ಞಾತಿದಾಸಿ ಬರೀ ದಾಸಿ ಅಲ್ಲ. ಆ ಕೇಕೈ ರಾಜನಿಗೆ ಎಷ್ಟು ಹೆಂಡ್ತಿರೋ ಗೊತ್ತಿಲ್ಲ.
ಎಷ್ಟು ಜನ ಉಪಪತ್ನಿ ಇರೋ ಗೊತ್ತಿಲ್ಲ. ಯಾವುದೋ ದಾಸಿಗೆ ಯಾವಾಗಲೋ ಭೋಗ ಮಾಡಿದ್ದರಿಂದ ಹುಟ್ಟಿದವಳವಳು. ಆದ್ದರಿಂದ ಅವಳು ಬರೀ ದಾಸಿ ಇಲ್ಲ, ಜ್ಞಾತಿ ದಾಸಿ ಅಂತ ಆಕೆ ಹೆಸರು. ಅದಕ್ಕೆ ಕೈಕೆ ಮೇಲೆ ಅವಳಿಗೆ ಅಧಿಕಾರ. ಅವಳಿಗಿನ್ನ ನಾನು ಬರೀ ದಾಸಿಯಾಗಿ ಬಂದಿಲ್ಲ, ನಾನು ನಿಮ್ಮಪ್ಪನ ಹೆಂಡತಿಯನ್ನೂ ಅರ್ಥದಲ್ಲಿ ಮಾತಾಡ್ತಾ ಇದ್ದಾಳೆ. ಉತ್ತಿಷ್ಟ ಮೂಢೇ, ನೋಡ್ರಿ ಕೈಕೆಗೆ ಪ್ರಯೋಗ. ಪೆದ್ದಿ ಅಂತ ಕರೀತಾ ಇದ್ದಾಳೆ. ಮೂಢೇ, ನೀನು ಮೂಢಾತ್ಮಳು, ಉತ್ತಿಷ್ಟ, ಎದ್ದೇಳು. ಎದ್ದೇಳು ಅಂದ್ರೆ ಅವಳೇನು ಮಾಡ್ತಾ ಇರ್ಬೇಕೀಗ? ಬಿದ್ಕೊಂಡು ನಿದ್ದೆ ಹೋಗ್ತಾ ಇರಬೇಕು ಅಲ್ವೇನ್ರಿ? ಉತ್ತಿಷ್ಟ ಮೂಢೇ ಕಿಂ ಶೇಷೇ ಭಯಂ ತ್ವಾಂ ಅಭಿವರ್ತತೆ. ಶೇಷೆ ಅಂದ್ರೆ ಮಲ್ಕೊಂಡು ನಿದ್ದೆ ಹೋಗ್ತಾ ಇದೀಯಾ ನೀನು ಅಂತ. ಬಿದ್ಕೊಂಡಿದೀಯಾ, ಹಾವು ಬಿದ್ದಾಗ ಬಿದ್ದಿದೀಯ. ಕಿಂ ಶೇಷೇ, ಬಿದ್ದುಕೊಂಡಿದೀಯಾ, ಎದ್ದೇಳು. ಮಹಾರಾಣಿಯಲ್ಲ ಉಪರಾಣಿ. ದಶರಥನ ಜೀವನವೆಲ್ಲ ಕೈಗೆ ಜೊತೆ ಕಳೆದಿದೆ. ಎರಡನೇ ಪ್ರಜೆ ಯಾರಯ್ಯ? ಆ ಅಯೋಧ್ಯೆಗೆ ಅಂದರೆ ಕೌಸಲ್ಯ ಹೆಸರಾಗಲಿ ಸುಮಿತ್ರೆ ಆಗಲಿ ಹೆಸರು ಹೇಳೋದಿಲ್ಲ, ಕೈಕೆ ಹೆಸರು ಹೇಳ್ತಾರೆ. ಅಂತಹ ಕೈಕೆ ನಮ್ಗೆ ಹ್ಯಾಕೆ ಕಾಣಿಸ್ತಾ ಇಲ್ಲ? ಬಿದ್ಕೊಂಡು ನಿದ್ದೆ ಹೋಗ್ತಾ ಇದ್ಲು ಇವಳು ಬಂದಾಗ. ಉತ್ತಿಷ್ಟ ಮೂಢೇ ಕಿಂ ಶೇಷೇ ಭಯಂ ತ್ವಾಂ ಅಭಿವರ್ತತೆ. ನಿನ್ನ ಸುತ್ತಲೂ ಭಯ ಸುತ್ತಕೊಂಡ್ಬಿಟ್ಟಿದೆ, ಎದ್ದೇಳು. ಯಾಕೆ ಭಯ ಅಂದರೆ ನಿನ್ನ ಮಗನಿಗೆ ರಾಜ್ಯ ತಪ್ಪು ಹೋಗಿದೆ. ಆ ದಶರಥ ನಯವಾಗಿ ಮಾತಾಡ್ತಾ ರಾಮರಿಗೆ ಪಟ್ಟ ಕಟ್ತಾ ಇದ್ದಾರೆ. ಎದ್ದೇಳು ಬೇಗ. ಕೈಕೆ ಮೂಲತಃ ಬಹಳ ಒಳ್ಳೆ ಹೆಂಗಸು. ಕೈಕೆ ಮೂಲತಃ ರಾಮಪ್ರಿಯೆ. ಕೈಕೆ ಮೂಲಭೂತವಾಗಿ ರಾಮರೇ ಪಟ್ಟಾಭಿಷೇಕಕ್ಕೆ ಅರ್ಹರು ಅಂತ ನಿರ್ಣಯ ಆಗಿದೆ. ಆಕೆ ಅದನ್ನು ಹೇಳಿದ್ಲು, ರಾಮೇವಾ ಭರತೇವಾ ಅಹಂ ನ ವಿಶೇಷಂ. ನನಗೆ ರಾಮರಲ್ಲಾಗಲಿ ಭರತನಲ್ಲಾಗಲಿ ವ್ಯತ್ಯಾಸ ಇಲ್ಲ, ವಿಶೇಷವಾದೇನೂ ಇಲ್ಲವೇ ಇಲ್ಲ, ಅವರಿಬ್ಬರು ಸಮಾನವೇ. ಅದು ಕಾರಣದಿಂದ ರಾಜೇ ರಾಮಂ ರಾಜ್ಯೇ ಅಭಿಷೇಕ್ಷತಿ, ತಸ್ಮಾತ್ ತುಷ್ಟೋಸ್ಮಿ ಯದ್ ರಾಜ ರಾಮಂ ರಾಜ್ಯೇ ಅಭಿಷೇಕ್ಷತಿ. ತುಷ್ಟೋಸ್ಮಿ, ಸಂತೋಷ ಆಯಿತು. ರಾಮರಿಗೆ ಪಟ್ಟ ಕಟ್ತಾ ಇದ್ದಾರೆ ಅಂತಂತ ಹೇಳಿದಲ್ಲ, ಬಂದು ತಗೋ ಈ ಬಹುಮಾನ ಕೊಡ್ತಾ ಇದ್ದೇನೆ ಅಂದರೆ ಕೈಕೆಯ ತಕ್ಷಣದ ಪ್ರತಿಕ್ರಿಯೆ ಏನು? ರಾಮರಿಗೆ ಪಟ್ಟ ಕಟ್ಟಲಿ, ಭಾಳ ಒಳ್ಳೆಯದು, ನನ್ನ ಗಂಡ ಬಹಳ ಒಳ್ಳೆಯ ತೀರ್ಮಾನವನ್ನು ತಗೊಂಡಿದ್ದಾನೆ. ಯಾಕೆ ಭಯ ಅಂತ ಇದೆಯಲ್ಲ? ಅಭಯ ಇದು ಸಂದರ್ಭ. ರಾಮರಿಗೆ ಪಟ್ಟ ಕಟ್ಟತಕ್ಕಂಥದ್ದು ನನಗೆ ತುಂಬ ಸಂತೋಷ ಆಗಿದೆ. ವ್ಯಕ್ತಿಯೊಬ್ಬನನ್ನು ಎಲ್ಲ ಸಂದರ್ಭಗಳಲ್ಲಿಯೂ ನಾವು ಪರೀಕ್ಷೆ ಮಾಡೋಕ್ಕಾಗಲ್ಲ. ಅಥವಾ ವ್ಯಕ್ತಿ ಮೇಲ್ನೋಟಕ್ಕೆ ಕಂಡಂತೆ ಒಳಗೂ ಇರ್ತಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೈಕೆ ಅಂತಹ ದುರ್ಬಲ ಚಿತ್ತಳು, ನಮ್ಮನ್ನು ಪ್ರತಿನಿಧಿಸುವವಳು. ನಮ್ಮ ಯೋಗ್ಯತೆ ಪರೀಕ್ಷೆ ಮಾಡಿದಾಗ ಗೊತ್ತಾಗಬೇಕು. ದ್ರೌಪದಿಯ ಮಾತು ಬಹಳ ಚೆನ್ನಾಗಿದೆ, ಗಂಡಸರ ಬಗ್ಗೆ ಮಾತಾಡ್ತಾರೆ. ಎಲ್ಲೆಲ್ಲಿ ಗಂಡಸರು ಇರುವುದಿಲ್ಲವೋ ಅಲ್ಲಿ ಹೆಣ್ಣುಗಳೆಲ್ಲ ಪತಿವ್ರತೆಯರೇ ಅಂತಾಳೆ. ಪುರುಷಾಣಾಂ ಅಭಾವೇಣ ಸರ್ವನಾರ್ಯಾ ಪತಿವ್ರತ. ಗಂಡಸರು ಬಂದರೂ ಹೇಳೋಕ್ಕಾಗಲ್ಲ ಅಂತ ಪರೀಕ್ಷೆ ಆಗಬೇಕದು. ಅಂಥ ಸಂದರ್ಭದಲ್ಲಿ ಶ್ರೀರಾಮರ ಏಕಪತ್ನಿ ವ್ರತಸ್ಥಿಕೆ ಪರೀಕ್ಷೆ ಆಗಬೇಕಾಗಿದ್ದು ಯಾವಾಗ ಅಂದರೆ ಎರಡು ಸಂದರ್ಭ. ಒಂದು, ಕಿಷ್ಕಿಂಧೆಯಲ್ಲಿ ಸೀತೆಯನ್ನು ಬಿಟ್ಟು 10 ತಿಂಗಳಿದ್ದಾತ, ಯಾವ ಹೆಣ್ಣನ್ನು ಮುಟ್ಟಲಿಲ್ಲ. ಎರಡನೇದು, ಸೀತೆ ವನವಾಸಕ್ಕೆ ಅಂತ ಕಳಿಸಿದ ಅಂತ ಉತ್ತರಕಾಂಡದಲ್ಲಿದೆ ನಂಬೋದಾದರೆ, ಆಗಲೂ ಬೇರೆ ಹೆಣ್ಣನ್ನು ಮುಟ್ಟಲಿಲ್ಲ ಅಂತ. ಪರೀಕ್ಷಾ ಸಂದರ್ಭ ಅದು. ಕೈಕೆಗೆ ಅಂಥ ಪರೀಕ್ಷೆ ಇವಾಗ. ಭಾಳ ಸಂತೋಷದಿಂದ ಹೇಳಿದ್ಲು. ಮಂತ್ರಿಗಳು ತಲೆ ತುಂಬಿದ್ಲು. ಏನು ನಿನ್ನ ಗತಿ ಏನಾಗುತ್ತೆ ಗೊತ್ತಾ? ರಾಮರಿಗೆ ಏನಾದರೂ ಪಟ್ಟಾಭಿಷೇಕ ಬಿಟ್ಟರೆ ಕೌಸಲ್ಯ ಮೆರೀತಾಳೆ, ಸವತಿ ಮಾತ್ಸರ್ಯವನ್ನು ಹುಟ್ಟಿಸಿದ್ಲು. ನಿನ್ನ ಮಗ ಏನಾಗ್ತಾನೆ? ಆ ಸಿಂಹಾಸನದಿಂದ ದೂರ ಆಗ್ತಾನೆ. ರಾಮರಿಗೆ ಪಟ್ಟಾಭಿಷೇಕ ಆದರೆ ಏನಾಗುತ್ತೆ? ಅವನ ಮಕ್ಕಳೇ ಕೂತ್ಕೊಳ್ತಾರೆ, ನಿನಗೆ ಕೆಲಸಕ್ಕೆ ಬರೋದಿಲ್ಲ, ನೀನು ನನ್ನ ಹಾಗೆ ದಾಸಿ ಆಗ್ತೀಯಾ ಅಂತ ಪ್ರಲೋಭನೆ ಮಾಡಿದ್ಲು. ವ್ಯಕ್ತಿ ಕೆಡತಕ್ಕಂಥದ್ದು ಯಾರಿಗೆ ಹಿತ್ತಾಳೆ ಕಿವಿ ಇದೆಯೋ ಅವರು ಕೆಡ್ತಾರೆ. ಬೇರೆಯವರು ಹೇಳಿದ್ದನ್ನೇ ಕೇಳಿಸಿಕೊಂಡು ಸ್ವಂತ ಶಕ್ತಿ ಸ್ವಂತ ನಿರ್ಣಯವಿಲ್ಲದೆ ಹೋದರೆ ಕೈಕೆ ಇದ್ದಾಗ ಆಗುತ್ತೆ. ಶ್ರೀರಾಮರನ್ನು ಹೋಳಿದಂತಹ ಕೈಕೆ ಮಂಥರೆ ಪ್ರಲೋಭನೆ ಮಾಡ್ತಾ ತಕ್ಷಣ ಮಂತ್ರಿ ಜೊತೆಗೆ ಆಗುತ್ತೆ. ನಮಗೆ ಸಂದೇಹ ಬಂದರೆ, ಗೊತ್ತಾಗ್ತಾ ಇಲ್ಲ ನನಗೆ ಯಾವುದಾದ್ರು ವಿಷಯ ಅಂದರೆ ಯಾರನ್ನು ಕೇಳಬೇಕು ಸಹಾಯನ? ನನಗಿನ ದೊಡ್ಡವರು ಅಂತಾನೆ ಕೇಳಬೇಕದು. ನನಗೇನೋ ಸಂದೇಹ ಬಂತಪ್ಪ ಜೀವನದಲ್ಲಿ, ನಾನು ಯಾರನ್ನು ಕೇಳಬೇಕು?
ಸೂತ್ರ ಸರಿ ಇದೆಯೋ ಸಮಸ್ಯೆ ಇದೆಯೋ ಸ್ವಲ್ಪ ಹೇಳ್ತೀರೇನ್ರಿ, ಅರ್ಥ ಮಾಡಿಸ್ತೀರೇನ್ರಿ ಅಂತ ಕೇಳ್ಬೇಕು ಅವ್ರನ್ನ. ಅದು ಬಿಟ್ಟು ನನಗಿನ್ನ ಅಧ್ವಾನ್ವಾಗಿರೋರು ಹೊತ್ತು ಕೇಳ್ಬಿಟ್ರೆ, ಈಗ ಗಣಿತದ ಉಪನ್ಯಾಸಕ, ಗಣಿತಶಾಸ್ತ್ರ ಚೆನ್ನಾಗಿ ಗೊತ್ತು ಆತನಿಗೆ. ಆತನಿಗೆ ಬಂದ ಸಂದೇಹವನ್ನು ಯಾರು ಪರಿಹಾರ ಮಾಡಬೇಕು ಅಂದರೆ ವಿಶ್ವವಿದ್ಯಾಲಯದಲ್ಲಿ ಇರತಕ್ಕಂಥ ಗಣಿತಶಾಸ್ತ್ರದ ಪ್ರಾಧ್ಯಾಪಕ ಪರಿಹಾರ ಮಾಡಬೇಕು, ಅವ್ರ ಹತ್ರಕ್ಕೆ ಹೋಗಬೇಕು ಅಲ್ವೇನ್ರಿ. ಪ್ರಾಥಮಿಕ ಶಾಲೆ ಉಪಾಧ್ಯಾಯನ ಹತ್ರಕ್ಕೆ ಹೋಗಿ ಅದು ಬೇಡ, ಅಲ್ಲಿ ಗಂಟೆ ಹೊಡೆಯ ಜವಾನ್ ಹತ್ರಕ್ಕೆ ಹೋಗಿ ಇದು ಯಾಕೋ ಸಂದೇಹ ಇದೆ ಅಂದರೆ ಕೈ ಮಾಡಿದ ಬಹುದೊಡ್ಡ ದೋಷ ಅದು. ಕೇನೋಪಾಯೇನ ಮಂಥರೇ, ಏನು ಮಾಡಲಮ್ಮ ಅಂತ ಕೇಳಿ ಮಂಥರೆಲ್ಲ ಕೇಳಬೇಕಾದ್ದು. ಕೈಕೆಗೆ ಸಂದೇಹ ಬಂದಿದ್ದು ಪರಿಹಾರ ಆಗಿದ್ರೆ ಕೌಸಲ್ಯನ ಕೇಳಬೇಕು ಅಥವಾ ಯಜಮಾನನ ಕೇಳಬೇಕು, ಮಂಥರೇನ ಕೇಳಬಾರ್ದು. ನನಗೆ ಮಂಥರೆಯ ಬಗ್ಗೆ ವಿರೋಧವೇ ಇಲ್ಲ. ಮಂಥರೆ ಹುಟ್ಟಿದಾಗಲೂ ಭರತನಾಡಿಸಿದಾಳೆ, ಅವಳು ಮಗು, ಅವಳಿಗೆ ಯಾವ ಬುದ್ಧಿ ಇದೆ ರೀ? ದಾಸಿ, ಅವಳು ಜ್ಞಾತಿ ದಾಸಿ ಬೇರೆ. ನನ್ನ ಮಗು ಪಟ್ಟ ಕಟ್ಲಿ ಅಂತ ಹೇಳ್ತಾಳು ಅವಳು, ಕೇಳೋಳು ಅಂಥವಳು ಇವಳು ಕೈಕೆ. ಎಷ್ಟು ಬೇಗನೆ ಮತಾಂತರ ಆಗಿಬಿಟ್ಲು, ಎಷ್ಟು ಬೇಗನೆ ಪಕ್ಷಾಂತರ ಆಗಿಬಿಟ್ಲು, ಎಷ್ಟು ಬೇಗನೆ ಧರ್ಮಾಂತರ ಆಗಿಬಿಟ್ಲು ನೋಡಿ ಇವಳು. ಮಂತ್ರ ಹೇಳ್ಕೊಡ್ತಾ ಇದ್ದೆ, ಏನು ಮಂತ್ರ ಹೇಳ್ತೆ, ಏನು ಮಾಡಲಿ, ಅಯ್ಯೋ ಏನು ಮಾಡಲಿ ಅಂತ ಯಾಕೆ ಒದ್ದಾಡ್ತಾ ಇದ್ದೀಯಾ? ತುಷ್ಟೇನ ತೇನ ದತ್ತವು ದ್ವೌವರವು ಶುಭದರ್ಶನೇ. ಹಿಂದೆ ದೇವಾಸುರ ಸಂಗ್ರಾಮವಾಗಿದ್ದಾಗ ನಿಮ್ಮ ಯಜಮಾನರು ಅವರು ಸಹಾಯ ಮಾಡೋಕೆ ಹೋಗಿದ್ದರು, ಆಗ ನೀನು ಅವ್ರಿಗೆ ಸಹಾಯ ಮಾಡಿದೆ. ಇದ್ರ ಬಗ್ಗೆ ಏನೋ ಕೆಟ್ಟ ಕಥೆ ಹೊಂದಿದೆ. ಏನು? ದಶರಥ ಯುದ್ಧ ಮಾಡ್ತಾ ಇದ್ದಂತೆ, ಆ ಚಕ್ರಕ್ಕೆ ಆ ಕಡಾಣಿ ಏನೋ ಬಿದ್ದೋಯ್ತಂತೆ. ಅವ ಕೈಗೆ ಏನು ಮಾಡಿದ್ಲು? ಬೆರಳಿಟ್ಲು. ಕ್ಷಣ ಮಾತ್ರ ಬೆರಳು ಮುರಿದೋಗೋದಿಲ್ಲ ಏನ್ರಿ, ಚಕ್ರ ಓಡ್ತಾ ಇದ್ರೆ. ಕಡಾಣಿ ಕೆಲಸ ಬೆರಳು ಮಾಡೋಕ್ಕಾಗತ್ತಾ? ಕಡಾಣಿ ಕಬ್ಬಿಣದ್ದು, ಅದು ಚಕ್ರ ನಿಲ್ಲಿಸುತ್ತೆ. ಇವಳು ಇಲ್ಲೊಂದು ಬೆರಳು ಅಲ್ಲೊಂದು ಬೆರಳು, ಇವಳು ಗತಿ ಏನು? ಎರಡು ಬೆರಳು ಕತ್ತರಿಸಿ ಹೋಗ್ತಾ ಇತ್ತು ತಕ್ಷಣ. ಅದೆಲ್ಲ ಅವಳು ಮಾಡಿದ ಸಹಾಯ. ತುಂಬ ಸುಸ್ತಾದಾಗ ಸ್ವಲ್ಪ ಶುಶ್ರೂಷೆ ಮಾಡಿದ್ಲು ಅಷ್ಟೇ ದಶರಥನಿಗೆ. ಅವನು ಎಂಥ ಪೆದ್ದ, ಎಂಥ ಆತುರಗಾರ ಅಂದರೆ ಮತ್ತೆ ಇದೇ ಸಂಗತಿ. ನೀವು ಏನಾದರೂ ಸಮಸ್ಯೆ ನಿಮ್ಮ ಮುಂದೆ ತಕ್ಷಣ ಉತ್ತರ ಕೊಡ್ಕೂಡ್ದು, ಸ್ವಲ್ಪ ಕಾಲ ತಗೋಬೇಕು. ಯೋಚನೆ ಮಾಡ್ತೀನಿ ಅಂತ ಹೇಳೋದು, ಇರೋದು ಯೋಚನೆ ಮಾಡೋದು ಯಾಕೆ? ಯಾರೋ ಒಂದು ಕೇಳಿದ್ರೆ ಏನೋ ಉತ್ತರ ಹೇಳ್ಬಿಡೋಕ್ಕಾಗತ್ತೆಯೇ? ಅವನೇನು ವರ ಕೊಟ್ಬಿಟ್ಟ. ತುಷ್ಟೇನ ತೇನ ದತ್ತೌ ತೇ ದ್ವೌವರವು ಶುಭದರ್ಶನೆ. 2 ವರ ಕೊಟ್ಟಿದ್ದಾನೆ ನಿಂಗೆ ಅವತ್ತಿನ ದಿವಸ. ಯಾರು ಕೂಡದಾದ ವರ ಅದು ನೋಡ್ರಿ. ಈ ಹೊತ್ತು ನೀವು ನನ್ನ ಹತ್ತಿರ ಬಂದು ಕೇಳಿದರೆ ನನ್ನ ಯೋಗ್ಯತೆ ಇವತ್ತೇನಿದೆ? ಇವತ್ತು ನನ್ನ ಜೇಬಿನಲ್ಲಿ ಅಷ್ಟು ದುಡ್ಡಿದೆಯಾ? ಕೊಡಬಲ್ಲೆ. ಇನ್ನು 10 ವರ್ಷ ಬಿಟ್ಕೊಂಡು ಕೇಳಿದ್ರೆ ನನ್ನ ಸ್ಥಿತಿ ಏನಾಗಿರುತ್ತೆ ಯಾರಿಗೆ ಗೊತ್ತು? ಯಾವತ್ತಾದರೂ ಕೇಳು ಅಂದರೆ ಅದು ಚಿಂತನೆ ವಿಧಾನ ಅಲ್ಲ. ಅದು ನಾನು ಮಾತಾಡಬೇಕಾದ್ದು ವಾಸ್ತವ ಸ್ಥಿತಿಯಲ್ಲಿ ನನ್ನ ಯೋಗ್ಯತೆ ಏನಿದೆಯೋ ಅದಕ್ಕೆ ಉತ್ತರ ಹೇಳಬೇಕು. ದಶರಥ ನೀನು ಯಾವಾಗಲಾದರೂ ಕೇಳು ಕೊಡ್ತೀನಿ, ಹ್ಯಾಕೆ ಕೊಡ್ತಾನೆ? ಮಗನ್ನೇ ಕೊಡೋಕ್ಕಾಗಲ್ಲ ಅಂತಿದ್ದಪ್ಪ ಅವಳು. ಕಷ್ಟಪಟ್ಟು ಏನೋ ಕೇಳಿಲ್ಲಪ್ಪ ಅವಳು, ಮಾಡ್ತಾನೆ ದಶರಥ. ಕೇಳಿದ್ದಿಲ್ಲ. ಮೊದಲನೇದ ಸಭಾಂವಾನ ಪ್ರವೇಷ್ಟವ್ಯಂ. ಸಭೆಗೆ ಯಾರಾದರೂ ಬನ್ನಿ ಅಂದರೆ ಹೋಗ್ಕೊಡ್ತದೆ. ಮೊದಲು ಭಾಷಣ ಮಾಡ್ರಿ, ಮಾತು ಕೂಡ ಒಪ್ಪಲ್ಲ ಅನ್ಬೇಕು. ವಕ್ತವ್ಯಂ ವಾ ಸಮಂಜಸಂ. ಅಕಸ್ಮಾತ್ ಒಪ್ಕೊಂಡ್ರೆ ಚೆನ್ನಾಗಿ ಮಾತಾಡೋದು. ದಶರಥ ಎಂದೋ ಕೇಳು ವರವನ್ನ ಅಂದರೆ ಅವನಿಗೆ ಯೋಗ್ಯತೆಯೇ ಇಲ್ಲದೆ ಸಂದರ್ಭ ಬಂದ್ಬಿಟ್ರೆ ಅವ ಕೈಗೆ ಏನೋ ಕೇಳಿದರೆ ಏನು ಕೊಡ್ತಾನೆ, ಹ್ಯಾಕೆ ಕೊಡ್ತಾನೆ ಅವನು ದಶರಥ? ಹುಚ್ಚುಚ್ಚಾಗಿ ನೀನು ಯಾವಾಗಾದರೂ ಕೇಳು, ಕೊಡ್ತೀನಿ ಅಂತ ಅವತ್ತು ಹೇಳಿದ್ದ. ಅದನ್ನು ಉಪಯೋಗಿಸ್ಕೋ. ಈಗ ಭರತಸ್ಯ ಅಭಿಷೇಚನಂ. ಆ 2 ವರದಲ್ಲಿ 1 ವರದಿಂದ ಭರತನ ಅಭಿಷೇಕವನ್ನು ಕೇಳು. ತ್ರೌಚ ಯಾಚಸ್ವ ಭರ್ತಾರಂ ಭರತಸ್ಯಾಭಿಷೇಚನಂ ಪ್ರವ್ರಾಜನಂಚ ರಾಮಸ್ಯ ವರ್ಷಾಣಿ 14. 2ನೇ ವರದಿಂದ ನೀನು 14 ವರ್ಷಗಳು ವನವಾಸಕ್ಕೆ ರಾಮರನ್ನು ಕಳಿಸು. ಯಾಕೆ ಕಳಿಸೋ ಗೊತ್ತಿಲ್ಲ ಅಂತ ಈಗಲೂ ಈ ಕ್ಷಣಕ್ಕೂ ಗೊತ್ತಿಲ್ಲ ಯಾಕೆ ಹೇಳ್ಕೊಟ್ಲದನ್ನ ಅಂತ. ಭರತನಿಗೆ ರಾಜ್ಯ ಕಟ್ಟು, ತಪ್ಪಿಲ್ಲ. ನನ್ನ ಮಗ ರಾಜ ಆಗಬೇಕು ಅಂತ ಎಲ್ಲ ಅಮ್ಮಂದಿರಿಗೂ ಇರುತ್ತೆ, ನಿರ್ಣಯ ಅವ್ರು ತಗೊಳ್ಳಿ. ನನ್ನ ಆಸೆ ನಾನು ಹೇಳ್ತೀನಪ್ಪ, ತಪ್ಪೇ ಇಲ್ಲ ಕೈಗೆ ಹೇಳಿದ್ರೂ. ಆದರೆ 2ನೇ ಭಾಗ ಇದೆಯಲ್ಲ, ಇನ್ನೊಬ್ಬರಿಗೆ ಕೆಡುಕು ಮಾಡುವುದು. ಕೈಕೆಯ ಪಾತ್ರವನ್ನು ನಾನು ಚಿಂತನೆ ಮಾಡ್ತಾ ಇದ್ದೇನೆ. ಕೈಕೆ ತನ್ನ ಮಗನಿಗೆ ಪಟ್ಟ ಕಟ್ಟು ಒಂದಿದ್ದು ತಪ್ಪು ಅಂತ ಅನ್ಸಲ್ಲ ನನಗೆ. ಸರಿ ಇಲ್ಲ ಅಂತ ಅವಳು ಬುದ್ಧಿ ಹೇಳ್ಬೋದು ಅವಳಿಗೆ. ಪಟ್ಟ ಕಟ್ಟು ಅಂದರೆ ಸಮಸ್ಯೆ ಇಲ್ಲ, ಆದರೆ ರಾಮರನ್ನು ಕಾಡಿಗಟ್ಟು ಅನ್ನೋದಿದೆಯಲ್ಲ, ಇದು ಬಹಳ ಕೆಟ್ಟತನ. ನಾವು ಚಿಕ್ಕವರಾಗಿದ್ದಾಗ ಅದು ಯಾಕೆ ನಮ್ಮ ದೊಡ್ಡವರು ಈ ಪದ್ಯ ಹೇಳ್ಕೊಟ್ರೋ ನಂಗೆ ಗೊತ್ತಿಲ್ಲ. ನಾವು ಒಂದಷ್ಟು ವರ್ಷ ಅದನ್ನೇ ಹೇಳ್ತಾ ಇದ್ದೆ. ಆಮೇಲೆ ಗೊತ್ತಾಯಿತು ಇದು ಎಂಥ ಕೆಟ್ಟ ಪದ್ಯ ಅಂತಂತ. ಯಾರಾದರೂ ಬಿದ್ದರೆ
ನೀನು ಬೀಳಬೇಕು, ಹಾಗೆ ಆಗಬೇಕು, ನೀ ಬೀಳಬೇಕು, ನಾನಗಬೇಕು. ಏನು ಕೆಟ್ಟ ಪದ್ಯ ಏನ್ರಿ ಇದು? ಅದು ಯಾಕೆ ಬಿದ್ದರೆ ಹತ್ರಕ್ಕೆ ಹೋಗಿ ಎಬ್ಸೋಕ್ಕಾಗಲ್ವಿ ನಿಮಗೆ? ಎಬ್ಸೋದು ಬಿಟ್ಟು ಹಾಗೆ ಆಗಬೇಕು, ನೀ ಬೀಳಬೇಕು, ನಾನಗಬೇಕು. ನಮ್ಮ ದೊಡ್ಡವರು ಇಂಥದ್ದು ಏನೇನು ಮಾಡ್ತಾರೆ ನಮಗೆಲ್ಲ. ಇದು ಕೈಕೆ ಪಂಥ. ಅವನು ಬೀಳಬೇಕು, ಇವಳು ಸಂತೋಷ. ಯಾವಾಗ ಮಂಥರೆ ಈ ಉಪದೇಶವನ್ನು ಮಾಡಿಲ್ಲೋ ಕೈಕೆ ಮಹಾ ಸಂತೋಷ ಆಗುತ್ತೆ. ಸರಿ ಬಿಡು ನಡಿ, ಈಗ ತೋರಿಸ್ತೀನಿ ನನ್ನ ಪ್ರಭಾವ ಏನು ಅಂತ. ಮಂಥರೆ ಹೋದ್ಲು. ನಮಗೆಲ್ಲ ಅಂಥ ಅವಕಾಶಗಳಿಲ್ಲ. ಸಿಟ್ಟು ಮಾಡಿಕೊಂಡ್ರೆ ಒಂದು ಕೋಣೆ, ಅಳಬೇಕಾಗಿದ್ದರೆ ಒಂದು ಕೋಣೆ, ಸಂತೋಷ ಇದ್ದರೆ ಒಂದು ಕೋಣೆ, ನಮಗಿರೋದೇ ಒಂದು ಕೋಣೆ. ಆದರೆ ಎಲ್ಲವೂ ತೋರಿಸ್ಬೇಕು. ಹೆಂಡತಿ ಗಂಡ ಇಬ್ಬರು ಸಿಟ್ಟು ಮಾಡಿಕೊಂಡ್ರು ಅಲ್ಲೇ ತೋರಿಸ್ಬೇಕು, ಏನು ಮಾಡಿದ್ರು ಅಲ್ಲೇ ಮಾಡಬೇಕು. ಇವಳಿಗೆ ಕೋಪಗ್ರಹ. ತಕ್ಷಣ ದಶರಥ ಸಿದ್ಧ ಆಗಬೇಕು, ಹೇಗೆ ಸಮಾಧಾನ ಮಾಡಬೇಕು, ಕೈಕಾಲ ಹೇಗೆ ಹಿಡ್ಕೋಬೇಕು, ಕಣ್ಣೀರು ಹೇಗೆ ಒರೆಸ್ಬೇಕು ಅಂತ ಕೋಪಗ್ರಹಕ್ಕೆ ಹೋಗಿದ್ದಾಳೆ. ವಯಸ್ಸಾದ ಮೇಲೆ ಮದುವೆ ಮಾಡಿಕೊಂಡ್ರೆ ಗಂಡಿಗೆ ಬಹಳ ಕಷ್ಟ. ಸವೃದ್ಧಸ್ತರುಣೀ ಭಾರ್ಯಾಂ ಪ್ರಾಣೇಭ್ಯೋಪಿ ಗರೀಯಸಿ. ಮುದುಕ ತರುಣಿಯನ್ನು ಮದುವೆ ಆದರೆ ಆ ತರುಣಿಗೆ ಮೊದಲನೇದಾಗ ಸುಖ ಕೊಡೋಕ್ಕಲ್ಲ ಅವನಿಗೆ. ಎರಡನೇದಾಗ ಅವಳು ಏನೂ ಬೇಡ್ರಿ, ಒಂದೆರಡು ಗಂಟೆ ಓಡಾಡ್ಕೊಂಡು ಬರೋಣ ಅಂದ್ರೆ ನನ್ನ ಕೈಕಾಲಾಗಲ್ಲ, ನಿರಾಶೆ ಶುರು. ಅವಳು ಏನೋ ತಿನ್ನಬೇಕು ಅಂತ ಆಸೆ, ನಂಗೆ ಬೇಡಪ್ಪ ಆರೋಗ್ಯ ಸರಿ ಇಲ್ಲ ಅಂತಾನೆ ಅವನು. ಎಲ್ಲದಕ್ಕೂ ನೀವು ಜೋಡಿ ಯಾವಾಗ ಮದುವೆ. ಎಷ್ಟು ಚೆನ್ನಾಗಿದೆ ವಾಲ್ಮೀಕಿ ಮಹರ್ಷಿಗಳ ಚಿಂತನೆ ಅಂದರೆ, ಸವೃದ್ಧ ಸ್ತರುಣೀ ಭಾರ್ಯ ಪ್ರಾಣೇಭ್ಯೋಪಿ ಗರೀಯಸಿ. ಅವನಿಗೆ ಅವಳು ಪ್ರಾಣಕ್ಕಿಂತ ಜಾಸ್ತಿ, ಅದಕ್ಕೆ ಪ್ರಾಣ ತಿಂದವಳಿಗ ಅಂತಂತ ಆ ಪದಪ್ರಯೋಗ ನೋಡಿ. ಪ್ರಾಣೇಭ್ಯೋಪಿ, ನಮಗೆಲ್ರಿಗೂ ನಮ್ಮ ಪ್ರಾಣ ಬಹಳ ದೊಡ್ಡದು, ಅವಳು ಕೈಗೆ ಪ್ರಾಣಕ್ಕಿಂತ ದೊಡ್ಡವಳು, ಆದ್ದರಿಂದ ಅದರಿಂದ ಪ್ರಾಣವನ್ನೇ ಹೀರಿದ್ಲು ಅಂತ. ಕೋಪಗೃಹಕ್ಕೆ ಸೇರಿದ್ದಾಳೆ. ದಶರಥ, ಇದು ಎಂಥ ಮುಟ್ಟಾಳತನ ಅಂದರೆ, ದಶರಥನ ಹಿಡ್ಕೊಂಡು ಚೆಚ್ಚಬೇಕು ಅನ್ನೋ ಸಿಟ್ಟು ಬರುತ್ತೆ ನನಗೆ. ರಾಮರಿಗೆ ಪಟ್ಟಾಭಿಷೇಕ ಆಗ್ತಾ ಇದೆ. ದಯವಿಟ್ಟು ಯೋಚನೆ ಮಾಡಿ, ಜನಸಾಮಾನ್ಯರಾಗಿ ಯೋಚನೆ ಮಾಡಿ. ದಶರಥ ಆಗಲೇಬೇಡಿ ನೀವು, ಸಾಮಾನ್ಯವಾಗಿ. ದಶರಥ ರಾಮರಿಗೆ ಪಟ್ಟವನ್ನು ಕಟ್ಟುತ್ತಿದ್ದೇನೆ ಎನ್ನುವ ಸುಖ ಸಂಗತಿಯನ್ನು ಯಾರಿಗೆ ಮೊದಲು ಹೇಳಬೇಕು? ಕೌಸಲ್ಯಗಲ್ವಾ? ಈ ಪೆದ್ದನ ಮಗ ಬೈಬೇಕೋ ಬೇಡ್ರಿ, ಕೌಸಲ್ಯ ಬಿಟ್ಟು ಕೈಕೇಯಿಗೆ ಹೇಳೋದು ಬರ್ತಾರೆ. ಇಡೀ ಶ್ರೀಮದ್ ರಾಮಾಯಣ ಕುಲಗೆಟ್ಟಿದ್ದೇ ಅಲ್ಲಿ. ಅಕಸ್ಮಾತ್ ಅವನೇನಾದರೂ ಕೌಸಲ್ಯ ಹತ್ರಕ್ಕೆ ಹೋಗಿದ್ದಿದ್ರೆ ಈ ಪ್ರಕರಣವೇ ನಡೀತಾ ಇರಲಿ. ಹೇಳ್ಬೇಕು ತಾನೇ ಧಾರ್ಮಿಕವಾಗಿ. ಅವನು 20 ಜನ ಹೆಂಗಸರಿರಲಿ, 305 ಜನ ಹೆಂಡತಿರಿರಲಿ, ರಾಮರಿಗೆ ಪಟ್ಟ ಕಟ್ಟುವ ವಿಷಯವನ್ನು ರಾಮ ತಾಯಿಗಲ್ಲದೆ ಮತ್ತಾರಿಗೆ ಹೇಳಬೇಕು? ಕೈಕೇಯಿಗೆ ಹೇಳೋಕೆ ಬಂದ, ಬಿದ್ದ, ಸತ್ತ. ಇದೆಲ್ಲ ಎಂಥ ಧ್ವನಿ ಇದೆ ಅಂದರೆ, ನೀವು ನಿಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡುವಾಗ ಮೊದಲು ಯಾರಿಗೆ ಹೇಳಬೇಕು ಅನ್ನೋದು ಭಾಳ ಪ್ರಧಾನ. ಕೊನೆಯೇ ಹೇಳೋರು ಮೊದಲು ಹೇಳಬಾರ್ದು. ಆವಾಗ ಮೊದಲು ಹೇಳಬೇಕಾದ್ರೆ ಏನು ನನ್ನ ಬಿಟ್ಟು ನನ್ನ ಗಂಡ ಇನ್ಯಾರಿಗೂ ಹೇಳಿದ್ನಲ್ಲ. ಹೆಂಡತಿಗೆ ಗಂಡನ ಮೂಲಕ ವಿಷಯ ಗೊತ್ತಾಗ, ಇನ್ಯಾರಿಂದಲೋ ಗಂಡ ಮಾಡಿ ಚರಿತ್ರೆ ಗೊತ್ತಾಗಬಾರ್ದು, ಅವಮಾನ ಆಗುತ್ತೆ ಇದು. ಕೈಗೆ ಹತ್ತಿರಕ್ಕೆ ಬಂದ, ಬಹಳ ದೊಡ್ಡ ತಪ್ಪು ದಶರಥ ಎಷ್ಟೋ ತಪ್ಪುಗಳನ್ನ ಹೇಳ್ತಾ ಇದ್ದೀನಿ, ಅದರೊಳಗೆ ಇದೊಂದು ದೊಡ್ಡ ತಪ್ಪು, ದಶರಥ ಮಾಡಿದಂತಹ ತಪ್ಪುಗಳಲ್ಲಿ. ಕೋಪಗ್ರಹದ ಬಾಗಿಲಲ್ಲೇ ಮುಡಿದು ಬಿದ್ದ ಮುಡಿದ ಮಾಲೆ, ಮೊಬ್ಬು ಬೆಳಕು ಮಂದದೀಪ ಚಿನ್ನಡಾವು ತುಳಿದು ನಿಂತ. ಬಂದಿದ್ದಾನೆ ಕೋಪಗ್ರಹದ ಹತ್ರಕ್ಕೆ. ದಶರಥ ಬರ್ತಾ ಇರೋ ನೋಡ್ಕೊಂಡು ಡಾಬೆಸ್ಲಿಗೆ ಗೆಜ್ಜೆ ಕಿತ್ತೆಸ್ಲು, ಕಾಲಿಗೆಲ್ಲ ತಡಕ್ತಾ ಇದೆ. ನೋಡೋ ಸರಿಯಾಗಿಂದರೆ ಮಂದ ಬೆಳಕು, ದೀಪವೇ ಇಟ್ಟಿಲ್ಲ, ಮಂಚ ಖಾಲಿ. ಪೆದ್ದ ಅನ್ನ ತಕ್ಷಣ ಮಂಚವೇ ಬೇಕೇ ಅವನಿಗೆ, ಬೇರೆ ಕುರ್ಚಿ ಬೇಡವೇ ದಶರಥಂಗೆ? ಕೈಕೆ ಅಂದರೆ ಮಂಚ ಅಂತ. ಮಂಚ ಖಾಲಿ, ಕಪ್ಪು ಸೀರೆಯುಟ್ಟ ಕಾಮನಾಂಗಿ ಕೆಳಗೆ, ಮಂಚದ ಕೆಳಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ, ಕಪ್ಪು ಸೀರೆ ಉಟ್ಕೊಂಡ್ಬಿಟ್ಟಿದ್ದಾಳೆ, ಕೊಂಡೆಲ್ಲ ಕ್ರೂರವಾಗಿದ್ದಾಳೆ. ಈ ಹೆಂಗಸರು ಬಹಳ ಚೆನ್ನಾಗಿ ತಮ್ಮ ಭಾವಗಳನ್ನು ತೋರಿಸ್ತಾರೆ. ಗಂಡಸರಿಗೆಲ್ಲ ಇದು ಗೊತ್ತಿದೆ. ಯಾವತ್ತಾದರೂ ನಿಮ್ಮ ಹೆಂಡತಿ ಜೊತೆ ಕಿತ್ತಾಡಿ, ತಕ್ಷಣ ಕಿತ್ತಾಕ್ತಾಳೆ, ಮೂಗು ತೆಗೆದಾಕ್ತಾಳೆ, ಕುಂಕುಮ ಅಳಿಸ್ಕೊಂಡ್ತಾರೆ. ಇಷ್ಟು ಅಯ್ಯಪ್ಪ ಭೈರವಿ, ನೋಡ್ತಿದ್ದ ಹಾಗೆ ಗೊತ್ತು ನನ್ನ ಹೆಂಡತಿಗೆ ಏನೋ ಆಯ್ತು ಇವತ್ತು ಅಂತ. ಸುಲಭ ಅನ್ರಿ, ನೀವು ಕುಂಕುಮ ಇಟ್ಕೊಂಡು ತೆಗೆದಾಕ್ಬಿಡಿ, ಕಿವಿಲಿರೋದು ತೆಗೆದಾಕಿ, ಎಷ್ಟು ವಿಕಾರವಾಗಿ ಕಾಣಿಸ್ತೀರಿ ಗೊತ್ತಾ ನಿಮಗೆ? ಏನು ಮಾಡೋದು? ಹುಡುಗಿರೆಲ್ಲ ಅದೇ ವೈಕಾರಿಯಲ್ಲೇ ಇರ್ತಾರೆ, ಕಿವಿ ಇಟ್ಕೊಳ್ಳಲ್ಲ, ಮುಗ್ಗು ಹಾಕ್ಕೊಳ್ಳಲ್ಲ, ಹಣೆಗೆ ಇಟ್ಕೊಳ್ಳಲ್ಲ. ಅದು ಕೈಕೆ ಸಾಯುವ ಸಂದರ್ಭದ ದರ್ಶನ. ಬಿರಿದ ಕೇಶ ಇರದ ತಿಲಕ, ಕಡಿದ ಬಾಳೆಯಂತೆ ಕಾಂತೆ, ನೆಲಕ್ಕೆ ಬಿದ್ದ ಸತಿಯೋ ರತಿಯೋ,
ದಶರಥ ತಳಮಳಿಸಿಬಿಟ್ಟ ತನ್ನ ಹೆಂಡತಿಯನ್ನು ನೋಡಿ. ಮಂಚದ ಕೆಳಗೆ ನೆಲದ ಧೂಳು, ಸೀರೆ ಮೆತ್ತೆ, ಉಟ್ಟ ಬಟ್ಟೆ ಅಸ್ತವ್ಯಸ್ತ, ಹರಿದ ಹಾರ, ಮುರಿದ ಮೂರ್ತಿ, ಕಡಿದ ಕದಳಿಯಂತೆ ಕೈಗೆ. ಕೆಳಗೆ ಬಿದ್ದ ರತಿಯೋ ಸತಿಯೋ. ದಶರಥನ ಹೃದಯ ಅಲ್ಲಾಡಿ ಹೋಗ್ಬಿಡ್ತು. ನನ್ನ ಹೆಂಡತಿ ಕೆಳಗೆ ಬಿದ್ದಾಳಲ್ಲಪ್ಪ. ಹೋಗಿ ಸಮಾಧಾನ ಮಾಡ್ದ. ಹೆಂಡತಿ ಒದ್ದಾಡಿದ್ರೆ ಗಂಡ ಸಮಾಧಾನ ಮಾಡಲಿ. ಇವನು ಎಷ್ಟು ಅಯೋಗ್ಯ ಅಂದರೆ, ಅವನೇನು ಹೇಳ್ತಾನೆ ಗೊತ್ತೇನ್ರಿ ಸಮಾಧಾನ ಮಾಡೋಕ್ಕೆ? ನೀವೊಂದು ಒಳ್ಳೆ ಸೀರೆ ತಂದು ಕೊಡ್ತೀನಿ, ವಜ್ರ ಸಾರ ಕೊಡಿಸ್ತೀನಿ, ಏನಾದರೂ ಹೇಳಲಿ ಪರವಾಗಿಲ್ಲ. ಅವನೇನು ಹೇಳ್ತಾನೆ ಕೈಕಿಗೆ? ಅವಳು ಸಮಾಧಾನ ಮಾಡ್ತಾ, ಅವಧ್ಯ ವಧ್ಯತಾಂ ವಧ್ಯ ಕೋವಾ ವಿಮುಚ್ಯತಾಂ. ಅವಧ್ಯ ವಧ್ಯತಾಂ ಕೋವಾ. ನಿನಗೆ ಸಿಟ್ಟು ಬಂದಿದ್ರೆ, ನಿಂಗೆ ಸಮಾಧಾನ ಮಾಡಬೇಕಾಗಿದ್ದರೆ, ಯಾರು ಮರಣದಂಡನೆಗೆ ಗುರಿ ಇಲ್ಲೋ ಅವ್ನು ಬೇಕಾದ್ರೆ ನೇಣು ಹಚ್ಚಿಬಿಡ್ತೀನಿ. ರಾಜ ಆಡೋ ಮಾತಾ ಇದು, ದಶರಥ ಹೇಳೋ ಮಾತಾ. ಅವಧ್ಯ ವಧ್ಯತಾಂ ಕೋವಾ. ನೀನು ಯಾರ ಹೆಸರಾದರೂ ಹೇಳು, ಅವನ ತಕ್ಷಣ ನೇಣಿಗೆ ಹಾಕಿಸ್ತೀನಿ. ಇದು ಸಮಾಧಾನ ಮಾಡೋದೆ? ಅಯೋಗ್ಯರಲ್ಲ ಅಯೋಗ್ಯ ಅವನು. ವಧ್ಯ ಕೋವಾ ವಿಮುಚ್ಯತಾಂ. ನಾಳೆ ದಿವಸ ನೇಣು ಹಾಕಬೇಕು ಅಂತ ಯಾರಾದರೂ ನ್ಯಾಯಾಧೀಶರು ತೀರ್ಪು ಕೊಟ್ಟಿದ್ರೆ ಬಿಡಬೇಕಾ? ಬಿಡಿಸ್ಬಿಡ್ತೀನಿ. ಇದು ನ್ಯಾಯವಾದಿ ಮಾತಾಡೋ ಮಾತೇನ್ರಿ? ಸಾವಿಗೆ ಸಿದ್ಧನಾಗಿರುವ ವ್ಯಕ್ತಿಯನ್ನು ನೀನು ಹೇಳಿದ್ರೆ ಬಿಟ್ಬಿಡ್ತೀನಿ. ಸಜ್ಜನ, ಸಾಧು, ಉಪಾಧ್ಯಾಯ, ಬಡಬ್ರಾಹ್ಮಣ ನೀನು ಹೇಳ್ತೀಯ, ನೇಣು ಹಾಕಿಸ್ತೀನಿ. ಇದೀ ಏನು ದಶರಥ ಇದು? ಅವಳು ಬಿಡ್ತಾಳ? ವರ ಕೊಡು. ಒಂದು ವರ? ಏನು ವರ? ಹಿಂದೆ 2 ವರ ನೀನು ಕೊಟ್ಟಿದ್ದಲ್ಲ, ಅದನ್ನು ಕೊಡ್ತೀನಿ ಅಂತ ಒಂದು ವರ ಕೊಡು. ರಾಮರಾಣಿಗೂ ಕೊಡ್ತೀನಿ. ಯಾಕಪ್ಪ? ಯಾಕೆ ಬೇಕು ಈ ಆತುರದ ಮಾತುಗಳು? ಯಾಕೆ ಬೇಕು? ಅದೇನು ಹೇಳಿ ಕೇಳೋಣ ಅನ್ಬಾರ್ದೆ? ಎಷ್ಟೋ 10-20 ವರ್ಷದಿಂದ ಕೊಟ್ಟಿದ್ದೀ, ಕೊಡೋಕೆ ಯೋಗ್ಯತೆ ಇದೆಯೋ ಇಲ್ಲೋ ವಿಚಾರಿಸ್ಕೋಬಾರ್ದೆ ಮನಸ್ಸಿನಲ್ಲಿ? ಎರಡೂ ಇಲ್ಲ. ಈ ಕೈಗೆ ಎಂತಹ ವರ ಕೇಳಿಲ್ಲು ಅಂದರೆ, ನೀವು ಇಲ್ಲಿಯ ತನಕ ಅವಳು 2 ವರ ಕೇಳಿಲ್ಲು ಅಂತ ಇದ್ದೀರಿ. 3ನೇದೊಂದು ಗುಟ್ಟಾದ ವರ ಇದೆ ಇದ್ರಿ. ವಾಸ್ತವವಾಗಿ ಕೈಕೆ ಕೇಳಿದ್ದು 3 ವರಗಳನ್ನ, 2 ವರ ಅಲ್ಲ. ಭರತನಿಗೆ ಪಟ್ಟ ಕಟ್ಟು ಅಂದ್ಲು. ಅರ್ಧ ಸತ್ತ ದಶರಥ. ಕಾಲಿಡ್ಕೊಂಡ ಹೋಗಿ. ಹಾಗೆಲ್ಲ ಹೇಳ್ಬೇಡ ಚಿನ್ನ. ಹೆಂಡತಿ ಕಾಲು ಗಂಡ ಹಿಡ್ಕೋ ಕೂಡುದು ಅಂತ ಹೇಳಲ್ಲ. ಶೃಂಗಾರದಲ್ಲಿ ಏನೇನೋ ಹಿಡ್ಕೊಳ್ತಾನೆ, ಕಾಲು ಹಿಡ್ಕೊಳ್ಳಿ. ಆದರೆ ಈ ಕಾಲು ಹಿಡ್ಕೋಬಾರ್ದು. ಅವಳು ಕಾಲು ಹಿಡ್ಕೊಂಡ್ಬಿಡ್ತೀನಲ್ರಿ ಇವನು ದಶರಥ. ಇನ್ಯಾವ ಗಂಡ ಇವನು ಅನ್ಸುತ್ತೆ ನನಗೆ. ನೀವು ಅಧಿಕಾರ ತೋರಿಸಬೇಕಾಯ್ತಕ್ಕೆ ಗಂಡನಪ್ಪ ನೀವು. ಶೃಂಗಾರದಲ್ಲಿ ಲಲ್ಲೆ ಮಾಡ್ತಾ ಇದ್ದೀರಿ, ಏನಾದರೂ ಮಾಡಿ. ಅದು ಸಂದರ್ಭ ಅಲ್ಲ. ಕಾಲು ಹಿಡ್ಕೊಳ್ಳಿ. ಅಯ್ಯೋ ಹಾಗೆ ಹೇಳ್ಬೇಡ, ಹೀಗೆ ಹೇಳ್ಬೇಡ. ಅವಳು ಕಾಲ ಜಾಡ್ಸ್ ಒಯ್ತಾಳ್ಬೇಕಾಗಿದ್ರೆ ದಶರಥನ್ನ. ನಾನು ಹೇಳ್ತೀನಿ ಕೇಳಿಸ್ಕೊ. 95 ವರ್ಷಾಣಿ, 9 5 14 ವರ್ಷಗಳ ಕಾಲ ದಂಡಕಾರಣ್ಯಮಾಶ್ರಿತ. ಇದು ಮಂತ್ರ ಹೇಳಿರಲಿಲ್ಲ. ಇದು ನೋಡಿ, ಆ 3ನೇ ವರ ಎಷ್ಟು ತೀಕ್ಷ್ಣವಾಗಿದೆ ಗೊತ್ತಾ ನಿಮಗೆ? 1ನೇ ವರ ಭರತನ ಪಟ್ಟಾಭಿಷೇಕ ಮಾಡು, ಆಯ್ತು ಹೋಗ್ಲಿ. 2ನೇ ವರ ನೀನು ಕಾಡಿಗೆ ಹೋಗು, ಅದು ಸಮಸ್ಯೆ ಇಲ್ಲ. ಏನು ಬೆಂಗಳೂರು ಪಕ್ಕದಲ್ಲಿರೋ ಯಾವುದೋ ಒಂದು ರಾಮನಗರಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ಬೋದು. ರಾಮರಿಗೆ ಬೇಕಾಗಿದ್ದರೆ ಅಯೋಧ್ಯೆ ಪಕ್ಕದಲ್ಲಿ ಯಾವುದೋ ಒಂದು ಕಾಡಿನಲ್ಲಿ ಹೋಗಿ ಒಂದು ಆಶ್ರಮ ಹಾಕ್ಕೊಂಡು ಒಂದಷ್ಟು ವರ್ಷ ಅಲ್ಲಿದ್ದು ಬಂದ್ಬಿಡ್ಬೋದು. ಇಲ್ಲ, ದಂಡಕಾರಣ್ಯಮಾಶ್ರಿತ. ಅದು ಹೇಗೆ? ಕ್ಷೀರಾಜಿನ ಜಟಾಧಾರಿ ರಾಮೋ ಭವತು ತಾಪಸಃ. ನೀನು ತಪಸ್ವಿ ಇದ್ದ ಹಾಗೆ ಇರಬೇಕು. ಅವನು ಉಡುಪು ಹೇಗೆ ಹಾಕೋಬೇಕು ಅಂತ ಹೇಳ್ತಾರೆ. ಕ್ಷೀರಾಜಿನ ಜಟಾಧಾರಿ, ಜಟೆ ಕಟ್ಟಬೇಕು. ನೀನು ವಲ್ಕಲವನ್ನು ಉಡಬೇಕು, ತಪಸ್ವಿಯಾಗಿರಬೇಕು. ಇದು ಎಷ್ಟು 3ನೆಯ ಕೆಟ್ಟ ವರ ಗೊತ್ತಾ ನಿಮಗೆ? ಭರತನಿಗೆ ಪಟ್ಟಾಭಿಷೇಕ ಮಾಡೋದು 1ನೇ ವರ, ರಾಮರನ್ನ ಕಾಡಿಗೆ ಇಟ್ಟಿದ್ದು 2ನೇ ವರ. ಆದರೆ ಎಲ್ಲಿರಬೇಕು, ಹೇಗಿರಬೇಕು ಅಂತ ಕೈಕೆ ನಿಯಮನ ಮಾಡಿದ್ದರಿಂದ ಮೈ ತುಂಬ ಬಟ್ಟೆ ಹಾಕೊಳ್ಳೋಕ್ಕೂ ಆಗಲಿಲ್ಲ ಅವರಿಗೆ. ಆ ಚಳಿಯಲ್ಲಿ, ಆ ಕೊರೆಯೋದ್ರೊಳಗೆ, ಆ ಕಾಡಿನಲ್ಲಿ ಆ ಸೊಳ್ಳೆಗಳು, ಹಾವು ಏನೇನಿತ್ತೋ ಗೊತ್ತಿಲ್ಲ, ಬರೀ ವಲ್ಕಲ ಧರಿಸಿರ್ಬೇಕು ಅವನು. ಕ್ಷೀರಾಜಿನ ಜಟಾಧಾರಿ, ಜಟೆ ಬೇರೆ ಕಟ್ಟಬೇಕು ಅವನು, ತಲೆ ಬಾಚ್ಕೊಳ್ಳೋ ಹಾಗೆ ಇಲ್ಲ. ದಂಡಕಾರಣ್ಯದಲ್ಲೇ ಇರಬೇಕು. ನಿಮ್ಮ ಮಾವನ ಮನೆಗೂ ಹೋಗೋ ಇಲ್ಲ, ನಿಮ್ಮ ಸ್ನೇಹಿತರ ಮನೆಗೂ ಹೋಗೋ ಇಲ್ಲ, ಎಲ್ಲೋ ಒಂದು ಕಡೆಗೆ ಒಂದು ಮನೆ ಕಟ್ಕೊಂಡಿರೋ ಹಾಗಿಲ್ಲ. ದಂಡಕಾರಣ್ಯದಲ್ಲೇ ಇರಬೇಕು. ಎಲ್ಲಿ ಇರಬೇಕು, ಹೇಗೆ ಇರಬೇಕು, ಏನು ಮಾಡಬೇಕು, ಈ 3ಅನ್ನೂ ಕೈಗೆ ನಿಗ್ರಹ ಮಾಡಿಬಿಟ್ಲು. ಹೀಗಾಗಿ ಶ್ರೀರಾಮರು ಮುಂದೆ ದಂಡಕಾರಣ್ಯಕ್ಕೆ ಹೋಗಿದ್ದಾರೆ ಅಂದರೆ
ಎಷ್ಟು ಕಷ್ಟಗಳನ್ನು ಅನುಭವಿಸ್ಬೇಕ್ರಿ ಇವರು. ನಿಮಗೆ ರಾಮನು ಕಾಡಿಗೆ ಹೋಗಲಿ ಅಂತೀರಿ. ಇಲ್ಲ, ಒಂದು ದಿವಸ 2 ದಿವಸ ಅಲ್ಲ. ಕಾಡಿಗೆ ಹೋಗೋದ್ರ ಅರ್ಥ ಏನು? ಮನೆ ಇಲ್ಲ, ಊಟ ಇಲ್ಲ, ಹಾಸಿಗೆ ಇಲ್ಲ, ಎಲ್ಲವೂ ಅನುಭವಿಸ್ಬೇಕು. ಒಂದು ರಾತ್ರಿ ಎಲ್ಲಿ ಮಲಗಬೇಕು? ಆ ರಾತ್ರಿ ಕಥೆ ಏನು? ಪಕ್ಕದಲ್ಲಿ ಹೆಂಡತಿ ಬೇರೆ. ಎಷ್ಟು ಕಷ್ಟ ಆಗಿಬಿಡ್ತು ಶ್ರೀರಾಮರಿಗೆ ಅಂದರೆ, ಕೈಕೇಯಿ ಮಾಡಿದ ಬಹು ಕೆಟ್ಟ ವರ ಇದು. 3ನೇ ಭರತನಿಗೆ ಪಟ್ಟಾಭಿಷೇಕ ಮಾಡು, ಶ್ರೀರಾಮರನ್ನು ಊರಿನಿಂದ ಓಡಿಸು, ಮತ್ತು ಹೊರಗೆ ಹೋದಂಥ ಶ್ರೀರಾಮರು ಜಟೆಯನ್ನು ಕಟ್ಟಿರಬೇಕು, ವಲ್ಕಲವನ್ನು ಹುಟ್ಟಿರಬೇಕು, ಹಾಗೂ ತಪಸ್ವಿ ಇದ್ದಂತೆ ಇರಬೇಕು. ತಪಸ್ವಿ ಅಂತ ಇದ್ದಾಗೆ ಊರೊಳಗೆ ಹೋಗೋ ಹಾಗಿಲ್ಲ. ನಮ್ಮಲ್ಲಿ ನಿಯಮ ಹೇಗೆ ಅಂದರೆ, ಈ ಮಠಪತಿಗಳು ಕಾವಿ ಬಟ್ಟೆ ಹಾಕೊಳ್ತಾರಲ್ಲ, ಕಾವಿ ಬಟ್ಟೆ ಹಾಕಿಕೊಳ್ಳುವುದರ ಸಂಕೇತ ಏನಪ್ಪ ಅಂದರೆ, ನಾನು ಲೋಕದ ಎಲ್ಲ ಆಸಕ್ತಿಗಳನ್ನು, ಕಾಮನೆಗಳನ್ನು, ಭೋಗಗಳನ್ನು ಸುಟ್ಟು ಹಾಕಿ ಸುಟ್ಟಿರತಕ್ಕ ಸಂದರ್ಭದಲ್ಲಿ ಬೆಂಕಿಯ ಬಣ್ಣದ ಕೆಂಪು ಬಟ್ಟೆ ಉಟ್ಕೊಳ್ತೀವಿ, ಅದು ಅದರ ಅರ್ಥ. ಆದರೆ ಊರೊಳಗೆ ಬರೋ ಹಾಗಿಲ್ಲ. ದುರದೃಷ್ಟ, ನಮ್ಮ ಸನ್ಯಾಸಿಗಳೆಲ್ಲ ಊರಿನೊಳಗೆ ಇದ್ದಾರೆ. ಇವತ್ತು ಕಾಡಿನಲ್ಲಿ ಯಾರೂ ಇರೋದೇ ಇಲ್ಲ. ಊರಿನಲ್ಲಿ ಇರ್ತಾ ಇದ್ದಾಗೆ ಸಂಸಾರಗಳಿದ್ದಾಗೆ ಇರ್ತಾರೆ ಅವರು. ಅದಕ್ಕೆ ನಾವು ಕಾಣಬಾರದ್ದೆಲ್ಲ ಕಾಣ್ತೀವಿ, ನೋಡಬಾರದ್ದೆಲ್ಲ ನೋಡ್ತೀವಿ ದೂರದರ್ಶನಗಳಲ್ಲಿ, ವಾಹಿನಿಗಳಲ್ಲಿ. ಯಾವುದೋ ಹುಡುಗಿ ಮಲ್ಕೊಂಡಿರೋ ಸನ್ಯಾಸಿ, ರಾಮಚಂದ್ರ. ಸನ್ಯಾಸಿಗಳು, ನನಗೆ ವಿವೇಕಾನಂದ ಜ್ಞಾಪಕ ಬರ್ತಾರೆ ಯಾವಾಗಲೂ. ವಿವೇಕಾನಂದರು ಮೈಸೂರು ಮಹಾರಾಜರನ್ನು ಭೇಟಿ ಮಾಡಲಿಕ್ಕೆ ಹೋದಾಗ ಸಂಜೆ ಆಗಿಬಿಡುತ್ತೆ. ಅವರಿಗೆ ವಸತಿ ಎಲ್ಲ ಏರ್ಪಾಡು ಮಾಡಬೇಕು. ನಮ್ಮ ಜಯಚಾಮರಾಜೇಂದ್ರ ಒಡೆಯರು ಕೇಳ್ತಾರೆ ಅವರು, ಸ್ವಾಮಿ ನಿಮಗೆ ಅರಮನೆಯಲ್ಲಿ ಬೇಕಾದಷ್ಟು ಕೋಣೆಗಳಿದೆ, ನಿಮಗೆ ಯಾವ ಕೋಣೆ ಬೇಕು, ಏನು ವ್ಯವಸ್ಥೆ ಬೇಕು? ನೋಡ್ರಿ ವಿವೇಕಾನಂದರು, ಅದಕ್ಕೆ ಅಲ್ವೇನ್ರಿ ಪ್ರಪಂಚ ಸನ್ಯಾಸಿಯಾಗಿದ್ದಾಗ ಅವ್ರು ಹೇಳ್ತಾರೆ, ಸನ್ಯಾಸಿಯಾದವನು ಸೂರ್ಯಾಸ್ತಮಾನವಾದ ಮೇಲೆ ಯಾವುದೇ ಸಂಸಾರಸ್ಥನ ಗೃಹದಲ್ಲಿ ಇರಬಾರ್ದು. ಒಂದು. ಎರಡನೇದು, ಊರಿನಲ್ಲೇ ಇರಬಾರ್ದು ಅವರು. ಅವ್ರಿಗೇನಿದ್ರು ಊರಿನ ಹೊರಗೆ, ಊರಿಗೆ ಬೆನ್ನಾಕೆ ಮತ್ತು ಸ್ವಾಮಿಗಳಿರೋದು. ನಾವ್ಯಾಕೆ ನಮಸ್ಕಾರ ಮಾಡೋದು ಅವ್ರಿಗೆ? ನಮ್ಮ ಹಾಗೆ ಅವರು ಇದ್ದರೆ, ನಮ್ಮ ಹಾಗೆ ಅವರು ಬಟ್ಟೆ ಹಾಕೊಳ್ತಾರೆ ಚೆನ್ನಾಗಿ, ನಮ್ಮ ಹಾಗೆ ಅವ್ರಿಗೂ ಒಂದು ವಾಹನ ಇರುತ್ತೆ, ನಮಗೂ ಏನೊಂದು 2,000 ಜನ ಕೂತ್ಕೊಂಡಿದ್ದೀರಿ, ಇಂಥ ಅಭಿಮಾನಿಗಳು ಅವ್ರಿಗೂ 1-2 ಲಕ್ಷ ಇರ್ತಾರೆ. ನಮಗೂ ಅವ್ರಿಗೂ ವ್ಯತ್ಯಾಸ ಏನಿದೆ? ಏನೋ ಇರಬೇಕಲ್ರಿ. ನಾನು ಒಬ್ಬ ಸನ್ಯಾಸಿಗೆ ನಮಸ್ಕಾರ ಮಾಡಬೇಕಾಗಿದ್ದರೆ ನನ್ನಲ್ಲಿ ಇಲ್ಲದೇ ಇರತಕ್ಕಂಥ ಇನ್ಯಾವುದೋ ಒಂದಿರಬೇಕು. ಹಾಗೆ ಇರುವುದರ ಮೂಲ ಏನಪ್ಪ ಅಂದರೆ, ಅವರು ನಾನಿರುವ ಊರಿನಲ್ಲಿರಬಾರ್ದು, ಊರಿನ ಹೊರಗೆ ಆಶ್ರಮವನ್ನು ಕಟ್ಕೊಂಡಿರಬೇಕು. ಯಾವುದೇ ಸ್ವಾಮಿ ಇರಲಿ, ಊರಿನೊಳಗೆ ಇದ್ದಾರೆ ಅಂದರೆ ನನಗೆ ಸಂದೇಹ, ಸ್ವಾಮಿತ್ವಕ್ಕೆ ಧಕ್ಕೆ ಇರಲಿ. ಅದರ ಹೆಚ್ಚಿಗೆ ಮಾತಾಡಲ್ಲ, ಮಾರೀಚನ ಸಂದರ್ಭದಲ್ಲಿ ಆ ವಿಷಯದಷ್ಟು ಮಾತಾಡ್ತೀನಿ ನಾನು. ಆಯಿತು, ಶ್ರೀರಾಮರಿಗೆ 3 ವರಗಳನ್ನು ದಶರಥನಿಂದ ಅಪೇಕ್ಷೆ ಪಟ್ಟು. ದಶರಥ ಸುಸ್ತಾದ, ಸಾಯಬೇಕು, ಹೋಗಿ ಬಿದ್ಕೊಂಡ ಒಂದು ಕಡೆಗೆ. ಅವನು ಏನೇನೋ ಪೂಸಲಾವಣೆ ಮಾಡ್ತಾನೆ, ಅವಳನ್ನ ಒಪ್ಸೋದಕ್ಕೆ ಆಗೋದಿಲ್ಲ. ಕೊನೆಗೆ ಅವನು ಹೇಳ್ತಾನೆ, ನೀನು ಭರತನಿಗೆ ಪಟ್ಟ ಕಟ್ಟು ಅಂತ ಇದ್ದೀಯ, ನಾನೂ ಭರತನ ಯೋಗ್ಯತೆಯನ್ನು ಲೆಕ್ಕ ಹಾಕಲಿಲ್ಲ. ರಾಮಾದ ವಿಹಿತಂ ಮನ್ಯೇ ಧರ್ಮತೋ ಬಲವತ್ತರಂ. ನಿನ್ನೆ ಆ ಶ್ಲೋಕ ನೆನಪಿಸ್ಕೊಂಡಿದ್ದೆ. ಧರ್ಮ ಅನ್ನತಕ್ಕಂಥದ್ರ ತೂಗು ಹಾಕಿಬಿಟ್ರೆ ತಕ್ಕಡಿಯಲ್ಲಿ, ಆ ನ್ಯಾಯದೇವಿ ಹಿಡ್ಕೊಂಡಿರ್ತಕ್ಕಂಥ ತಕ್ಕಡಿಯಲ್ಲಿ ಶ್ರೀರಾಮರನ್ನು ಈ ಕಡೆ ಕೂಡಿಸಿ ಭರತನನ್ನು ಈ ಕಡೆ ಕೂಡಿಸಿದರೆ ಭರತನ ತ್ರಾಸೆ ಕೆಳಗೆ ಬಂದುಬಿಡುತ್ತೆ. ರಾಮಾದ ವಿಹಿತಂ ಮನ್ಯೆ, ರಾಮರಿಗಿನ್ನ ಹೆಚ್ಚು ಧಾರ್ಮಿಕ ಭರತ. ಅದನ್ನು ನೀನು ಅಂದುಕೊಂಡಿದ್ದು ನಡೀತೋ ಇಲ್ಲೋ ಗೊತ್ತಿಲ್ಲ. ಧರ್ಮಬಂಧೇನ ಬದ್ಧೋಸ್ಮಿ ನಷ್ಟಾಚ ಮಮ ಚೇತನ. ಧರ್ಮಬಂಧೇನ ಬದ್ಧೋಸ್ಮಿ, ನೀನು ನನ್ನನ್ನು ಧರ್ಮ ಬಂಧನಲ್ಲಿ ಸಿಕ್ಕಾಕ್ಸ್ಬಿಟ್ಟಿದೀಯ. ಏನು ಧರ್ಮಬಂಧನ? ದಶರಥನಿಗೆ ಎಂದೋ ಮಾತು ಕೊಟ್ಟಿದ್ದನ್ನೇ ಈಗ ನಡೆಸಬೇಕಾಗಿದೆ. ತದ್ವಿರುದ್ಧವಾಗಿ ಬೆಳಗ್ಗೆ ತಾನೇ ರಾವಣ ಕಳಿಸಿ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ. ಅದನ್ನು ಮಾತು ಕೊಟ್ಬಿಟ್ಟಿದ್ದಾನೆ. ಮಗನಿಗೆ ಮಾತು ಕೊಟ್ಟಿದ್ದಾನೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ. ಕೈಕೆಗೆ ಭಾಷೆ ಕೊಟ್ಟಿರುವ ಕಾರಣದಿಂದ ಪಟ್ಟಾಭಿಷೇಕ ಮಾಡಕೂಡ್ದು. ಈ ಎರಡರ ದ್ವಂದ್ವದಲ್ಲಿದ್ದಾನೆ ದಶರಥ. ಹೀಗಾಗಿ ಅವನೇನು ಮಾತಾಡೋಕ್ಕಾಗಲ್ಲ, ಮಾತಾಡೋದು ಇಲ್ಲ, ಏನು ಮಾತಾಡೋಕ್ಕೂ ಆಗಲ್ಲ. ನೀವು ಏನು ಉತ್ತರ ಹೇಳಿದ್ರು ತಪ್ಪೇನಾಗುತ್ತಲ್ರಿ. ಅಂದರೆ ದಶರಥನ ಸಂದರ್ಭ ಅಂಥದ್ದೀಗ. ಕೈಕೆ ಮಾತನ್ನು ಒಪ್ಪಿಕೊಂಡ್ರೆ ರಾಮರಿಗೆ ವಿರೋಧ, ರಾಮರ ಪಟ್ಟ ಕಟ್ಬಿಟ್ರೆ ಕೈಗೆ ವಿರೋಧ. ಹೀಗಾಗಿ ಅನುತ್ತರಿತ ಪ್ರಶ್ನೆ ಆಗಿಬಿಡುತ್ತೆ ದಶರಥನಿಗೆ. ಧರ್ಮರಾಯನಿಗೂ ಅಂಥದ್ದೇ ಪ್ರಶ್ನೆ, ಏನಯ್ಯ ದ್ರೌಪದಿ ನೀನು ಮೊದಲು ಸೋತೋ ಅಥವಾ ನೀನು ಸೋತ್ಕೊಂಡ್ಮೇಲೆ ಸೋತು? ಅದಕ್ಕೂ ಉತ್ತರ ಹೇಳೋಕ್ಕಾಗಲ್ಲ ಅವನು. ಅದಕ್ಕೆ ಅವನೇನು ಮಾಡ್ತಾನೆ? ಮೌನ.
ಶಿವಶಂಕರವರು ಮೌನವಾಗಿದ್ದಂತೆ ಇಲ್ಲಿ ದಶರಥರು ಮೌನ, ಅಲ್ಲಿ ಧರ್ಮರಾಯನು ಮೌನ. ಧರ್ಮಬಂಧೇನ ಬದ್ಧೋಸ್ಮಿ ನಷ್ಟಾಚ ಮಮಚೆ. ನನಗೆ ಚೈತನ್ಯವೇ ಹೊಡೋಗ್ಬಿಟ್ಟಿದೆ, ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ ನನಗೆ. ಆದ್ದರಿಂದ ಜ್ಯೇಷ್ಠಂ, ಅದರೊಳಗೆ ಬಹಳ ದೊಡ್ಡ ಕಾನೂನಿದೆ. ಜ್ಯೇಷ್ಠಂ ಪುತ್ರಂ ಪ್ರಿಯಂ ರಾಮಂ ದ್ರಷ್ಟುಬಿಚ್ಛಾಮಿ ಧಾರ್ಮಿಕಂ. ಜ್ಯೇಷ್ಠನಾಗಿರತಕ್ಕಂತಹ ಪುತ್ರ, ಅವನೇ ಸಿಂಹಾಸನಕ್ಕೆ ಅಧಿಕಾರಿ, ಎರಡನೇವನಲ್ಲ. ತಂದೆ ಸಾಯ್ತಾ ಇದ್ದ ಹಾಗೆ ಪಿತೃಕರ್ಮಗಳನ್ನು ಮಾಡಲಿಕ್ಕೂ ಮೊದಲನೇವನಿಗೆ ಅಧಿಕಾರ, ಎರಡನೇವನಿಗಲ್ಲ. ಆದ್ದರಿಂದಲೇ ತಂದೆ ಸಾಯ್ತಾ ಇದ್ದ ಹಾಗೆ ಮಗನ ಏನಂತಾರೆ ಅಂದರೆ ಯಜಮಾನಸ್ಯ ಪಿತುಹು ಅಂತ ಕರೀತಾರೆ. ಅಪರಕರ್ಮ ಆರಂಭ ಆಗೋದೇ ಈ ಪದ್ದಿಂದ. ಯಾರು ಆ ಕರ್ಮಗಳನ್ನು ಮಾಡಬೇಕಯ್ಯ ಅಂದರೆ ದೊಡ್ಡವನು ಮಾಡಬೇಕು ಅಂತ. ಅದನ್ನು ದಶರಥ ಧ್ವನ್ಯಾತ್ಮಕವಾಗಿ ಹೇಳ್ತಾ ಇದ್ದಾನೆ. ಜ್ಯೇಷ್ಠೋ ಪುತ್ರಂ ಪ್ರಿಯಂ ರಾಮಂ ದ್ರಷ್ಟುಮಿಚ್ಛಾಮಿ ಧಾರ್ಮಿಕಂ. ಅವನು ಧಾರ್ಮಿಕವಾಗಿ ಏನು ಹೇಳ್ತಾನೋ ಅವನು ಹೇಳಿ ಕರೆಸು ರಾಮರನ್ನ. ಅಷ್ಟೊಂದು ಸುಮಂತ್ರ ಬರ್ತಾನೆ, ಸುಮಂತ್ರ ಹತ್ರ ಹೇಳಿ ಕಳಿಸ್ತಾರೆ ದಶರಥ, ರಾಮನ್ ಕರ್ಕೊಂಡು ಬಾ ಅಂತ. ಇಲ್ಲಿ ಒಂದು ಕ್ಷಣ ನಾವು ರಾಮ ಸೀತೆಯರ ಮಾತನ್ನು ನೋಡಬೇಕು. ಸೀತೆಗೆ ರಾಮರು ಕೇಳ್ತಾರೆ, ನನಗೆ ನಮ್ಮಪ್ಪ ಹೇಳಿದ್ದಾರೆ ಪಟ್ಟಾಭಿಷೇಕ ಆಗುತ್ತಂತೆ, ನಿಂಗೇನು ತಂದುಕೊಡ್ಬೇಕು, ನಿನಗೇನು ಇಷ್ಟ ಇದೆ? ಒಂದು 20-30 ಜರ್ತಾರಿ ಸೀರೆಗಳು ಹಾಗೆ ಕೇಳ್ತಾರೆ. ಹೆಂಡತಿಯರು ಗಂಡನಿಗೆ ಮುಖ್ಯಮಂತ್ರಿತ್ವ ಬಂದರೆ, ರಾಜ್ಯದ ಒಡೆತನ ಬಂದರೆ ಗಂಡನ ಏನು ಕೇಳ್ತಾರೆ? ಇದೇ ಕೇಳ್ತಾರೆ. ಸೀತೆ ಏನು ಕೇಳಿಲ್ಲ, ಎಷ್ಟು ಚೆನ್ನಾಗಿದೆ ರೀ. ವಾಲ್ಮೀಕಿ ಮಹರ್ಷಿಗಳನ್ನು ಈ ಕಾರಣಗಳಿಂದ, ಈ ಧ್ವನಿಯಿಂದ ನೋಡಬೇಕು ನೀವು, ಎಷ್ಟು ಅದ್ಭುತವಾದ ಕಾವ್ಯ ಅದು. ಯಜಮಾನ್ರೆ, ನನಗೊಂದು ಆಸೆ ಇದೆ. ಪಟ್ಟ ಕಟ್ಟಿಸಿಕೊಂಡ ಮೇಲೆ ನನಗೆ ನೀವು ಯಾವ ಸ್ಥಿತಿಯಲ್ಲಿ ಕಾಣಿಸಬೇಕು ಅಂತ ಒಂದು ಆಸೆ ಹೇಳ್ತೀನಿ. ದೀಕ್ಷಿತಂ ವ್ರತಸಂಪನ್ನಂ ವರಾಜಿನಧರಂ ಶುಚಿಂ ಕುರಂಗ ಶೃಂಗಪಾಣಿಂಚ ದ್ರಷ್ಟುಮಿಚ್ಛಾಮಿ ಧಾರ್ಮಿಕ. ನಾನು ನಿಮ್ಮನ್ನು ಈ ಸ್ಥಿತಿಯಲ್ಲಿ ನೋಡೋಕೆ ಇಷ್ಟಪಡ್ತಾ ಇದ್ದೇನೆ. ಯಾವ ಸ್ಥಿತಿಯಲ್ಲಿ ನೋಡೋಕೆ ಇಷ್ಟಪಟ್ಟಿದ್ದೇನೆ? ಒಳ್ಳೆ ಮುಗುಟ ಉಟ್ಕೊಂಡಿರ್ಬೇಕು ನೀವು, ಶುಚಿಯಾಗಿರಬೇಕು. ಕುರಂಗ ಶೃಂಗ ಪಾಣಿಂಚ, ಜಿಂಕೆಯ ಕೊಂಬನ್ನು ಕೈನಲ್ಲಿ ಇಟ್ಕೋಬೇಕು. ಜಿಂಕೆಯ ಕೊಂಬನ್ನು ಕೈಯಲ್ಲಿ ಇಟ್ಕೊಳ್ಳೋದು ಯಜ್ಞ ಮಾಡುವಾಗ. ಅಂದರೆ ಯಜ್ಞವನ್ನು ಮಾಡಬೇಕು. ಯಜ್ಞವನ್ನು ಮಾಡುವಾಗ ನಾನು ಪಕ್ಕದಲ್ಲಿ ಕೂತ್ಕೊಂಡಿರ್ಬೇಕು. ಇದು ನನಗೆ ಇಷ್ಟ ಕಣಯ್ಯ. ದುರಂತ ಏನು ಅಂದರೆ, ಶ್ರೀರಾಮರು ಯಜ್ಞಗಳನ್ನು ಮಾಡಿದರೂ ಪಾಪ ಸೀತೆ ಮಾತ್ರ ಪಕ್ಕದಲ್ಲಿ ಇರಲಿಲ್ಲ. ಯಾವುದೋ ಸ್ವರ್ಣಪುತ್ಥಳಿ ಒಂದು ಪಕ್ಕದಲ್ಲಿ ಕೂತ್ಕೊಂಡಿತ್ತು ಅಷ್ಟೆ. ಸೀತೆಯ ಅಪೇಕ್ಷೆ ತನ್ನ ಗಂಡ ಯಜ್ಞಗಳನ್ನು ಮಾಡ್ತಾ ಇರಬೇಕು. ಯಜ್ಞಗಳನ್ನು ಯಾಕೆ ಮಾಡ್ಬೇಕ್ರಿ? ನಿಮ್ಮಲ್ಲಿ ಯಜ್ಞ ಮಾಡ್ತಾ ಇದ್ದಾರಲ್ರಿ, ಏನು ವೆಂಕಟರಾಯ ಮಾಡ್ಕೊಳ್ತಾ ಇದ್ದಾರೆ ಯಜ್ಞನ? ಯಜ್ಞದ ಆವಿರ್ಭಾವವೇ ಎಲ್ಲರೂ ಸೇರಬೇಕು ಅಂತ, ಅದು ಜಗತ್ತಿಗೆ ಮಂಗಳ ಆಗಬೇಕು ಅಂತ, ಊರಿಗೆ ಒಳ್ಳೆಯದಾಗಬೇಕು ಅಂತ. ಯಜ್ಞ ಮಾಡಪ್ಪ ರಾಮ, ಅದನ್ನು ನೋಡ್ಬೇಕಯ್ಯ. ನೀನು ಯಜ್ಞ ಮಾಡುವಾಗ ನಾನು ನಿನ್ನ ಪಕ್ಕದಲ್ಲಿ ಕೂತಿರ್ಬೇಕು. ನನ್ನ ಹೆಂಡತಿಗೆ ಭಾಳ ಜಾಸ್ತಿ ಸಂತೋಷ ಯಾವಾಗ ಆಗುತ್ತೆ ಅಂದರೆ, ನನ್ನ ಜೊತೆಗೆ ಸಭೆಗೆ ಬರಬೇಕು, ಅಲ್ಲಿ ನನ್ನನ್ನು ಯಾರಾದರೂ ಹೊಗಳಬೇಕು. ಆಗ ನನಗಿಂದ ನನ್ನ ಹೆಂಡತಿ ಮಹಾ ಸಂತೋಷ ಆಗುತ್ತೆ. ಅವ ಮನೆಗೆ ಹೋಗ್ತಾ ಇದ್ದು ಸಿಹಿನೂ ಕೊಟ್ಬಿಡ್ತಾಳೆ, ಸಕ್ಕರೆ ಕಾಯಿಲೆ ಇದ್ರೂ. ಇಷ್ಟೆಲ್ಲ ರಾಮಸೀತೆಯರು ಸಲ್ಲಾಪ ಮಾಡ್ತಾ ಇದ್ದಾಗ ಸುಮಂತ್ರ ಬಂದು ಹೇಳ್ತಾನೆ, ಬರಬೇಕಂತೆ. ನಮ್ಮಪ್ಪ ಎಲ್ಲಿದ್ದಾರೆ? ಕೈಕೆ ಮನೆಯಲ್ಲಿದ್ದಾಳೆ. ಕೈಕೆ ಮನೆಯಲ್ಲಿ ಇದ್ದಾರೆ. ರಾಮರು ಏನು ಅಂದ್ಕೊಳ್ತಾರೆ ಗೊತ್ತೇನ್ರಿ? ಆ ರಾಮರ ಸ್ವಸ್ಥ ಚಿತ್ತ ನೋಡಿ. ಓ, ಕೈಕೆ ಮನೆಯಲ್ಲಿ ಇದ್ದಾರಾ? ಹಾಗೆ ಕೈಕೆ ಒತ್ತಾಯ ಮಾಡ್ತಾ ಇರಬೇಕು, ಬೇಗ ರಾಮರು ಪಟ್ಟ ಕಟ್ಟು ಅಂತ. ಅದಕ್ಕೆ ಹೇಳಿ ಕಳಿಸಿದ್ದಾರೆ. ಶ್ರೀರಾಮ ಬರ್ತಾರೆ, ಅದೇನು ವರ್ಣನೆ ನಾನು ಏನೂ ಮಾಡಲ್ಲ. ಕೈಗೇನು ಕೇಳ್ತಾರೆ, ಯಾಕೆ ನಮ್ಮಪ್ಪ ಹೀಗೆ ಅಳ್ತಾ ಮಲ್ಕೊಂಡಿದ್ದಾರೆ? ಅಪ್ಪನೇನೋ ಮಾತಾಡ್ಸಲ್ಲ, ಅದೊಂದು ಪದ್ಧತಿ, ಅದೊಂದು ನಿಯಮ. ಗಂಡ ಹೆಂಡತಿ ಜೊತೆಗಿದ್ದಾಗ ತಂದೆಯ ಹತ್ರ ಮಾತಾಡಬೇಕಾದ್ರೆ ತಾಯಿ ಅನುಮತಿ ಬೇಕು ಅಂತ. ಯಾಕೆಂದರೆ ಅವರ ಸಂಸಾರ ಏನೋ ಇರುತ್ತೆ. ಮಗನಾಗಿರತಕ್ಕಂತಹವನು ತಂದೆ ತಾಯಿಗಳು ಇರತಕ್ಕ ಕೋಣೆಗೆ ಪ್ರವೇಶ ಮಾಡೋಕ್ಕೆ ಬಾಗಲ್ ತಟ್ಟು ಅನುಮತಿ ತಗೋಬೇಕು. ಅದು ಶಾಸ್ತ್ರ, ಅದು ನಿಯಮ. ಶ್ರೀರಾಮರು ಬಂದು ಅಪ್ಪನನ್ನು ಮಾತಾಡಿಸ್ಲಿಲ್ಲ, ಅಪ್ಪನ ದುರವಸ್ಥೆಯನ್ನು ನೋಡಿಬಿಟ್ಟಿದ್ದಾರೆ. ತಾಯಿನ ಕೇಳ್ತಾ ಇದ್ದಾರೆ, ಯಾಕೆ ನಮ್ಮಪ್ಪ ಹೇಗಿದ್ದಾರೆ? ಎಂಥ ಅಯೋಗ್ಯಳು, ಎಂಥ ಕೆಟ್ಟ ಹೆಣ್ಣವಳು ಅಂದರೆ, ಅವಳೇನು ಹೇಳ್ತಾಳೆ, ನಿಮ್ಮಪ್ಪ ನನಗೆ 2 ಭಾಷೆ ಕೊಟ್ಬಿಟ್ಟಿದ್ದಾರೆ, ಆ ಭಾಷೆ ಈಡೇರೋ ತನಕ ಸ್ನಾನವೂ ಮಾಡಲ್ಲ ಅಂತ ಮಲ್ಕೊಂಡ್ಬಿಟ್ಟಿದ್ದಾರೆ ಸಿಟ್ಟು ಮಾಡಿಕೊಂಡು. ಓ,
ನಮ್ಮಪ್ಪ ಯಾಕೆ ಏನು ವರ ಕೇಳಿದ್ದಾರೆ ಕೇಳಮ್ಮ. ಅಲ್ಲ, ನಾನು ಹೇಳೋದು ನೀನು ನೆರವೇರಿಸ್ಕೊಡ್ತೀಯೋ? ಶ್ರೀರಾಮರ ಮಾತು ಎಂಥದ್ರಿ? ಅಹಂ ಹಿ ಪಿತುರಾದ್ ರಾಜ್ಞ, ನಮ್ಮ ತಂದೆ ರಾಜನಾಗಿ ತಂದೆಯಾಗಿ ಆದೇಶವನ್ನು ಕೊಟ್ಟರೆ ಪತೇಯಮಪಿ ಪಾವಕೆ, ನಮ್ಮಪ್ಪ ಬೆಂಕಿಲಿ ಧುಮುಕು ಅಂದರೆ ಧುಮುಕ್ತೀನಿ ಹಾಗಂತ ಯಾವ ಅಪ್ಪ ಹೇಳ್ತಾನೆ? ಹೇಳಲ್ಲ, ಆ ಮಾತು ಬೇರೆ. ಆದರೆ ಅವರ ತೀವ್ರತೆ ನೋಡಿ. ಭಕ್ಷಯೇಯಂ ವಿಷಂ ತೀಕ್ಷ್ಣಂ ಮಜ್ಜೇಯಮಪಿ ಚಾರಣವೇ, ಒಂದು ಲೋಟ ವಿಷ ಕೊಟ್ಟು ಕುಡಿಯ ಅಂದರೂ ಕುಡಿತೀನಿ, ಅಡವಿಗೆ ಹೋಗು ಅಂದರೂ ಹೋಗ್ತೀನಿ. ಅವರೇ ಹೇಳ್ಬಿಟ್ರು. ಕರಿಷ್ಯೆ ಪ್ರತಿಜಾನೇಚ, ಮುಂದಿನ ವಾಕ್ಯ ಬಹಳ ಅದ್ಭುತವಾದ್ದು. ಈ ಸಾಲು ನಾನು 1000 ಸಾಲ ಅಂದ್ಕೊಳ್ತೀನಿ ಮನಸ್ಸಲ್ಲಿ. ಪ್ರತಿಜ್ಞೆ, ಕರಿಷ್ಯೆ ಪ್ರತಿಜಾನೇಚ, ನಾನು ಪ್ರತಿಜ್ಞೆ ಮಾಡಿ ಹೇಳ್ತಾ ಇದ್ದೀನಮ್ಮ. ರಾಮೋ ದ್ವಿರ್ನಾಭಾಷತೆ, ರಾಮರ ಬಾಯಿನಲ್ಲಿ 2 ಮಾತು ಬರಲ್ಲ. ಇದು ರಾಮ ಪ್ರಶಸ್ತಿ. ಅಲ್ಲ, ನಿಜವಾಗ್ಲೂ ನೀವು ಚಪ್ಪಾಳೆ ಚೆನ್ನಾಗಿ ಹೊಡಿತಾ ಇದ್ದೀರಿ. ಈಗ ಹೊಡಿಲೇಬೇಕು, ಯಾಕೆಂದರೆ ರಾಮರ ಭಾಷೆ ಇಂಥದ್ದು. ರಾಮೋ ದ್ವಿರ್ನಾಭಾಷತೆ, 2 ನಾಲಗೆಯವನು ನಾನಲ್ಲ. ಒಂದ್ಸಲ ಮಾತು ಕೊಟ್ಟರಾಯ್ತು, ಅದೇನು ಹೇಳು? ಅವಳು ಹೇಳಿದ್ದು ಏನಿಲ್ಲ, ನಾನು ಕೇಳಿದೆ ಭರತಂಗೆ ಪಟ್ಟ ಕಟ್ಟು ಅಂತ, ನೀನು ಕಾಡಿಗೆ ಹೋಗಬೇಕು ಅಂತ. ರಾಮರು ಪಟ್ಟಾಭಿಷಿಕ್ತರಾಗಲಿಕ್ಕೆ ಬಂದಿದ್ದಾರೆ, ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ. ವಂದಿಮಾಗಧರೆಲ್ಲ ಇದ್ದಾರೆ. ಪಟ್ಟ ಕಟ್ಟಿಸಿಕೊಳ್ಳುವವನಿಗೆ ಬೇಕಾಗಿರತಕ್ಕಂಥ ಪಟ್ಟದಾನೆ, ಪಟ್ಟದ ಕುದುರೆ ಎಲ್ಲ ಬಂದಿದೆ ಇಲ್ಲಿ ಹೊರಗಡೆ. ಆ ಪಟ್ಟದ ಆನೆಯನ್ನು ನೋಡಿಕೊಂಡೇ ಬಂದಿದ್ದಾರೆ ಒಳಗೆ. ಈಗ ತಕ್ಷಣ ನೀನು ಕಾಡಿಗೆ ಹೋಗಬೇಕು, ನಿನ್ನ ತಮ್ಮನಿಗೆ ಪಟ್ಟ ಕಟ್ಟಬೇಕು. ಹಾಗೆ ಹೇಳ್ತಾ ಇದ್ದ ಹಾಗೆ ರಾಮರ ಪ್ರತಿಕ್ರಿಯೆ ಏನು? ನಾನು ಸುಮಾರು 35 ವರ್ಷಗಳ ಹಿಂದೆ, 40 ವರ್ಷದ ಹಿಂದೆ ಮೊದಲನೇ ಬಾರಿ ನಾನು ರಾಮಾಯಣವನ್ನು ಓದಿದಾಗ ನನಗದು ಓದ್ತಾರೆ ತಟ್ಕೊಳಕ್ಕಾಗ್ತಾ ಇರಲಿಲ್ಲ. ಭಾವಕನ ಮುಚ್ಚಿಟ್ಬಿಟ್ಟು ಯೋಚನೆ ಮಾಡಿದೆ, ಈಗೇನು ಹೇಳ್ಬೋದು ರಾಮರು? ಯಾಕಮ್ಮ ಹೋಗಬೇಕು? ನಾನೇನವ ತಪ್ಪು ಮಾಡಿದ್ದೀನಿ? ಅದೇನಿದೆ ಬೇಕಾದ್ರೆ ಸರಿಪಡಿಸ್ತೀನಿ, ನಿಂಗೆ ಯಾಕೆ ಇಂಥ ಕೆಟ್ಟ ಮನಸ್ಸು ಬಂತು? ನನ್ನ ಯಾಕೆ ಕಾಡ ಕಟ್ಟಬೇಕು ಅಂತ ಕೇಳ್ತಾರೇನೋ ರಾಮರು. ಕೇಳ್ಬೋದು ಅಂತೇಳಿ ರಾಮರ ಪರವಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಕೊಂಚ ಹೊತ್ತಾದ್ಮೇಲೆ ಪುಸ್ತಕವನ್ನು ತೆಗೆದೆ. ರಾಮರ ಉತ್ತರ ಏನಿದೆ ಕೈಕೆಯ ಹೇಳಿಕೆಗೆ? ಏನ್ರಿ, ಏವಮಸ್ತು ಗಮಿಷ್ಯಾಮಿ, ಹಾಗೇ ಆಗಲಿ ಹೋಗ್ತೀನಿ, ಒಂದೇ ಮಾತು. ಅದು ಯಾವ ಮಾನಸಿಕ ಸ್ಥಿರತೆ ರಾಮರಿಗೆ! ಮನೆ ಬಿಟ್ಟು ಹೋಗಲ್ಲ, ಊರು ಬಿಟ್ಟು ಹೋಗು, ಕಾಡಿಗೆ ಹೋಗು, ಏವಮಸ್ತು ಹಾಗೇ ಆಗಲಿ, ಗಮಿಷ್ಯಾಮಿ, ನಾನು ಹೋಗ್ತೀನಿ, ಏವಮಸ್ತು ಗಮಿಷ್ಯಾಮಿ. ಆಗೊಂದು ವಾಕ್ಯ ಹೇಳ್ತಾರ್ರಿ, ಶ್ರೀರಾಮರನ್ನ ಬ್ರಾಹ್ಮಣ ಅಂತ ಕರೆಯಲಿಕ್ಕೆ ಇದು ಬಹಳ ಪ್ರಧಾನವಾದ ಕಾರಣ. ನನಗೆ ಕೇಳಿಸ್ಕೊಂತ ವಿದ್ಧಿ, ಕೇಳಿಸ್ಕೋ, ನಾನು ಯಾರು ಅಂತ ಕೇಳಿಸ್ಕೋ ಅಂತ ಹೇಳ್ತಾ ಇದ್ದಾರೆ ರಾಮರು. ರಾಮರ ಬಾಯಿನಲ್ಲಿಯೇ ತಾವು ಯಾರು ಅಂತ ಹೇಳ್ಕೊಳ್ತಕ್ಕಂಥ ಸಂದರ್ಭ ಇದು. ನೀನು ಇಷ್ಟು ವರ್ಷ ಆದರೂ ನನ್ನ ನೀನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನಾನು ಯಾರು ಗೊತ್ತಾ? ಶ್ರೀರಾಮರು ಹೇಳೋ ಮಾತನ್ನು ನೀವು ದಾಖಲೆ ಮಾಡ್ಕೊಳ್ಳಿ. ವಿದ್ಧಿ, ತಿಳ್ಕೋ. ಕೈಗೆ ಹೇಳ್ತಾ ಇದ್ದಾರೆ, ನಮಗೆ ಹೇಳ್ತಾ ಇದ್ದಾರೆ ಅವರು. ವಿದ್ಧಿ, ತಿಳ್ಕೊಳ್ರಿ. ಮಾಂ, ನಾನು. ವಿದ್ಧಿ ಮಾಂ, ಹೇಳ ರಾಮರೇನು ಅಂತ ಹೇಳಿ ಇನ್ನಿ ಹೇಳಿ. ವಿದ್ಧಿ ಮಾಂ ಹೇಳಿ, ವಿದ್ಧಿ ಮಾಂ ಋಷಿಭಿಸ್ತುಲ್ಯಂ, ನಾನು ಋಷಿ ಕಣಮ್ಮ. ನಾನು ಹೋಗೋದ್ರೆ ಹೋಗ್ತೀನಿ, ಏನು ಇದೇ ಪಟ್ಟ ಕಟ್ಕೊಂಡು ಕೂತಿರ್ಬೇಕಾ? ಕಾಡಿಗೆ ಹೋದ್ರೆ ಹೋಗ್ತೀನಿ ನಾನು. ವಿದ್ಧಿ ಮಾಂ ಋಷಿಭಿಸ್ತುಲ್ಯಂ, ಮುಗ್ದೇ ಹೋಯ್ತು. ಹೋಗ್ತೀನಿ ತಪ್ಕೊಂಡ್ರು, ಇನ್ನೇನಿದೆ ಕೈಕೆ ಗಲಾಟೆ? ಹೋಗಿ ನನ್ನ ಮಮ್ಮನಿಗೆ, ನನ್ನ ಹೆಂಡತಿಗೆ ಹೇಳಿ ಹೋಗಿ ಬರ್ತೀನಿ ಅಂತ ಹೇಳಿ ತಾಯಿಯ ಹತ್ತಿರಕ್ಕೆ ಹೇಳಲಿಕ್ಕೆ ಬಂದರು. ಇದನ್ನು ನೆನಪಿನಲ್ಲಿ ಇಟ್ಕೊಂಡು ಹೋಗಿ ರಾಮರ ಉತ್ತರ ಏನು ಅನ್ನುವುದನ್ನು ನಾಳೆ ನೋಡೋಣ. ರಾಮರ ಕೌಸಲ್ಯ ಹತ್ತಿರಕ್ಕೆ ಬಂದಿದ್ದಾರೆ, ತಾಯಿಗೆ ಹೇಳಿದ್ದಾರೆ, ಅಮ್ಮ ನಾನು ಕಾಡಿಗೆ ಹೋಗಿ ಬರ್ತೀನಿ. ಅಪ್ಪ ನಮಗಿನ್ನ ದೊಡ್ಡವರು, ಅವ್ರು ಹೇಳಿದ್ದಾರೆ ಕಾಡಿಗೆ ಹೋಗು ಅಂತ, ಹೋಗಿ ಬರ್ತೀನಿ. ತಾಯಿ ಕೇಳಿದ್ಲು, ಓಹ್ ರಾಮರ ವ್ಯಕ್ತಿತ್ವವೇ ವ್ಯಕ್ತಿತ್ವ. ತಾಯಿ ಹೇಳಿದ್ಲು, ಅಲ್ಲಯ್ಯ ಮಾತೃದೇವೋಭವ ಅಂತ ಕರಿತೀಯ, ಮೊದಲು ಅಮ್ಮನ ಮಾತಿಗೆ ಬೆಲೆ ಕೊಡಬೇಕು ಅಂತೀಯ,
ನಾನು ತಾಯಿಯಾಗಿ ಆಜ್ಞೆ ಮಾಡ್ತಾ ಇದ್ದೇನೆ, ನೀನು ಕಾಡಿಗೆ ಹೋಗ್ಕೂಡ್ದು, ನನ್ನ ಸೇವೆ ಮಾಡ್ಕೊಂಡು ಇಲ್ಲೇ ಇರಬೇಕು. ಏನು ನಿನ್ನ ಧಾರ್ಮಿಕ ಉತ್ತರ? ತಾಯಿಯಾಗಿ ನಾನು ಹೇಳ್ತಾ ಇದ್ದೇನೆ, ತಂದೆ ಆಮೇಲೆ ತಾನೆ, ಜನನಿ ತಾನೇ ಮೊದಲ ಗುರುವು. ತಾಯಿಗೆ ಪ್ರಥಮ ಪ್ರಾಶಸ್ತ್ಯ ಕೊಡ್ತಕ್ಕಂಥ ಭಾರತದಲ್ಲಿ ವೈದಿಕ ಸಂಹಿತೆಯಲ್ಲಿ ಮಾತೃದೇವೋಭವ ಅಂತ ಹೇಳಿದ ಮೇಲೆ ಪಿತೃದೇವೋಭವ ಬರ್ತಕ್ಕಂಥದ್ದು. ತಾಯಿಯಾಗಿ ನಾನು ಹೇಳ್ತಾ ಇದ್ದೇನೆ, ಹೋಗ್ಕೂಡ್ದು. ಏನು ಉತ್ತರ ಕೊಡ್ತೀಯ? ಕೊಡು ನೋಡೋಣ ಉತ್ತರ. ಏನು ತಗೊಳ್ಳೋಣ ಜಯರಾಮ್ ಭಟ್ರೆ? ಕಷ್ಟ ಈ ಪ್ರಶ್ನೆಗೆ ಉತ್ತರ ಹೇಳೋದು. ಪಕ್ಕದಲ್ಲಿ ಲಕ್ಷ್ಮಣ ನಿಂತಿದ್ದ. ಅಮ್ಮ ನೀನು ಹೇಳೋದು ಸರಿಯಿಂದ. ದೊಡ್ಡಮ್ಮ, ನರೋಚತೆ ಮಮಾಪಿ ಏತದ್ದಾರ್ಯೇ ಯದ್ರಾಘವೋ ವನಂ ಸ್ತ್ರೀಯ ವಾಕ್ಯವಶಂ ಗತಃ ತ್ಯಕ್ತ್ವಾ ರಾಜ್ಯಶ್ರಿಯಂ ಗಚ್ಚೇತ್. ಈ ರಾಜ್ಯವನ್ನು ಒಂದು ಹೆಣ್ಣಿನ ಮಾತನ್ನು ಕೇಳಿ ಬಿಟ್ಟು ಹೋಗ್ತಾ ಇರತಕ್ಕಂಥದ್ದಕ್ಕೆ ನರೋಚತೆ ಮಮಾಪಿ, ನನಗೆ ಇಷ್ಟ ಆಗ್ತಾ ಇಲ್ಲ. ವಿಪರೀತಶ್ಚ ವೃದ್ಧಶ್ಚ, ನಮ್ಮಪ್ಪ ವೃದ್ಧನಾಗಿ ಬಿಟ್ಟಿದ್ದಾನೆ, ಯಾವುದು ಏನು ಅಂತ ಗೊತ್ತಾಗ್ತಾ ಇಲ್ಲ. ಪ್ರದರ್ಶಿತ, ಪ್ರದರ್ಶನ ಅಲ್ಲ, ಎಳೀತಕ್ಕಂಥದ್ದು ಅಂತ. ಅವನ ಕಾಮನೆಗಳು ಹುಚ್ಚಾಟ ಮಾಡಿ ಎಳೀತಾ ಇದೆ. ನಾಸ್ಯಾಪರಾಧಂ ಪಶ್ಯಾಮಿ ನಾಪಿ ದೋಷಂ ತಥಾವಿಧಂ. ನಾನು ನೋಡಿದಂತೆ ಅವ್ರು ಯಾವುದೂ ತಪ್ಪು ಮಾಡಿಲ್ಲ, ನಾನು ಕೇಳಿದಂತೆಯೂ ಅವರಿಂದ ತಪ್ಪು ಘಟಿಸಿಲ್ಲ. ಮಯಾ ಪಾರ್ಶ್ವೇ ಸಧನುಷ ತವಗುಪ್ತಸ್ಯ ರಾಘವ ಕಹ ಸಮರ್ಥ ಅಧಿಕಂ ಕರ್ತುಂ ಕೃತಾಂತಸ್ಯೈವ ತಿಷ್ಠತಃ. ರಾಮರೇ, ನಿಮ್ಮ ಪಕ್ಕದಲ್ಲಿ ನಾನು ಧನುಸ್ಸನ್ನು ಹಿಡಿದು ನಿಂತಿದ್ದಾಗ ಯಾರು ನಿಮ್ಮನ್ನು ಅಡ್ಡಿ ಮಾಡ್ತಕ್ಕಂಥವರು? ಎಲ್ಲರನ್ನೂ ಹೊಡೆತಾಕ್ತೀನಿ. ಭರತೋ ವಾ ಅಸ್ಯ ಪಕ್ಷೋ ವಾ ಯೋ ವಾ ಅಸ್ಯ ಹಿತಮಿಚ್ಛತಿ ಸರ್ವಾನೇನ ಹನಿಷ್ಯಾಮಿ. ಮೃದುರ್ಹಿ ಪರಿಭೂಯತೆ. ಈ ಭೂಮಿಯಲ್ಲಿ, ಈ ಲೋಕದಲ್ಲಿ ಮೃದುವಾಗಿದ್ರಾಗೋದಿಲ್ಲ, ಜೋರಾಗಿರಬೇಕು, ಗಂಟಲು ದೊಡ್ಡದಿರಬೇಕು, ಕೈಯಲ್ಲಿ ದಂಡ ಇರಬೇಕು. ಮಯಾ ಪಾರ್ಶ್ವೇ ಸಧನುಷ, ನಿಮ್ಮ ಪಕ್ಕದಲ್ಲಿ ನಾನು ಧನುಸ್ಸನ್ನು ಹಿಡ್ಕೊಂಡು ನಿಂತಿದ್ದಾಗ ಕೃತಾಂತಸ್ತ್ವ ಇವ ತಿಷ್ಠತಃ, ಯಮನ ಹಾಗೆ ನಾನು ನಿಂತಿದ್ದಾಗ ಯಾರೇ ನಿಮ್ಮನ್ನು ಅಲ್ಲಾಡಿಸೋರು? ಭರತಸ್ಯಾಥ ಪಕ್ಷೋವ, ಭರತನೋ ಅವನ ಪಕ್ಷದವರು ಯಾರಾದ್ರೂ ಎಲ್ಲರೂ ಹನಿಷ್ಯೆ, ಎಲ್ಲರನ್ನೂ ಸಾಯಿಸ್ಬಿಡ್ತೀನಿ. ನಮ್ಮಪ್ಪ ಕೌಸಲ್ಯದ ಕೈಕೇ ಕಾರಣದಿಂದಾಗಿ, ಕೈಕೇಯ್ಯಾಹಂ ಪ್ರಚೋದಿತ, ಕೈಕೇ ಕಾರಣದಿಂದ ನಮ್ಮಪ್ಪ ಕಾಡಿಗೆ ಹೋಗುವಂತಿದ್ದಾನಲ್ಲ, ನಮ್ಮಪ್ಪನ್ನು ಬದ್ಧತಾಂ ಬೇಕಾದ್ರೆ ಸೆರೆಮನೆಯಲ್ಲಿ ಹಾಕ್ತೀನಿ, ಇಲ್ಲ ಸಾಯಿಸ್ಬಿಡ್ತೀನಿ. ಲಕ್ಷ್ಮಣ ಕೂಗಾಡ್ತಾ ಇದ್ದಾನೆ. ಮಗನಾಗಿರುವವನಪ್ಪನ ಸೆರೆಮನೆಗೆ ಹಾಕೋದು ಹಿಂದೂ ಸಂಸ್ಕೃತಿ ಏನ್ರಿ? ಇದು ಬೇರೆ ಔರಂಗಜೇಬ ಅಲ್ವಲ್ಲಪ್ಪ. ಔರಂಗಜೇಬನು ಅವರಪ್ಪನೂ ಎಲ್ಲ ಮಾಡಿದ್ದದೆ. ಅಣ್ಣದನ್ನು ತಮ್ಮಂದನ್ನು ಸಾಯಿಸೋದು, ಅಪ್ಪಂದನ್ನು ಜೈಲಿಗೆ ಹಾಕೋದು, ಅವ್ರ ರಾಜ್ಯ ಕೂತ್ಕೊಳ್ಳೋದು ಅಲ್ಲ. ಲಕ್ಷ್ಮಣರ ಬಾಯಿನಲ್ಲಿ ಮಾತು ಬರ್ತಾ ಇದೆ. ಅಪ್ಪನ ಸಾಯಿಸ್ತೀನಿ, ತಮ್ಮನ್ನು ಸಾಯಿಸ್ತೀನಿ, ಯಾರು ಅಡ್ಡ ಬಂದರೂ ಸಾಯಿಸ್ತೀನಿ. ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳು. ಇಷ್ಟೆಲ್ಲ ಕಾರಣ ಕೊಟ್ಟಿದ್ದೀನಿ ನಾನು, ನಿನ್ನಲ್ಲಿ ತಪ್ಪಿಲ್ಲ, ನಿನ್ನ ತಪ್ಪು ನಾನು ಕಂಡಿಲ್ಲ, ಕೇಳಿಲ್ಲ. ನಮ್ಮಪ್ಪನಿಗೆ ತಲೆ ಕೆಟ್ಟಿದೆ, ಊರಿನವರೆಲ್ಲ ನೀನು ಪರವಾಗಿದ್ದಾರೆ, ನೀನು ಜ್ಯೇಷ್ಠ ಪುತ್ರ. ಈ ಪ್ರಶ್ನೆ ಉತ್ತರ ಹೇಳು. ಬಲಂ ಯೇಷ ಕಿಮಾಶ್ರಿತ್ಯ ಹೇತುಂ ವಾ ಪುರುಷರ್ಷಭ ದಾತುಮಿಚ್ಛತಿ ಕೈಕೇಯ್ಯೈ. ಕೈಕೆಗೆ ನೀನು ನಿನ್ನ ರಾಜ್ಯವನ್ನು ಕೊಡ್ತಾ ಇದ್ದೀಯಲ್ಲ, ರಾಜ್ಯಂ ಸ್ಥಿತಮಿದಂ ತವ. ಏನು ನಮ್ಮಪ್ಪನ ಗಳಿಕೆ ಅಲ್ಲ, ಇದು ಪಿತ್ರಾರ್ಜಿತವಾದ ಆಸ್ತಿ. ಪಿತ್ರಾರ್ಜಿತವಾದ ಆಸ್ತಿಯನ್ನು ಮಗನಾಗಿರ್ತಕ್ಕಂಥವನು ಯಾರ್ಯಾರಿಗೋ ಕೊಡೋಕ್ಕಾಗಲ್ಲ. ಅವರಪ್ಪನಿಂದ ಬಂದಿರತಕ್ಕಂಥ ಆಸ್ತಿ ಅಯೋಧ್ಯೆ ದಶರಥನಿಗೆ. ಆ ದಶರಥ ಆ ಆಸ್ತಿಯನ್ನು ಮಾರಬೇಕಾಗಿದ್ದರೆ ಕಾನೂನು ಪಂಡಿತ ಇಬ್ಬರು ಕೂತ್ಕೊಂಡಿದ್ದಾರೆ. ಅಷ್ಟು ಸುಲಭ ಮಾರೋ ಕಾಲ ಪಿತ್ರಾರ್ಜಿತವಾದ ಆಸ್ತಿನ. ಮಕ್ಕಳು ಸಹಿ ಹಾಕ್ಬೇಕ್ರಿ, ನಾವು ಒಪ್ಕೊಳ್ಳಲ್ಲ. ಇದಕ್ಕೆ ಹೇಗೆ ಮಾಡ್ತಾರೆ ಕೈಕೆಗೆ? ಸಾಧ್ಯ. ಆದ್ದರಿಂದ ಕೇಳ್ತಾ ಇದ್ದೀನಿ, ಬಲಂ ಯೇಷ ಕಿಮಾಶ್ರಿತ್ಯ, ಯಾವ ಬಲವಾದ ಕಾರಣವನ್ನು ನೀನು ಹೊಂದಿ ದಾತುಮಿಚ್ಛತಿ ಕೈಕೇಯ್ಯೈ ರಾಜ್ಯಂ ಸ್ಥಿತಮಿದಂ ತವ, ರಾಜ್ಯ ಜ್ಯೇಷ್ಠ ಪುತ್ರನಿಗೆ ಸಂದಾಯವಾಗಿ ನಿನ್ನಲ್ಲಿ ನೆಲೆಸಿರಬೇಕಾಗಿರ್ತಕ್ಕಂಥ ಈ ರಾಜ್ಯವನ್ನು ನೀನು ಹ್ಯಾಕ್ ಕೈಕೆ ಕೊಡ್ತೀಯ? ನಾನು ಇಷ್ಟು ಕಾರಣ ಕೊಡ್ತೀನಿ ಕೊಡ್ಕೊಡುದು ಅನ್ನೋದಕ್ಕೆ. ನೀನು ಕಾಡಿಗೆ ಹೋಗ್ಕೊಡುದು, ನಿಮ್ಮಮ್ಮ ಒಪ್ತಾ ಇಲ್ಲ, ನಾನು ಒಪ್ತಾ ಇಲ್ಲ, ನಿನ್ನ ವಿರೋಧಿಗಳು ಬಂದರೆ ಎಲ್ಲರೂ ನಾನು ಸಾಯಿಸಾಕ್ಬಿಡ್ತೀನಿ, ಬೇಕಾದ್ರೆ ಅಪ್ಪನ್ನು ಸಾಯಿಸ್ತೀನಿ, ಎಲ್ಲರೂ ನಿನ್ನ ಪರವಾಗಿದ್ದಾರೆ. 100ಕ್ಕೆ 51 ಬಹುಮತ ಅಲ್ಲ, 100ಕ್ಕೆ 99 ಬಹುಮತ ಇದೆ. ಒಬ್ಬಳೇ ಒಬ್ಬ ಕೈಕೆ ಬೇಡ ಅಂತ ಇದ್ದಾಳೆ. ಯಾವ ಕಾರಣ ಕೊಟ್ಟು ಕಾಡಿಗೆ ಹೋಗ್ತೀಯ ಹೇಳು, ನಾಳೆ ಹೇಳ್ತೀನಿ. ನಮಸ್ಕಾರ.